ನಮಸ್ಕಾರ ವೀಕ್ಷಕರೇ, ಇವತ್ತಿನ ಮತ್ತೊಂದು ಪಾಡ್ಕಾಸ್ಟ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಸುಂದರ್. ಇವತ್ತು ಒಂದು ವಿಷಯವನ್ನ ನಿಮ್ಮ ಜೊತೆ ಹಂಚಿಕೊಳ್ಳುವುದಕ್ಕಾಗಿ ಬಂದಿದ್ದೀವಿ. ಇನ್ನೇನು ಸರ್ಕಾರದವರು 15,000ಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿಗೆ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಪೋಸ್ಟ್ಗಳಿಗೆ ಯಾವ ರೀತಿಯ ಯಾವೆಲ್ಲ ಅಭ್ಯರ್ಥಿಗಳು ಎಲಿಜಿಬಲ್ ಇರ್ತಾರೆ, ಯಾವ ಸಿಲೆಬಸ್ಸನ್ನು ಓದಬೇಕು, ಎಕ್ಸಾಮ್ ತಯಾರಿ ಹೇಗಿರಬೇಕು, ಯಾವೆಲ್ಲ ಸರ್ಟಿಫಿಕೇಟ್ಗಳನ್ನು ರೆಡಿ ಮಾಡ್ಕೋಬೇಕು ಅನ್ನುವಂಥ ವಿಚಾರವಾಗಿ ಇದರ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳುವುದಕ್ಕಾಗಿ ನಮ್ಮ ಈ ಒಂದು ಪಾಡ್ಕಾಸ್ಟ್ನಲ್ಲಿ ಸಮರ್ಥ ಸ್ಟಡಿ ಸರ್ಕಲ್ನ ವ್ಯವಸ್ಥಾಪಕ ನಿರ್ದೇಶಕರು ಆಗಿರುವಂತಹ ಸಂತೋಷ್ ಅವರು ನಮ್ಮ ಈ ಒಂದು ಪಾಡ್ಕಾಸ್ಟ್ನಲ್ಲಿ ಭಾಗಿಯಾಗಿದ್ದಾರೆ. ಮೊದಲನೇದಾಗಿ ನಾನು ಅವರನ್ನು ಈ ಒಂದು ಪಾಡ್ಕಾಸ್ಟ್ಗೆ ಬರಮಾಡಿಕೊಳ್ತಾ ಇದ್ದೀನಿ. ಸಂತೋಷ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ರಿ ಸರ್ ಚೆನ್ನಾಗಿದ್ದೀವಿ ಸರ್. ನೀವು? ನಾವು ಆರಾಮಾಗಿದ್ದೀವಿ. ಹೇಗೆ ನಡೀತಾ ಇದೆ ನಿಮ್ಮ ಒಂದು ಸಮರ್ ಸ್ಟಡಿ ಸರ್ಕಲ್? ಸರ್, ಈಗ ಸಮರ್ ಸ್ಟಡಿ ಸರ್ಕಲ್ನಲ್ಲಿ ಸಮರ್ಥ ಶಿಕ್ಷಕ ಸಮಗ್ರ ರಾಷ್ಟ್ರದ ರಕ್ಷಕ ಅಂತಕ್ಕಂಥ ಒಂದು ಧ್ಯೇಯೋದ್ದೇಶದಿಂದ ಅನೇಕ ವಿದ್ಯಾರ್ಥಿಗಳಿಗೆ ನಾವು ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ ಇದಕ್ಕಿಂತ ಮುಂಚಿತವಾಗಿ TET ನೋಟಿಫಿಕೇಶನ್ ಆಗಿತ್ತು. ಸುಮಾರು 630 ಜನ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಅತಿ ಹೆಚ್ಚು TET ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಒಂದು ಸಂಸ್ಥೆಯಿಂದ ಅಂತ ಹೇಳಿ ನಮಗೊಂದು ಹೆಮ್ಮೆ ಅನ್ನಿಸ್ತದೆ. ಸೊ ಫ್ಯೂಚರ್ ಟೀಚರನ್ನು ರೆಡಿ ಮಾಡೋದೇ ನಮ್ಮದು ಒಂದು ಬೇಸಿಕಲಿ ನೀವು PG ಓದುವಂಥ ಸಂದರ್ಭದಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಒಂದು ಸಮರ್ ಸ್ಟಡಿ ಸರ್ಕಲನ್ನು ಸಂಸ್ಥೆಯನ್ನು ಕಟ್ಟಿದ್ದೀರಾ. ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದೀರಾ, ಒಳ್ಳೆ ಕೋಚಿಂಗನ್ನು ಕೊಡ್ತಾ ಇದ್ದೀರಾ, ಸಾಕಷ್ಟು ಒಳ್ಳೆ ಗುಡ್ ರಿಸಲ್ಟ್ ನಿಮ್ಮ ಒಂದು ಸಮರ್ ಸ್ಟಡಿ ಸರ್ಕಲಿಂದ ಬರ್ತಾ ಇದೆ. ಈಗ ಸರ್ಕಾರದವರು 15,000 ಪೋಸ್ಟ್ಗಳನ್ನು, ಅಂದರೆ ಶಿಕ್ಷಕರಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನೋ ಉದ್ದೇಶವಾಗಿ ಪೋಸ್ಟ್ಗಳನ್ನು ಕರಿತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದಕ್ಕೆ ಆನ್ಲೈನ್ ಅರ್ಜಿ ಕೂಡ ಪ್ರಾರಂಭ ಆಗ್ತಾ ಇದೆ. ಹೀಗಿರುವಾಗ ಇದರ ಒಂದು ಮಾಹಿತಿಯನ್ನು ಹೇಳೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನೋಡಿ ಸರ್, ಈ ಶಿಕ್ಷಕರನ್ನು 3 ರೀತಿಯಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. ಒಂದು PSTR, GPSTR ಮತ್ತು HSTR ಅಂತ 3 ರೀತಿ. PSTR ಅಂತಂದರೆ 1 to 5th ಮಕ್ಕಳಿಗೆ ಪಾಠವನ್ನು ಮಾಡಲು ಅರ್ಹರಾಗಿರ್ತಕ್ಕಂಥ ಶಿಕ್ಷಕರಿಗೆ PSTR ಅಂತ ಕರೀತಾರೆ, ಅಂದರೆ ಪ್ರೈಮರಿ ಟೀಚರ್ಸ್ ಅಂತ ಕರಿತೀವಿ. ಆಮೇಲೆ GPSTR ಅಂತಂದರೆ 6 to 8, ಆಮೇಲೆ HSTR ಅಂದರೆ 9th 10th ಅಂತ. ಸೊ ಈ 3 ರೀತಿಯ ಪರೀಕ್ಷೆಗಳನ್ನು ಈಗಾಗಲೇ 15,000 ಶಿಕ್ಷಕರ ನೇಮಕಾತಿಯನ್ನು ಮಾಡಿದ್ದಾರೆ. ಸೊ ಅನೇಕ ಜನ ವಿದ್ಯಾರ್ಥಿಗಳು ಕೂಡ ಗೊಂದಲಕ್ಕೊಳಗಾಗಿದ್ದಾರೆ ಇದ್ರ ಬಗ್ಗೆ. ಯಾವ ರೀತಿ ಡಾಕ್ಯುಮೆಂಟ್ಸನ್ನು ನಾವು ರೆಡಿ ಮಾಡ್ಕೊಳ್ಬೇಕು, ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಬೇರೆ ಬೇರೆ ಜಿಲ್ಲೆಗೆ ಹಾಕಬಾರ್ದು ಅಂತ. ಸೊ ಆ ಒಂದು ಉದ್ದೇಶದಿಂದ ನಾವು ಅವ್ರಿಗೆ ಸ್ಪಷ್ಟೀಕರಣ ಕೊಡಬೇಕಾಗಿರ್ತಕ್ಕಂಥದ್ದು ಇವಾಗ. ಸೊ ಹಾಗಾಗಿ ಈಗೇನಪ್ಪ ಅಂದರೆ PSTR ಅಂತಾರೆ 1 to 5th, GPSTR ಅಂದರೆ 6 to 8, HSTR ಅಂತಂದರೆ 9th 10th. ಇನ್ನು ಸಾಕಷ್ಟು ಪರೀಕ್ಷೆ ಬರುವಂತಹ ಅಭ್ಯರ್ಥಿಗಳಿಗೆ ನೀವು ಆಗಲೇ ಹೇಳಿದಂಗೆ ಗೊಂದಲಗಳಿದ್ದಾವೆ. 1 to 5th ಯಾವ ಸಿಲೆಬಸ್ಸನ್ನು ಓದಬೇಕು, 6 to 10th ಯಾವ ಸಿಲೆಬಸ್ಸನ್ನು ಓದಬೇಕು ಅನ್ನೋದು. ಆಗಿರುವಾಗ ಆ ಸಿಲೆಬಸ್ ವೈಸ್ ನೋಡಿದಾಗ ಯಾವೆಲ್ಲ ಅಭ್ಯರ್ಥಿಗಳು ಯಾವ್ಯಾವ ಸಿಲೆಬಸ್ಸನ್ನು ಓದ್ಕೊಳ್ಬೇಕು? ಓಕೆ ಸರ್, ನೋಡಿ ಸರ್, PSTR, GPSTR, HSTR ಅನ್ನು ಈ ಹಿಂದೆ ಏನಪ್ಪ ಅಂತಂದರೆ, ಈಗ GPSTR ಅನ್ನು 3 ಪೇಪರ್ಗಳನ್ನು ಮಾಡಿದ್ರು. ಪೇಪರ್ 1 150 MCQ ಇತ್ತು, ಪೇಪರ್ 2 ಡಿಸ್ಕ್ರಿಪ್ಟಿವ್ ಇತ್ತು, ಅಂದರೆ 50 MCQ 100 ಡಿಸ್ಕ್ರಿಪ್ಟಿವ್ ಅಂತ. ಪೇಪರ್ 2, ಪೇಪರ್ 3 ಕನ್ನಡ ಇಂಗ್ಲೀಷ್ ಅಂತ ಮಾಡಿದ್ರು. ಸೊ ಸುಮಾರು 400 ಅಂಕಗಳು ಇದ್ದವು. ಆದರೆ ಈಗೇನು ಮಾಡಿದಾರಪ್ಪ ಅಂತಂದ್ರೆ ಅದನ್ನು ತೆಗೆದು ಏನು ಮಾಡಿದಾರಪ್ಪ ಅಂದ್ರೆ ಎಲ್ಲನೂ ಕೂಡ MCQ ಮಾಡಿದ್ದಾರೆ. ಈಗ PSTR, GPSTR, HSTR 3ಕ್ಕೂ ಕೂಡ ಈಗ ಒಂದು ನಂದೇನಪ್ಪ ಅಂತಂದ್ರೆ, ನಮ್ಮ ಕೋಚಿಂಗ್ ಸೆಂಟರ್ನಲ್ಲಿ ಅನೇಕ ವಿದ್ಯಾರ್ಥಿಗಳು, ಸರ್ ನಾನು D.Ed ಕೂಡ ಮುಗ್ದದ, ನಾನು PSTR ನೋಡಿ, ಇದೊಂದು ನೆನ್ಪಿಟ್ಕೊಡ್ರಿ, PUC ಪ್ಲಸ್ D.Ed ಮುಗಿದವರು PSTRಗೆ ಎಲಿಜಿಬಲ್. PUC ಪ್ಲಸ್ D.Ed. GPSTR ಅಂತಂದ್ರೆ ಡಿಗ್ರಿ ಪ್ಲಸ್ B.Ed. HSTR ಕೂಡ ಡಿಗ್ರಿ ಪ್ಲಸ್ B.Ed. ಇಷ್ಟಾರರು. ಇನ್ನು D.Ed ಮಾಡಿದವರು ಡಿಗ್ರಿ ಮುಗಿಸಿರಪ್ಪ ಅಂತಂದ್ರೆ ಅವರಿಗೂ ಕೂಡ GPSTR, HSTRಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶವನ್ನು ನೀಡಿದ್ದಾರೆ. ಸೊ ಈ 3ನ್ನ ಯಾವ ರೀತಿ ನಾವು ಅಧ್ಯಯನ ಮಾಡಬೇಕು ಎಟ್ ಎ ಟೈಮಿಗೆ. ಈಗ ಅನೇಕ ವಿದ್ಯಾರ್ಥಿಗಳು ಕೂಡ ನಮ್ಮ ಸಂಸ್ಥೆಯಲ್ಲೂ ಕೂಡ ಓದ್ತಕ್ಕಂಥ ವಿದ್ಯಾರ್ಥಿಗಳು, ತರಬೇತಿಯನ್ನು ತೆಗೆದುಕೊಳ್ತಕ್ಕಂಥ ವಿದ್ಯಾರ್ಥಿಗಳು, ಅವರು 3 ಹುದ್ದೆಗಳಿಗೆ ಅರ್ಹರಾಗಿದ್ದಾರೆ. ಸೊ ಈಗ ಪೇಪರ್ 1 ಅಂತೂ ಕಾಮನ್ ಮಾಡಿದ್ದಾರೆ. ಪೇಪರ್ 1 ಏನಪ್ಪ ಅಂದ್ರೆ ಸುಮಾರು 7 ಸಬ್ಜೆಕ್ಟ್ಗಳು ಬರ್ತಾವೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ, ಮನೋವಿಜ್ಞಾನ, ಓಕೆ, ಕಂಪ್ಯೂಟರ್, ಹೆಲ್ತ್ ಅಂಡ್ ವ್ಯಾಲ್ಯೂ ಎಜುಕೇಶನ್. ಈ ರೀತಿ ಏನಪ್ಪಾ ಅಂದ್ರೆ ಒಂದು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ, ಹೆಲ್ತ್ ಅಂಡ್ ವ್ಯಾಲ್ಯೂ ಎಜುಕೇಶನ್. ಇವು ಏನು ನಾನು 7 ಸಬ್ಜೆಕ್ಟ್ ಹೆಸರುಗಳೆಲ್ಲ ಹೇಳ್ದಲ್ಲ, PSTR, GPSTR, HSTR 3ಕ್ಕೂ ಕಾಮನ್ ಅದಾವೆ. ಇನ್ನು ಪೇಪರ್ 2 ಅಂತ ಬಂದಾಗ PSTRಗೆ D.Ed ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು PSTRಗೋಸ್ಕರ ಪರಿಸರ ವಿಜ್ಞಾನ,
ಗಣಿತ ಮತ್ತು ಸಮಾಜ ವಿಜ್ಞಾನ ಇವು ಮೂರನ್ನ ಓದಲೇಬೇಕು. ಒಂದ್ ನೆನ್ಪಿಟ್ಕೊಡ್ರಿ, PSTR ಪರೀಕ್ಷೆ ಬರೀಬೇಕಾಗಿತ್ತಪ್ಪ ಅಂದ್ರೆ ಆರ್ಟ್ಸ್ ಸೈನ್ಸ್ ಅಂತ ವ್ಯತ್ಯಾಸ ಇಲ್ಲ ಅಲ್ಲಿ, ಎಲ್ರಿಗೂ ಕೂಡ ಕಾಮನ್. ಯಾಕಂದ್ರೆ 1 to 5th ಮಕ್ಕಳಿಗೆ ಅಲ್ಲಿ ಇರೋದೇ 3 ಸಬ್ಜೆಕ್ಟ್. ಸೊ ಹಾಗಾಗಿ ಆರ್ಟ್ಸ್ ಸೈನ್ಸ್ ನನ್ನ ಮೆಥಡ್ ಅದು ಇದು ಅಂತ ಏನೂ ಇಲ್ಲ ಸರ್ ಅಲ್ಲಿ. ಪೇಪರ್ 1 ಎಲ್ರಿಗೂ ಕಾಮನ್, ಪೇಪರ್ 2 ಕೂಡ ಎಲ್ರಿಗೂ ಕಾಮನ್ PSTR ಒಳಗಡೆ. ನಾನು ಆರ್ಟ್ಸ್ ವಿದ್ಯಾರ್ಥಿ ಇದ್ರು ಕೂಡ ಮ್ಯಾಥ್ಸ್ ಮತ್ತೆ ಪರಿಸರ ವಿಜ್ಞಾನ ಮತ್ತೆ ಅದ್ರ ಜೊತೆಗೆ ಸಮಾಜ ವಿಜ್ಞಾನ ಇವು 3 ವಿಷಯಗಳನ್ನು ಬರೀಲೇಬೇಕು, ಕಂಪಲ್ಸರಿ ಓದ್ಲೇಬೇಕು. ಇನ್ನು GPSTR ಬಂದಾಗ ಸೇಮ್ ಅಗೇನ್ ಪೇಪರ್ 1 ಸೇಮ್ ಅದ ಅಷ್ಟೇ, ಮೆಂಟಲ್ ಎಬಿಲಿಟಿ ಅಷ್ಟೇ ಕೊಟ್ಟಿಲ್ಲ ನೋಡಿ. GPSTR ಬರೆಯೋ ವಿದ್ಯಾರ್ಥಿಗಳು ಪೇಪರ್ 1 ಒಳಗಡೆ ಮಾನಸಿಕ ಸಾಮರ್ಥ್ಯ ಕೊಟ್ಟಿಲ್ಲ ಅಂತ ನೀವು ನಿರಾಳರಾಗಬೇಡ್ರಿ. GK ಒಳಗಡೆ ಒಂದು 4-5 ಕ್ವಶನ್ಸ್ಗಳು ಕೂಡ ಕೇಳ್ಬೋದು. GK ಒಳಗಡೆ ಕೂಡ 4-5 ಕ್ವಶನ್ಸ್ಗಳು ಮೆಂಟಲ್ ಎಬಿಲಿಟಿ ಕೇಳ್ತಿರ್ತಾರೆ. ಇಲ್ಲಿ ಪೇಪರ್ 2 ಅಂತ ಬಂದಾಗ CBZ ಮೆಥಡ್ ಇರ್ತದೆ, CBZ ಮೆಥಡ್ಗಳು ಬೇರೆ, PCM ಮೆಥಡ್ ವಿದ್ಯಾರ್ಥಿಗಳು ಬೇರೆ, ಸೋಷಿಯಲ್ ಸೈನ್ಸ್ ಬರೀತಕ್ಕಂಥ ವಿದ್ಯಾರ್ಥಿಗಳು ಬೇರೆ, ಕನ್ನಡ ಶಿಕ್ಷಕ ಆಕಾಂಕ್ಷಿಗಳು ಬೇರೆ, ಇಂಗ್ಲಿಷ್ ಬೇರೆ. ಈ ರೀತಿ ಅವ್ರವ್ರದ್ದು ಏನು ಐಚ್ಛಿಕ ವಿಷಯಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರಲ್ಲ ಡಿಗ್ರಿ ಒಳಗಡೆ, ಆ ಒಂದು ವಿಷಯದ ಶಿಕ್ಷಕರಾಗಿ ಅವ್ರು ಆಯ್ಕೆ ಆಗ್ಬೋದು. HSTR ಕೂಡ ಸೇಮ್ ಅದೇ ರೀತಿ ಇದೆ. ಬಟ್ ಒಂದೇನಪ್ಪ ಅಂತಂದ್ರೆ ಈ ಬಾರಿ ಬಹಳ ಗೊಂದಲ ಏನಂತಂದ್ರೆ PM ಮೆಥಡ್ ವಿದ್ಯಾರ್ಥಿಗಳಿಗೆ HSTR ನಲ್ಲಿ ಮೆಥಮೆಟಿಕ್ಸ್ ಹುದ್ದೆಗೆ ಅವಕಾಶ ಕೊಟ್ಟಿಲ್ಲ. ಅವರು ಎಲಿಜಿಬಲ್ ಇಲ್ಲ. ಎಲಿಜಿಬಲ್ ಅಂದ್ರೆ ಎಲಿಜಿಬಲ್ ಇದಾರೆ, ಬಟ್ ಅವಕಾಶನೇ ಕೊಟ್ಟಿಲ್ಲ. ಮೊದಲನೇದು. ಎರಡನೇದೇನಪ್ಪ ಅಂದ್ರೆ PME ವಿದ್ಯಾರ್ಥಿಗಳಿಗೂ ಕೂಡ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರಿಗೆ ಆಯ್ಕೆ ಮಾಡ್ಕೊಳ್ಬೇಕಾಗಿತ್ತು, ಬಟ್ ಆದ್ರೂ ಕೂಡ PMCS ದವ್ರಿಗೆ ಅಷ್ಟೇ ಅವಕಾಶ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಏನ್ ಮಾಡಿದಾರಪ್ಪ ಅಂತಂದ್ರೆ PE ಅಂದ್ರೆ ಫಿಸಿಕಲ್ ಎಜುಕೇಶನ್ PE ಟೀಚರ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಅನೇಕ ವರ್ಷಗಳ ನಂತರ ಈ ಒಂದು ಟೀಚರ್ ನೋಟಿಫಿಕೇಶನ್ ಆಗಿದೆ. ವಿದ್ಯಾರ್ಥಿಗಳು ಬಿಪೆಡ್ದು. ಸೊ ಹಾಗಾಗಿ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡ್ಕೊಳ್ಬೇಕು. ಈಗ HSTR ಕೂಡ 2011 ಆಗಿತ್ತು ಲಾಸ್ಟ್ ಟೈಮ್, 2011-12. ಈಗ ನೋಡಿದ್ರೆ ಸುಮಾರು 11 ವರ್ಷಗಳ ನಂತರ ಮತ್ತೆ ನೋಟಿಫಿಕೇಶನ್ ಆಗಿದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡ್ಕೊಳ್ಬೇಕು ಅನ್ನೋದು ನಮ್ದು ಉದ್ದೇಶ. ಜೊತೆಗೆ ಯಾರೆಲ್ಲ ಅಭ್ಯರ್ಥಿಗಳು ಅಂದ್ರೆ ಇಲ್ಲಿ ಕೆಲವೊಂದು ಗೊಂದಲಗಳು, KK ಇದ್ದಾರೆ, ನಾನ್ KK ಇದ್ದಾರೆ, ಅವರು ಯಾವ ರೀತಿಯಾದಂತಹ ಸರ್ಟಿಫಿಕೇಟ್ ಅನ್ನ ರೆಡಿ ಮಾಡಿಟ್ಕೋಬೇಕು. ಆಮೇಲೆ ಮದುವೆಯಾಗಿ ಬೇರೆ ಜಿಲ್ಲೆಗಳಿಗೆ ಹೋಗದಂತಹ ಅಭ್ಯರ್ಥಿಗಳು ಅವರು ಯಾವ ರೀತಿಯಾದಂತಹ ಸರ್ಟಿಫಿಕೇಟ್ಗಳನ್ನು ತಗೋಬೇಕು. ಮೈಸೂರು ಭಾಗದಂಥ ಅಭ್ಯರ್ಥಿಗಳು ಬಂದು ಕಲಬುರಗಿಯಲ್ಲಿ ಅಥವಾ ರಾಯಚೂರು ಭಾಗದ ಅಂದ್ರೆ KK ಭಾಗದಲ್ಲಿ ನೆಲೆಸ್ತಾ ಇದ್ರೆ ಅವರು ಯಾವ ರೀತಿಯಾದಂಥ ಸರ್ಟಿಫಿಕೇಟ್ಗಳನ್ನು ತಗೊಂಡು ಈ ಒಂದು ಪೋಸ್ಟ್ಗಳಿಗೆ ಏನಾದ್ರೆ ಅರ್ಜಿಯನ್ನು ಹಾಕ್ಬೋದು ಅನ್ನುವಂಥದ್ದನ್ನು ನೋಡಿ ಸರ್, ಕೆಲವೊಂದು ವಿಷಯಗಳನ್ನು ನಾನೇ ನಿಮಗೆ ಸ್ಪಷ್ಟೀಕರಣ ಮಾಡ್ತೀನಿ, ಸ್ಪಷ್ಟೀಕರಣವನ್ನ ಕೊಡ್ತೀನಿ. ಮೊದಲನೇದೇನಪ್ಪಾ ಅಂತಂದ್ರೆ PSTR, GPSTR, HSTR 3 ಹುದ್ದೆಗಳಿಗೆ ಕೂಡ ನೆಗೆಟಿವ್ ಮಾರ್ಕ್ಸ್ ಇಲ್ಲ, ಮೊದಲನೇದು. ಎರಡನೇದು, ಈಗ ಸುಮಾರು ನೋಟಿಫಿಕೇಶನ್ ಆದ್ರಿಂದ ಸುಮಾರು ವಿದ್ಯಾರ್ಥಿಗಳು ದಿನಾಲು ಒಂದು 200-300ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಮೆಸೇಜ್ ಮಾಡಿ, ಕಾಲ್ ಮಾಡಿ ತಮ್ಮ ಏನು ಡೌಟ್ಸ್ಗಳಿರ್ತಾವೆ ಕೇಳ್ತಿದ್ದಾರೆ. ಸೊ ಹಾಗಾಗಿ ಈ ಮೂಲಕ ನಿಮ್ದೊಂದು ಮಾಧ್ಯಮದ ಮೂಲಕ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಯಾರಿಗೂ ಕೂಡ ನೆಗೆಟಿವ್ ಮಾರ್ಕ್ಸ್ ಇಲ್ಲ, ಮೊದಲನೇದು ಕ್ಲಿಯರ್. ಎರಡನೇದೇನಪ್ಪ ಅಂದ್ರೆ ಸರ್ ಪ್ರಶ್ನೆಗಳು ಇಂಗ್ಲಿಷ್ನಲ್ಲಿ ಇರ್ತಾವೋ ಕನ್ನಡದಲ್ಲಿ ಇರ್ತಾವೋ, ನಾವು ಸೈನ್ಸ್ದವ್ರು ಇದ್ದೀವಿ ಓನ್ಲಿ ಇಂಗ್ಲಿಷ್ನಾಗ ಇರ್ತಾವೋ ಅಥವಾ ಕನ್ನಡದಾಗ ಇರ್ತಾವೋ, ನಾನು ಆರ್ಟ್ಸ್ ಇದ್ದೀನಿ ಸರ್ ಓನ್ಲಿ ಕನ್ನಡದಾಗ ಇರ್ತಾವೋ ಇಂಗ್ಲಿಷ್ನಾಗ ಇರ್ತಾವೋ, ಆ ರೀತಿ ಕೇಳ್ತಿದ್ದಾರೆ. ಸೊ ಇದಕ್ಕೇನಪ್ಪಾ ಅಂತಂದ್ರೆ PSTR, GPSTR, HSTR ಪೇಪರ್ 1, ಪೇಪರ್ 2 ಎಲ್ಲವೂ ಕೂಡ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲಿ ಪ್ರಶ್ನೆಗಳು ಇರ್ತಾವೆ ಮತ್ತು ಆಯ್ಕೆಗಳು ಕೂಡ ಎರಡೂ ಮಾಧ್ಯಮದಲ್ಲಿ ಇರ್ತಾವೆ. ಸೊ ಹಾಗಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಇರ್ತಕ್ಕಂಥದ್ದೇ ಫೈನಲ್ ಅಂತ ಎಲ್ಲ ಕೂಡ ಹೇಳಿರ್ತಾರೆ. ಸೊ ಹಾಗಾಗಿ ಎರಡೂ ಮಾಧ್ಯಮದಲ್ಲಿ ಇರ್ತಾವ. ಅಭ್ಯರ್ಥಿಗಳು ಇದ್ರ ಬಗ್ಗೆ ಅವರು ಯಾವುದೇ ರೀತಿ ಸಂದೇಹ ಪಡೋದು ಅವಶ್ಯಕತೆ ಇಲ್ಲ. ಆಮೇಲೆ ನೀವು ಈಗ ಹೇಳಿದ್ರಿ HK ನಾನ್ HK ಏನಪ್ಪಾ ಅಂತ, KK ಎಸ್ HK ನಾನ್ HK ಅಂತಂದ್ರೆ KK ನಾನ್ KK ಅಂತ ಈಗ ಮರುನಾಮಕರಣ ಆಗಿರೋದು. ಅದಕ್ಕಿಂತ ಮುಂಚಿತವಾಗಿ ನೋಡ್ರಿ, ಈಗ ನಮ್ಮದೇ ಜಿಲ್ಲೆ ಕಲಬುರಗಿ ಜಿಲ್ಲೆಯ ಒಂದು ಶಿಕ್ಷಕ ಆಕಾಂಕ್ಷೆಯನ್ನ ಹೊಂದಿರತಕ್ಕಂಥ ವಿದ್ಯಾರ್ಥಿ ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನ ಹಾಕ್ಬೋದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಓವರ್ ಆಲ್ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆ ಇದ್ರೂ ಒಂದೇ ಜಿಲ್ಲೆಯಲ್ಲಿ ಆಯ್ಕೆ ಮಾಡ್ಕೋಬಹುದು. ಓವರ್ ಆಲ್ ಕರ್ನಾಟಕ ಅಂತಲ್ಲ, ಈಗ ನಾನು ಕಲ್ಯಾಣ ಕರ್ನಾಟಕ ಅಂತ ತಗೊಂಡಿದ್ದೀನಿ. ಕಲ್ಯಾಣ ಕರ್ನಾಟಕದಲ್ಲಿ 7 ಜಿಲ್ಲೆಗಳಲ್ಲಿ ನಾನು ಯಾವ್ದಾದ್ರು ಒಂದು ಜಿಲ್ಲೆಗೆ ಮಾತ್ರ CBZ ಹುದ್ದೆಯ ಒಂದು ಆಕಾಂಕ್ಷಿಯಾಗಿ ಬಯೋಸೈನ್ಸ್ ಶಿಕ್ಷಕರ ಆಕಾಂಕ್ಷಿಯಾಗಿ ನಾನು ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಈಗ ನಾನು ಉದಾಹರಣೆ, ಕಲಬುರಗಿಯಲ್ಲಿ ಕಡಿಮೆ ಪೋಸ್ಟ್ ಇದಾವ ಸರ್, ರಾಯಚೂರಿನಲ್ಲಿ ಹೆಚ್ಚಿಗೆ ಇದಾವ, ಎರಡು ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತವೆ. ನಾನು ರಾಯಚೂರ್ಗೆ ಹಾಕ್ತೀನಿ ಅಂದ್ರೆ ಅವಕಾಶ ಕೊಟ್ಟಿಲ್ಲ. ಓಕೆ, ಕೇವಲ ಒಂದೇ ಜಿಲ್ಲೆಗೆ ಮಾತ್ರ ನೀವು ಅರ್ಜಿ ಅಂದ್ರೆ ಆಯ್ಕೆ ಮಾಡ್ಕೋಬೇಕಾದಂತ ಸಂದರ್ಭದಲ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಟ್ಟಿರ್ತೀವಿ ಅದೇ ಫೈನಲ್. ಎಸ್ ಸರ್, ಎಸ್ ಸರ್. ಸೊ ಒಂದು ಜಿಲ್ಲೆಗೆ ಮಾತ್ರ ನೀವು ಆಯ್ಕೆಯನ್ನ ಒಂದು ಜಿಲ್ಲೆಗೆ ಮಾತ್ರ ತಾವು ಅರ್ಜಿಯನ್ನ ಹಾಕಬೇಕು. ಸೊ ಇದು ಒಂದು. ಎರಡನೇದೇನಪ್ಪಾ ಅಂತಂದ್ರೆ, ಈಗ PSTR, GPSTR, HSTR 3 ಹುದ್ದೆಗಳಿಗೂ ಕೂಡ ನಾನು ಅರ್ಹರಿದ್ದೀನಿ ಸರ್, ಬಟ್ ನಾನು 3 ಸಾರ್ತಿ ಎಕ್ಸಾಮ್ ಬರೀಬೇಕೇನಂತ ಕೇಳ್ತಾರೆ. ಇಲ್ಲ, ಒಂದೇ ಸಾರ್ತಿ ಎಕ್ಸಾಮ್ ಬರೀಬೇಕು. ಓಕೆ, ಸೊ ಅಂದ್ರೆ ನೀವು PSTR, GPSTR, HSTR ಏನದಾವಲ್ಲ
3 ಸಾರ್ತಿ ಪ್ರತ್ಯೇಕವಾಗಿ ಅರ್ಜಿ ಹಾಕಲು ಅವಕಾಶ ಇಲ್ಲ. ಒಂದೇ ಬಾರಿ ನೀವು ಅರ್ಜಿಯನ್ನ ಹಾಕಬೇಕು. ಪರೀಕ್ಷೆ ನೀವು ಡಿಫ್ರೆಂಟ್ ಆಗಿ ಬರೀರಿ. PSTR ಬೇರೆ ಪರೀಕ್ಷೆ, GPSTR ಬೇರೆ, HSTR ಬೇರೆ. ಆದ್ರೆ ಅಪ್ಲಿಕೇಶನ್ ಹಾಕುವ ಒಂದೇ ಸಾರ್ತಿ ಅಪ್ಲಿಕೇಶನ್ ಹಾಕ್ಬೇಕು. ಓಕೆ, ಸೊ ಹಾಗಾಗಿ ಇದು ವಿದ್ಯಾರ್ಥಿಗಳು ಒಂದು ಸರಳತೆಯನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈಗ ಇನ್ನೊಂದು, ಈಗ ನಾನು ಕಲಬುರಗಿ ಅಂದ್ರೆ ಕಲ್ಯಾಣ ಕರ್ನಾಟಕದ ಒಂದು ಆಕಾಂಕ್ಷಿಯಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಇನ್ನು ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಇದಕ್ಕೆ ಅವಕಾಶ ಅಲ್ಲ. ಬಟ್ ಕಲ್ಯಾಣ ಕರ್ನಾಟಕದಲ್ಲಿ 2 ಜಿಲ್ಲೆಗಳಿಗೆ ಅವಕಾಶ ಇಲ್ಲ. ನಾನು ಕಲ್ಯಾಣ ಕರ್ನಾಟಕದಲ್ಲಿ 2 ಜಿಲ್ಲೆಗಳಿಗೆ ಅವಕಾಶ ಇಲ್ಲ. ಅದನ್ನು ಹೊರತುಪಡಿಸಿ ನಾವು ಕಲ್ಯಾಣ ಕರ್ನಾಟಕದಲ್ಲೇ ಒಂದೇ ಜಿಲ್ಲೆಗೆ ಮಾತ್ರ ನಾವು ಅಪ್ಲಿಕೇಶನ್ ಅನ್ನು ಹಾಕಬೇಕು. ಇದು CBZ PCM ವಿದ್ಯಾರ್ಥಿಗಳು ಅನ್ವಯ ಆಗ್ತದೆ. ಆದ್ರೆ ಈಗ ಏನು ಲ್ಯಾಂಗ್ವೇಜ್ ವಿಷಯಗಳನ್ನ ಐಚ್ಛಿಕವಾಗಿ ಓದಿರ್ತಾರೆ. ಫಾರ್ ಎಕ್ಸಾಂಪಲ್ ಕನ್ನಡ, ಇಂಗ್ಲಿಷ್, ಹಿಂದಿದವರಿಗಂತ ಅವಕಾಶ ಕೊಟ್ಟಿಲ್ಲ ಈ ಬಾರಿ. ಓಕೆ, ಸೊ ಹಾಗಾಗಿ ಕನ್ನಡ, ಇಂಗ್ಲಿಷ್ ಯಾರು ಐಚ್ಛಿಕ ವಿಷಯವನ್ನ ತೆಗೆದುಕೊಂಡು ಓದಿರ್ತಾರೋ ಅವ್ರಿಗೇನಪ್ಪಾ ಅಂದ್ರೆ ಕನ್ನಡ ಶಿಕ್ಷಕರಾಗ್ನೂ ಆಯ್ಕೆ ಆಗ್ತಾರ, ಸೋಷಿಯಲ್ ಶಿಕ್ಷಕರಾಗ್ನೂ ಅವ್ರು ಆಯ್ಕೆ ಆಗ್ತಾರೆ. ಇಂಗ್ಲಿಷ್ ಶಿಕ್ಷಕರಾಗ್ನೂ ಆಯ್ಕೆ ಆಗಿರ್ತಾರ, ಸೋಷಿಯಲ್ ಶಿಕ್ಷಕರಾಗ್ನೂ ಆಯ್ಕೆ ಆಗ್ತಾರೆ. ಅವ್ರಿಗೆ 2 ಸಬ್ಜೆಕ್ಟ್ ಬೇರೆ ಆದವಲ್ಲ, ಸೊ ಅವ್ರು ಹಾಕ್ಬೋದು ಬೇರೆ ಬೇರೆ ಜಿಲ್ಲೆಗೆ. ಸೋಷಿಯಲ್ ವಿಷಯದ ಶಿಕ್ಷಕ ಆಕಾಂಕ್ಷಿ ಕಲಬುರಗಿ ಜಿಲ್ಲೆ ಹಾಕ್ಬೋದು. ಆ ನಂತರ ಕನ್ನಡ ವಿಷಯದ ಶಿಕ್ಷಕರಲ್ಲಿ ಕರ್ರರಾದವರು ಕೂಡ ಬೇರೆ ಜಿಲ್ಲೆಗೆ ಹಾಕ್ಬೋದು. ಬೀದರ್ ಹಾಕ್ಬೋದು, ಬಿಜಾಪುರ ಹಾಕ್ಬೋದು, ಬೇರೆ ಬೇರೆ ಜಿಲ್ಲೆಗೆ ಹಾಕ್ಬೋದು. ಆದ್ರೆ CBZ ವಿದ್ಯಾರ್ಥಿ, PCM ವಿದ್ಯಾರ್ಥಿ ಒಂದೇ ಜಿಲ್ಲೆಯನ್ನ ಅವರು ಮಾಡ್ಕೊಳ್ಬೇಕು. ಕೆಲವೊಬ್ರು ಡಬಲ್ ಡಿಗ್ರಿ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಾನು CBZ ಮಾಡಿದ್ದೀನಿ, 3 ನಾನು ಆದ ನಂತರ ಮತ್ತೇನ್ ಮಾಡಿರ್ತೇನಪ್ಪ ಅಂತಂದ್ರೆ PCM ಮಾಡಿರ್ತೇನೆ. ನಾನು ಡಬಲ್ ಡಿಗ್ರಿ ಅದ, ನಾನು ಕೂಡ ಬೇರೆ ಬೇರೆ 2 ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೋಬಹುದು. ಅಂದ್ರೆ ಈಗ ನೀವು ಆಗ್ಲೇ ಹೇಳಿದಂಗೆ ಕಲ್ಯಾಣ ಕರ್ನಾಟಕ ಭಾಗದವರು ಈ ಭಾಗದಲ್ಲಿಯೂ ಕೂಡ ಆಯ್ಕೆ ಮಾಡಿಕೊಂಡು ಆಮೇಲೆ ನಾನ್ ಆಯ್ಕೆ ಮಾಡ್ಕೊಂಡಾಗ ಟೈಮ್ ಟೇಬಲ್ ಯಾವ ರೀತಿ ಇದೆ? ಬೇರೆ ಬೇರೆ ರೀತಿ ಇದೆ ಸರ್. ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಪ್ರತ್ಯೇಕವಾಗಿ ನೋಟಿಫಿಕೇಶನ್ ಮಾಡಿದ್ದಾರೆ. ಪರೀಕ್ಷಾ ದಿನಾಂಕ ಕೂಡ ಪ್ರತ್ಯೇಕವಾಗಿ ಮಾಡಿದ್ದಾರೆ. ಇದು ಒಂದು. ಎರಡನೇದು, ಕಲ್ಯಾಣ ಕರ್ನಾಟಕದಲ್ಲೇ ಈಗ ಕೆಲವೊಬ್ರು 2 ಹುದ್ದೆಗಳಿಗೆ ಎಲಿಜಿಬಲ್ ಅದಾರ. ಒಂದು ಕನ್ನಡ ವಿಷಯಕ್ಕೆ, ಇನ್ನೊಂದು ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ ವಿಷಯಕ್ಕೆ. ಅದನ್ನು ಕೂಡ ಬೇರೆ ಬೇರೆ ದಿನ ಎಕ್ಸಾಮ್ಸ್ ಗಳು ಇರ್ತಾವೆ, ಒಂದೇ ದಿನ ಇರಂಗಿಲ್ಲ. ಸೊ ಹಾಗಾಗಿ ಇನ್ನು ಜಿಲ್ಲಾವಾರನು ಕೂಡ ಪರೀಕ್ಷಾ ದಿನಾಂಕಗಳು ಬೇರೆ ಬೇರೆ ಘೋಷಣೆಯನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಯಾವುದೇ ರೀತಿ ಗೊಂದಲಕ್ಕೆ ಒಳಗಾಗೋದು ಅವಶ್ಯಕತೆ ಇಲ್ಲ, ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಇನ್ನೊಂದು, ನೀವು ಅವಾಗಲೇ ಪ್ರಶ್ನೆ ಕೇಳಿದ್ರಿ, ಉದಾಹರಣೆ ಹೇಳ್ತಾ ಇದ್ದೀನಿ. ಈಗ ನಾನ್ HK ದಲ್ಲೂ ಇರ್ತಕ್ಕಂಥ ಒಂದು ಮಹಿಳೆಯು ಆಕಾಂಕ್ಷಿ ಹುದ್ದೆ, ಶಿಕ್ಷಕ ಆಕಾಂಕ್ಷಿ ಮಹಿಳೆಯವರು ನಮ್ಮ HKಗೆ ಬಂದು ಅಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಬಂದು ಮದುವೆ ಆಗಿದ್ರು ಅಂತ ತಿಳ್ಕೊಡ್ರಿ. ಅವರಿಗೂ ಕೂಡ ನಾವು 371J ನ ಒಂದು ಅವರು ಸದುಪಯೋಗನ ಪಡ್ಕೊಳ್ಬೋದು, ಆ ಸೌಲಭ್ಯನ ಪಡ್ಕೊಳ್ಬೋದು, ಆ ಮೀಸಲಾತಿಯನ್ನ ಪಡ್ಕೊಳ್ಬೋದು. ಓಕೆ, ಅಥವಾ ಇದು ಒಂದು. ಎರಡನೇದೇನಪ್ಪಾ ಅಂತಂದ್ರೆ, ಈಗ ಅವರು ಪೂರ್ತಿ ಅವ್ರ ಎಜುಕೇಶನ್ ಕಲ್ಯಾಣ ಕರ್ನಾಟಕದಲ್ಲೇ ಮುಗಿದಿರ್ತದೆ. ಆಮೇಲೆ ಅವ್ರು ಯಾರೋ ಬೆಂಗಳೂರದವ್ರಿಗನ್ನೋ ಮದುವೆ ಆಗ್ತಾರ, ಮೈಸೂರದವ್ರಿಗೆ ಮದುವೆ ಆಗ್ತಾರ. ಅವಾಗ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಹೋದಾಗ ಕೂಡ ಅವಾಗೂ ಕೂಡ ಅವರು 371J ನ ಒಂದು ಮೀಸಲಾತಿಯನ್ನ ಸದುಪಯೋಗನ ಪಡ್ಕೊಳ್ಬಹುದು. ಈ ಕಡೆ ಬಂದಾಗ ಅಂದ್ರೆ ನಾನ್ ಕಲ್ಯಾಣ ಕರ್ನಾಟಕದವರು ಕಲ್ಯಾಣ ಕರ್ನಾಟಕಕ್ಕೆ ಬಂದಾಗ ಗಂಡನ ಡಾಕ್ಯುಮೆಂಟ್ಸ್ ಗಳ ಪ್ರಕಾರ ಅವರಿಗೆ 371J ಮೀಸಲಾತಿ ಸಿಗ್ತದ. ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ ಇದ್ದವ್ರು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಹೋದಾಗ ತಂದೆ ತಾಯಿ ಡಾಕ್ಯುಮೆಂಟ್ಸ್ ಮುಖಾಂತರ ಅಲ್ಲಿ ಹೋದಾಗ ಕೂಡ ಅವ್ರೇನ್ ಮಾಡ್ಬೋದು, ಒಂದು 371J ನ ಮೀಸಲಾತಿಯನ್ನ ಪಡ್ಕೊಳ್ಬಹುದು. ಇಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ 371J ಅಂತಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ 80%, ಸುಮಾರು 80% ಹುದ್ದೆಗಳು ಕೇವಲ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಅದ. 20% ಮಾತ್ರ ನಾನ್ ಕಲ್ಯಾಣ ಕರ್ನಾಟಕದವ್ರು ಫೈಟ್ ಮಾಡ್ಬೋದು. ಇನ್ನು ಸರ್ಟಿಫಿಕೇಟ್ಗಳ ವಿಚಾರಕ್ಕೆ ಬಂದಾಗ 371J ಕೆಲವೊಬ್ಬರು ಸುಮಾರು ಒಂದು 5 ವರ್ಷಗಳ ಹಿಂದೆ ಮಾಡಿಸಿ ಹಾಗೆ ಬಿಟ್ಟಿರ್ತಾರೆ. ಮತ್ತು ಆಮೇಲೆ ಕನ್ನಡ ಮಾಧ್ಯಮ ತೆಗೆಸಿರುವಂಥವ್ರು ಕೂಡ ಹಾಗೆ ಬಿಟ್ಟಿರ್ತಾರೆ. ಇವು ಯಾವ ರೀತಿಯಾಗಲ್ಲ, ಅಥವಾ ಇನ್ ಬಿಟ್ವೀನ್ ಅಪ್ಲಿಕೇಶನ್ ಹಾಕೋ ಮುಂಚೆನೇ ಸರ್ಟಿಫಿಕೇಟನ್ನು ತೆಗೆಸ್ಕೊಂಡಿರ್ಬೇಕಾ ಅಥವಾ ರಿನ್ಯೂವಲ್ ಮಾಡಿಸಿರ್ಬೇಕಾ? ಈ ಸರ್ಟಿಫಿಕೇಟನ್ನು ಯಾವ ರೀತಿಯಾಗಿ ವ್ಯಾಲಿಡ್ ಆಗಿ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ? ಮೊದಲನೇದು, ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ನೀವು ಯಾವಾಗಾದ್ರೂ ಒಂದ್ ಸಾರ್ತಿ ಬರ್ದ್ರೆ ಓಕೆ. ಒಂದ್ ಸಾರ್ತಿ ಬರ್ಕೊಂಡಿದ್ರೆ ಆ ಸರ್ಟಿಫಿಕೇಟ್ ಅನ್ನ ಬರ್ಕೊಂಡು BO ಅವ್ರ ಸಿಗ್ನೇಚರ್ ಆಗಿತ್ತು ಅಂದ್ರೆ ನೋ ಪ್ರಾಬ್ಲಮ್, ಏನೂ ತೊಂದರೆ ಇಲ್ಲ. ಸೊ ಇತ್ತೀಚೆಗೆ ಯಾಕೆ ತಗೋ ಅಂತ ಹೇಳ್ತಾರಪ್ಪ ಅಂತಂದ್ರೆ, ಕೆಲವು ಡಾಕ್ಯುಮೆಂಟ್ಸ್ ಗಳನ್ನ ಬಹಳ ದಿನ ಇಟ್ಟು ಕೆಲವೊಂದು ಸ್ವಲ್ಪ ಹರಿದೋಗಿರ್ತಾವ, ನೆಗ್ಲೆಕ್ಟ್ ಮಾಡಿರ್ತಾರೆ, ಏನೋ ಹೊಲಸಾಗಿರ್ತಾವ, ಹಾಗಾಗಿ ಬರ್ಕೊಂತ ಹೇಳಿರ್ತಾರೆ. ಆದ್ರೆ ನೀವು ನೀಟಾಗಿ ನೀವು ಶೇಖರಣೆ ಮಾಡಿ ಇಟ್ಟಿದಿರಪ್ಪ ಅಂತಂದ್ರೆ ಹೊಸ ಬರ್ಕೊಳ್ಬೇಕಂತ ಅವಶ್ಯಕತೆ ಇಲ್ಲ. ಇನ್ನು 371J ಅಂತ ಬಂದಾಗ ನೀವು 5 ವರ್ಷ ಆದ ನಂತರ ರಿನ್ಯೂವಲ್ ಮಾಡಿಸಿರ್ಬೇಕು ಅಷ್ಟೇ. ಕಾನ್ವೊಕೇಶನ್ ಅಂತೂ ಬೇಕೇ ಅಂತೇನು ಹೇಳಿಲ್ಲ, ಕಾನ್ವೊಕೇಶನ್ ಕೂಡ ಹೇಳಿಲ್ಲ. ಇನ್ನು ಇನ್ಕಮ್ ಮತ್ತೆ ಕಾಸ್ಟ್ ಸರ್ಟಿಫಿಕೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗಲೇ. ಅದ್ರ ಇದ್ರೊಳಗಡೆ ಕಾಸ್ಟ್ ಸರ್ಟಿಫಿಕೇಟ್, ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಒಂದು ಹೆಣ್ಮಗಳು ಶಿಕ್ಷಕ ಆಕಾಂಕ್ಷಿ ಇರ್ತಕ್ಕಂಥ ಒಂದು ಹೆಣ್ಮಗಳು ಏನ್ ಮಾಡಿರ್ತಾರಪ್ಪ ಅಂತಂದ್ರೆ, ಮದುವೆಯಾಗಿ ಗಂಡನ ಮನೆಗೆ ಬಂದಾಗ ಕಾಸ್ಟ್ ಸರ್ಟಿಫಿಕೇಟ್ ಯಾವ್ದು ಹಚ್ಬೇಕು ಸರ್ ಅಂತ ಅಂತಾರೆ. ಅಥವಾ ಇಂಟರ್ ಮ್ಯಾರೇಜ್ ಆಗಿರ್ತಾರೆ, ಕೆಲವರು ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗಿರ್ತಾರೆ. ಓಕೆ, ಹುಡುಗಿದ ಕಾಸ್ಟೇ ಬೇರೆ ಇರ್ತದ, ಹುಡುಗನ ಕಾಸ್ಟೇ ಬೇರೆ ಇರ್ತದೆ. ಸೊ ಅವಾಗ ಯಾವ ಕಾಸ್ಟ್ ಅನ್ನ ನಾನು ಹಚ್ಬೇಕು ಸರ್ ಅಂತ ಕೇಳ್ತಾರ. ಸೊ ಇದೇನಪ್ಪಾ ಅಂತಂದ್ರೆ, ಸುಮ್ಮನೆ ಉದಾಹರಣೆ ಹೇಳ್ತೀನಿ. 3rd B ಅಲ್ಲಿ ಇರ್ತಕ್ಕಂಥ ಒಂದು ಹೆಣ್ಮಗಳು SC ಕ್ಯಾಟಗರಿಯ ಒಬ್ಬ
ಹುಡುಗನ ಜೊತೆ ಇಂಟರ್ ಕಾಸ್ಟ್ ಮ್ಯಾರೇಜ್ ಆದಾಗ ಅವಳಿಗೆ SC ಅಪ್ಲೈ ಆಗಲ್ಲ. ಓಕೆ, ಸಾಮಾಜಿಕವಾಗಿ ಅವಳು ಅದನ್ನ ಅನುಸರಿಸ್ತಾರ, ಅದು ಓಕೆ. ಆದ್ರೆ ಶೈಕ್ಷಣಿಕವಾಗಿ ಅವ್ರಿಗೆ SC ರಿಸರ್ವೇಶನ್ ಸಿಗಲ್ಲ. ಅವ್ರು ಏನ್ ಥರ್ಡ್ ಬಿತ್ತು ಅದನ್ನೇ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಮೊದಲೇ ಇದರ ಅರ್ಥ ಏನಪ್ಪಾ ಅಂದ್ರೆ ಅವ್ರು ಇಂಟರ್ ಕಾಸ್ಟ್ ಮ್ಯಾರೇಜ್ ಅಂತ ಇಲ್ಲ, ಅವ್ರು ಅದೇ ಕಾಸ್ಟ್ ಅಲ್ಲಿ ಮ್ಯಾರೇಜ್ ಆದ್ರೂ ಕೂಡ ಅವರು ಗಂಡನ ಮನೆಗೆ ಬಂದಾಗ ಮತ್ತೆ ಪ್ರತ್ಯೇಕವಾಗಿರ್ತಕ್ಕಂಥ ಕಾಸ್ಟ್ ಸರ್ಟಿಫಿಕೇಟ್ ಮಾಡಿಸೋದು ಅವಶ್ಯಕತೆ ಇಲ್ಲ. ಮೊದಲಿಂದ ಏನಿತ್ತು ಅದನ್ನೇ ಅಪ್ಲೈ ಮಾಡ್ಬೇಕು ಮೊದಲನೇದು. ಯಾಕಂದ್ರೆ ಕಾಸ್ಟ್ ಹುಟ್ಟಿನಿಂದಾನೇ ಬಂದಿರ್ತದೆ, ಅದೇ ಅಪ್ಲೈ. ಇನ್ಕಮ್ ಅಂತ ಬಂದಾಗ ಬಹಳ ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ತಂದೆ ಇನ್ಕಮ್ ಸರ್ಟಿಫಿಕೇಟ್ ಹಚ್ಚಿರ್ತಾರ, ಅದು ತಪ್ಪು. ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಗಂಡನ್ನ ಇನ್ಕಮ್ ಸರ್ಟಿಫಿಕೇಟ್ ಹಚ್ಬೇಕು ಮೊದಲನೇದು. ಎರಡನೇದು ಕೆಲವೊಬ್ಬರು ಸರ್ ನಮ್ದು ಇನ್ಕಮ್ 8 lakh ಅಬೋವ್ ಅದರಿ ಅಂತ ಹೇಳ್ತಿದ್ದಾರೆ. 8 lakh ಅಬೋವ್ ಅದರ ಕೆಲವೊಬ್ರದ್ದು ಇನ್ಕಮ್ 8 lakh ಅಬೋವ್ ಇದ್ದಾಗ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಜನರಲ್ ಅಂತ ಕನ್ಸಿಡರ್ ಜನರಲ್ ಅಂತ ಕನ್ಸಿಡರ್ ಕ್ಯಾಟಗರಿ ಇದ್ರು ಎಸ್ ಜನರಲ್ ಅಂತ ಕನ್ಸಿಡರ್. ಬಟ್ SC ST ಹೊರತುಪಡಿಸಿ ಈಗ 2A 3rd B ಬೇರೆ ಬೇರೆ ಇದ್ರು ಕೂಡ ಈಗ ಕ್ರಿಮಿ ಲೇಯರ್ ಅಂತ ಹೇಳ್ತಿಲ್ಲ, 8 lakh ಅಬೋವ್ ಇದ್ದರೆಲ್ಲವೂ ಕೂಡ ಕ್ರಿಮಿ ಲೇಯರ್ ಒಳಗಡೆ ಬರ್ತಾರೆ. ಬಟ್ SC ST ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಕ್ರಿಮಿ ಲೇಯರ್ ಒಳಗಡೆ ಬರ್ತಾರೆ, ಜನರಲ್ ಅಂತ ಕನ್ಸಿಡರ್ ಅನ್ನ ಮಾಡ್ತಾರೆ. ಇನ್ನು ಸಿಲೆಬಸ್ ವಿಚಾರಕ್ಕೆ ಬಂದಾಗ ಬೇರೆ ಬೇರೆ ಪೋಸ್ಟ್ಗಳಿಗೆ ಬೇರೆ ಬೇರೆ ಸಿಲೆಬಸ್ ಇದೆ. ಈ ಸೆಕೆಂಡ್ ಪೇಪರ್ ಅಂತೇಳಿ ಬಂದಾಗ ಇದರಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ? ಆಮೇಲೆ ಇನ್ನೊಂದು ಕೇಳ್ಬೇಕು, ಮಲ್ಟಿಪಲ್ ಚಾಯ್ಸಸ್ ಕ್ವಶನ್ಗೆ ಈ ಸಾರಿ ಎಷ್ಟು ಆಯ್ಕೆಗಳನ್ನ ಕೊಟ್ಟಿರ್ತಾರೆ ಅನ್ನುವಂಥದ್ದು. ಆಮೇಲೆ ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಏನಾದ್ರು ಇದೆಯಾ? ಬೈ ಚಾನ್ಸ್ ನಾವೇನಾದ್ರೂ ಟಿಕ್ ಮಾಡಿಲ್ಲ ಅಂತ ಹೇಳಿದ್ರೆ ಏನ್ ಪ್ರಾಬ್ಲಮ್ ಆಗ್ತದೆ ಅನ್ನೋದು? 100% ಸರ್. ಇದು ಏನಪ್ಪಾ ಅಂತಂದ್ರೆ ಬಹಳ ಜನ ವಿದ್ಯಾರ್ಥಿಗಳು ಈಗ ನಾವು ನಮ್ಮ ಸಮ್ಮರ್ ಸ್ಟಡಿ ಸರ್ಕಲ್ ಸಂಸ್ಥೆಯಲ್ಲಿ ಕೂಡ ಎವ್ರಿ ಸಂಡೇ ನಾವು ಟೆಸ್ಟ್ ಸೀರೀಸ್ ಅನ್ನ ಮಾಡ್ತೀವಿ, ಮಾಡೆಲ್ ಟೆಸ್ಟ್ ಸೀರೀಸ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಈಗ ನಾನ್ ನೋಡಿರೋ ಪ್ರಕಾರ ಮಾಡೆಲ್ ಟೆಸ್ಟ್ ಸೀರೀಸ್ ಕಂಡಕ್ಟ್ ಮಾಡಿದಾಗ ಅನೇಕ ವಿದ್ಯಾರ್ಥಿಗಳ ದೋಷವನ್ನ ಕಂಡು ಬಂದವು. ಈಗ ಏನ್ ಮಾಡಿದಾರಪ್ಪ ಅಂತಂದ್ರೆ ಆಪ್ಷನ್ಸ್ ಗಳು 4 ಇರ್ತಾವ. ಈಗ ನಾನೇನ್ ಹೇಳಿದೀನಿ, PSTR GPSTR HSTR ನಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ, ಆದ್ರೂ ಕೂಡ ನೆಗೆಟಿವ್ ಮಾರ್ಕ್ಸ್ ಅದಾವ. ನೆಗೆಟಿವ್ ಮಾರ್ಕ್ಸ್ ಇಲ್ಲ ಆದ್ರೂ ಕೂಡ ನೆಗೆಟಿವ್ ಮಾರ್ಕ್ಸ್ ಅದಾವ. ಹೆಂಗ್ರಿ ಅಂತಂದ್ರ ನೆಗೆಟಿವ್ ಮಾರ್ಕ್ಸ್ ಇಲ್ಲ, ಯಾಕಿಲ್ಲ ಅಂತಂದ್ರೆ ಮತ್ತೆ ನೆಗೆಟಿವ್ ಮಾರ್ಕ್ಸ್ ಅದ ಯಾಕದ ಅಂತಂದ್ರೆ ನೋಡ್ರಿ, ಆಯ್ಕೆಗಳು ಎಷ್ಟಿರ್ತಾವ? 4 ಆಯ್ಕೆಗಳು ಇರ್ತಾವ. ಆದ್ರೆ OMR ಸೀಟ್ ನಲ್ಲಿ ಆಪ್ಷನ್ಸ್ ಗಳು 5 ಇರ್ತಾವ. ABCDE ಪ್ರಶ್ನೆಗಳಿಗೆ ಆಪ್ಷನ್ಸ್ ಗಳು ABCD 4. ಆದ್ರೆ ಇಲ್ಲಿ OMR ಸೀಟ್ ನಲ್ಲಿ ನಮ್ಗೆ ABCDE 5 ಕೊಟ್ಟಿರ್ತಾರೆ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಈಗ ನಿಮ್ಗ 4 ಆಪ್ಷನ್ಸ್ಗಳಲ್ಲಿ ಯಾವ್ದು ಗೊತ್ತಿಲ್ಲ ಅಂತಂದ್ರೆ ಈ ಆದ್ರೂ ಹಾಕ್ಲೇಬೇಕು. ಈ ಹಾಕಿಲ್ಲ ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ಕಂಪಲ್ಸರಿ ಟಚ್ ಮಾಡ್ಲೇಬೇಕು. ಈ ಹಾಕ್ಲಿಲ್ಲ ಅಂದ್ರೆ 0.25 ಕಟ್ ಆಗ್ತದೆ. ಅಂದ್ರೆ ನೀವು 4 ನಿಮ್ಗೆ ಗೊತ್ತಿರಲಾರ್ದೇನೆ 4 ಪ್ರಶ್ನೆಗಳನ್ನ ನೀವು ಏನು ಟಿಕ್ ಮಾಡ್ಲಿಲ್ಲ, ABCDನೂ ಟಿಕ್ ಮಾಡ್ಲಿಲ್ಲ ಅಂತಂದ್ರೆ, ನೀವು ರೌಂಡ್ ಹಾಕ್ಲಿಲ್ಲ ಅಂತಂದ್ರೆ ನಿಮ್ಗೆ 1 ಮಾರ್ಕ್ಸ್ ಕಟ್ ಆಗ್ತದೆ, 0.25 ಒಂದಕ್ಕೆ. ಸೊ ಅದು ಇದು ಒಂದು. ಈಗ ನೀವು ಹೇಳಿ ಇದನ್ನ ಇಂಪಾರ್ಟೆಂಟ್ ಇದೆ, ಇದನ್ನ ವೀಕ್ಷಕರಿಗೆ ಹೇಳ್ಬಿಡಿ, ಇನ್ನೊಂದ್ಸರಿ ರಿಪೀಟ್ ಹೇಳಿ. ಯಾಕಂದ್ರೆ 5 ಆಪ್ಷನ್ ಕೊಟ್ಟು ಇದನ್ನ ಇನ್ನೊಂದ್ಸರಿ ರಿಪೀಟ್. ಈಗ ನೋಡ್ರಿ, ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ನಿಮ್ಗೆ OMR ಸೀಟ್ ನಲ್ಲಿ 5 ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ. ಆದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ 4 ಆಪ್ಷನ್ಸ್ಗಳು ಮಾತ್ರ ಇರ್ತಾವೆ. ಸೊ ನೀವು 4ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೊಳ್ಳೇಬೇಕು. ಯಾವ್ದಾದ್ರು ಒಂದು ಆಯ್ಕೆ ಮಾಡ್ಕೊಳ್ಳೇಬೇಕು. ಸರ್ ನಾವು 4ರಲ್ಲಿ ಯಾವ್ದು ನಮಗ್ ಗೊತ್ತಿಲ್ಲ ಅಂತಂದಾಗ ನೀವು 5ಅನ್ನ ಆಯ್ಕೆ ಮಾಡ್ಕೊಳ್ಬೇಕು. 5ನೇ ಆಪ್ಷನ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವು 0.25 ನೆಗೆಟಿವ್ ಮಾರ್ಕ್ಸ್ ಆಗ್ತಾವ. ಸೊ ಒಂದೇ ಫ್ರೀಕ್ವೆಂಟ್ಲಿ ನಮ್ ಸ್ಟೂಡೆಂಟ್ ಒಂದು ನಮ್ಗೆ ಕ್ವಶನ್ ಕೇಳಿದ್ರು, ಸರ್ ಈಗ ನಮ್ಗೆ ನೆಗೆಟಿವ್ ಮಾರ್ಕ್ಸ್ ಇಲ್ಲ, ನಾನು 5ನೇದಾಗಿ ಚೂಸ್ ಮಾಡ್ಲಿ, ಒಂದು ABCD ಯಾವ್ದಾದ್ರು ಒಂದು ಹಾಕ್ತೀನಿ, ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಕರೆಕ್ಟ್ ನಾವು ಹೇಳಿ, ನೀವು 5ನೇದು ಹಾಕ್ಬೇಕೆ ಅಂತೇನಿಲ್ಲ. ನೆಗೆಟಿವ್ ಮಾರ್ಕ್ಸ್ ಇಲ್ಲ ಅಂದ್ಮೇಲೆ ನೀವು A ರಟ್ಟಿಕ್ ಹಾಕ್ರಿ, B ರಟ್ಟಿಕ್ ಹಾಕ್ರಿ, CD ಸರಿ ಇದ್ರೆ ಮಾರ್ಕ್ಸ್ ಬಂದಿರ್ತದೆ, ಇಲ್ಲ ಇಲ್ಲ. ಈ ಆದ್ರೂ ಕೂಡ ಈ ಆಪ್ಷನ್ ಯಾಕೆ ಇಟ್ಟಾರಿ ಸರ್ ಅವರು ಅಂದ್ರೆ ಎಲ್ಲಾ ಎಕ್ಸಾಮ್ ಗಳಿಗೂ ಕೂಡ ಇದೇ ರೀತಿ ಮಾಡ್ತಿದ್ದಾರೆ. ನಮ್ಮ ಟೀಚರ್ ಹುದ್ದೆಗಳಿಗೆ ಮಾತ್ರ ನೆಗೆಟಿವ್ ಇಲ್ಲ, ಬೇರೆ ಬೇರೆ ಎಕ್ಸಾಮ್ ಗಳಿಗೆ ನೆಗೆಟಿವ್ ಮಾರ್ಕ್ಸ್ ಇರೋದ್ರಿಂದ ಬೇರೆ ಬೇರೆ ಹುದ್ದೆಗಳಿಗೆ ನೆಗೆಟಿವ್ ಮಾರ್ಕ್ಸ್ ಇರ್ತಾವ, ಅಲ್ಲೂ ಕೂಡ 5 ಆಪ್ಷನ್ಸ್ಗಳು ಇರ್ತಾವ. ಸೊ ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ನೆಗೆಟಿವ್ ಮಾರ್ಕ್ಸ್ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಈ ಆಪ್ಷನ್ ಅನ್ನು ಇಟ್ಟರು. ಮೊದಲನೇದು. ಎರಡನೇದೇನಪ್ಪಾ ಅಂದ್ರೆ ಒಂದು ಏನೋ ಒಂದು ಗಾಸಿಪ್ ಗಾಳಿ ಸುದ್ದಿ ಏನಪ್ಪಾ ಅಂದ್ರೆ ಸ್ಕ್ಯಾಮ್ ಆಗ್ಬಾರ್ದು. ಈಗ ಎಲ್ಲಾನು ಕೂಡ ಖಾಲಿ ಬಿಟ್ಟು ಏನೋ ಡೀಲ್ ಮಾಡ್ಕೊಂಡು ಅವ್ರು ಹಾಕೊಂಡ್ ಬಿಡ್ತಾರೆ OMR ಸೀಟ್ ಅಂತ ಹೇಳ್ತಾರೆ. ಸೊ ಆ ರೀತಿ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಒಂದು ಆದ್ರೂ ಟಿಕ್ ಮಾಡ್ಲಿ ಅಂತ ಆ ರೀತಿ ಬಿಟ್ಟಿದ್ದಾರೆ. ಬೈ ಚಾನ್ಸ್ ಏನಾದ್ರು ಅವ್ರು ಈ ಕ್ವಶನ್ ಅನ್ನು ಟಿಕ್ ಮಾಡಿದ್ರೆ ಅದಕ್ಕೆ ಮಾರ್ಕ್ಸ್ ಅಪ್ಲಿಕೇಬಲ್ ಇದೆಯಾ ಅಥವಾ ಅದು ಸುಮ್ನೆ ನಲ್ಲ ಅಂತ ಹೇಳಿ ಹೇಳ್ಬೋದು? ಈ ಟಿಕ್ ಮಾಡಿದ್ರಪ್ಪ ಅಂತಂದ್ರೆ ಯಾವುದೇ ಅಂಕಗಳನ್ನು ಕೊಡಲ್ಲ, ಮಾಡಿಲ್ಲಪ್ಪ ಅಂದ್ರೆ 0.25 ಕಟ್ ಮಾಡ್ತಾರೆ. ಓಕೆ. ಬೈ ಚಾನ್ಸ್ಗೆ 4 ಪ್ರಶ್ನೆಗಳ 4 ಆಯ್ಕೆಗಳಲ್ಲಿ ನನಗೆ ಏನೂ ಗೊತ್ತಿಲ್ಲ, ನಾನು ಈ ಪಾಯಿಂಟ್ ಅನ್ನ ಟಿಕ್ ಮಾಡಿದ್ದೀನಿ, ನನಗೆ ಮಾರ್ಕ್ಸ್ ಬೇಕಂದ್ರೂ ಸಿಕ್ಕಲ್ಲ.
ಸಿಗಲ್ಲ. ಬಟ್ ನಂದೊಂದು ಸಜೆಷನ್, ಈ ನೀವು ಟಿಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾರು. ಈ ಯಾಕೆ ಮಾಡ್ತೀರಿ? ABCD ಒಳಗಡೆ 4 ಆಪ್ಷನ್ಸ್ ನಿಮ್ ನೆಗೆಟಿವ್ನೇ ಇಲ್ಲ. ಸುಮ್ ದೇವ್ರ ಅಂಕಿ ಆದ್ರೂ ಹಾಕ್ರಿ, ಗೊತ್ತಿಲ್ಲ ಅಂದ್ರೆ ಆಪ್ಷನ್ಸ್ ಎಲಿಮಿನೇಟೆಡ್ ಮೆಥಡ್ ಆದ್ರೂ ಯೂಸ್ ಮಾಡ್ಕೊಂಡು ಯಾವ್ದಾದ್ರು ಒಂದು 50-50 ಮಾಡ್ಕೊಂಡ್ರೆ ಹಾಕ್ರಿ ಅಂತ ನಂದೊಂದು ಸಜೆಷನ್. ಬಟ್ ಇದು ಎಲ್ಲಿ ಅಪ್ಲಿಕೇಬಲ್ ಆಗಲ್ಲ ಅಂತಂದ್ರೆ ಕೆಲವೊಂದು ಪರೀಕ್ಷೆಗಳಲ್ಲಿ ನೆಗೆಟಿವ್ ಮಾರ್ಕ್ಸ್ ಅದಾವ. ಒಂದು ತಪ್ಪಾದ ಪ್ರಶ್ನೆಗೆ 0.25 ಕಟ್ಟಿರ್ತದೆ, ಅವಾಗಲ್ಲ ಅಲ್ಲಿ ಹಾಕ್ಬೇಡ್ರಿ. ಬಟ್ ಇಲ್ಲಿ ಟೀಚರ್ ಎಕ್ಸಾಮ್ಸ್ ನೆಗೆಟಿವ್ನೇ ಇಲ್ಲ, ಈ ಆಪ್ಷನ್ಸ್ ಗಳನ್ನ ಯಾರು ಚೂಸ್ ಮಾಡ್ಬೇಡ್ರಿ. ಬದಲಾಗಿ ABCD 4ರಲ್ಲಿ ಯಾವ್ದಾದ್ರು ಒಂದು ಹಾಕ್ರಿ, ನೆಗೆಟಿವ್ನೇ ಇಲ್ಲ. ಇನ್ನೊಂದು ವೀಕ್ಷಕರೇ, ಈಗ 4 ಆಪ್ಷನ್ಗಳಲ್ಲಿ ಕೇವಲ ಈ ಒಂದು ಅಂದ್ರೆ ಶಿಕ್ಷಕ ಹುದ್ದೆಗೆ ಮಾತ್ರ 5 ಆಪ್ಷನ್ಗಳಿರ್ತವೆ. ಇದನ್ನ ಈ ಒಂದು ಪರೀಕ್ಷೆಗಳಿಗೆ ಮಾತ್ರ ನೀವು ಸೀಮಿತಗೊಳಿಸಬೇಕು, ಇನ್ಯಾವುದೇ ಪರೀಕ್ಷೆಗಳಿಗೆ ಇದು ಅಪ್ಲಿಕೇಬಲ್ ಅಲ್ಲ. ಇಂಪಾರ್ಟೆಂಟ್ ಅಲ್ಲ ಸರ್? ಇನ್ನು ಇದಾದ ನಂತರ ಸಿಲೆಬಸ್ ವಿಚಾರಕ್ಕೆ ಬಂದಾಗ ಸೆಕೆಂಡ್ ಪೇಪರ್ ಅಲ್ಲಿ ಯಾವ ತರಗತಿಗಳಿಗೆ ಆಯ್ಕೆ ಆಗುವಂತಹ ಅಭ್ಯರ್ಥಿಗಳಿಗೆ ಯಾವ ರೀತಿಯಾದಂತಹ ಸಿಲೆಬಸ್ ಇರುತ್ತೆ, ಎಷ್ಟು ಮಾರ್ಕ್ಸ್ ಇರುತ್ತೆ ಅನ್ನುವಂಥದ್ದು ನೋಡಿ ಸರ್. ಈಗ ಅನೇಕ ಜನ ಬೇರೆ ಬೇರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆಗಲಿ ಅಥವಾ ಬೇರೆ ಬೇರೆ ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಾಗಲಿ ಯಾರೂ ಕೂಡ ಶಿಕ್ಷಕ ಹುದ್ದೆ ಅಂತಂದ್ರೆ ಒಂದು ಹೆಜ್ಜೆ ಹಿಂದೆನೆ ಹಾಕ್ತಾರೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಸುಮಾರು 14 ಸಬ್ಜೆಕ್ಟ್ಗಳು ಬರ್ತಾವೆ. ಓಕೆ, ಅದ್ರ ಜೊತೆಗೆ 14 ಸಬ್ಜೆಕ್ಟ್ನ ಪೆಡಗೋಗಿ ಹೇಳ್ಬೇಕು, ಬೋಧನಾ ಶಾಸ್ತ್ರ ಬರ್ತದೆ. ಸೊ ಹಾಗಾಗಿ ಬಹಳ ಜನ ಕೋಚಿಂಗ್ ಇನ್ಸ್ಟಿಟ್ಯೂಟ್ದವ್ರು ಕೂಡ ನಾವು ಟೀಚರ್ ಎಕ್ಸಾಮ್ಸ್ ಬ್ಯಾಚ್ ಮಾಡ್ತೀವಿ ಅಂತ ಕೂಡಲೇ ಗಾಬರಿ ಆಗ್ಬಿಡ್ತಾರೆ. ಅವ್ರು ಮಾಡಕ್ಕೆ ಹೋಗಂಗಿಲ್ಲ. PCPSI ಓಕೆ, FDSD ಓಕೆ. ಸೊ ಇದಕ್ಕೆ ನಾವು ಟೀಚರ್ ಎಕ್ಸಾಮ್ಸಿಗೆ ಮಿನಿ KS ಅಂತ ಅದಕ್ಕೆ ಕರೀತಾರೆ. ಮಿನಿ KS ಅಂತ ಕರೀತಾರೆ. ಡಿಸ್ಕ್ರಿಪ್ಟಿವ್ ಇತ್ತಲ್ಲ, ಸೊ ಮಿನಿ KS ಅಂತ ಕರೀತಾರೆ. ಸೊ ಈಗ ನೋಡ್ರಿ, ಪೇಪರ್ 1 ಅಂತಂದಾಗ ನಾನು ಕಾಮನ್ ಅಂತ ಹೇಳಿದೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಓಕೆ, ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ಘಟನೆ, ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಹೆಲ್ತ್ ಅಂಡ್ ವ್ಯಾಲ್ಯೂ ಎಜುಕೇಶನ್, ಕಂಪ್ಯೂಟರ್, ಇವೆಲ್ಲವೂ ಕೂಡ ಕಾಮನ್ ಆಗಿ ಇರತಕ್ಕಂಥ. ಓಕೆ, ಇವೆಲ್ಲವೂ ಕೂಡ ಪೇಪರ್ 1ಗೆ ಸಂಬಂಧಪಟ್ಟಂತೆ 100 ಅಂಕಗಳಿಗೆ ಹೊಂದಿರ್ತಾವ. 100 ಪ್ರಶ್ನೆಗಳು, 100 ಅಂಕಗಳು. ಓಕೆ, ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಗೊತ್ತಿದ್ದಿಲ್ಲ ಅಂದ್ರೆ ಈ ಹಾಕ್ರಿ, ಇಲ್ಲ ಅಂತಂದ್ರೆ ದೇವ್ರ ಅಂಕಿ 4ರದ ಒಂದು ಹಾಕ್ರಿ. ಪೇಪರ್ 1 ಇದು. ಪೇಪರ್ 2 ಏನಪ್ಪಾ ಅಂತಂದ್ರೆ, ಪೇಪರ್ 2 ಬಂದಾಗ ಇದನ್ನು ಕೂಡ 100 ಪ್ರಶ್ನೆಗಳು, 100 ಅಂಕಗಳು. ಡಿಸ್ಕ್ರಿಪ್ಟಿವ್ ಇಲ್ಲ, ಡಿಸ್ಕ್ರಿಪ್ಟಿವ್ ತೆಗೆದಿದ್ದಾರೆ ಇವಾಗ. ಮೊದಲೇ ಡಿಸ್ಕ್ರಿಪ್ಟಿವ್ ಇತ್ತು. ಸೊ ಡಿಸ್ಕ್ರಿಪ್ಟಿವ್ ಇದ್ದಾಗ ಈಗ ಏನು ಸರ್ಕಾರದ ಒಂದೇನಪ್ಪಾ ಅಂತಂದ್ರೆ, ಈಗ ಶಾಲಾ ಶಿಕ್ಷಣ ಇಲಾಖೆಯಿಂದ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಈಗ ನಾವು ಯಾರು ಏನು ವಿರೋಧ ಮಾಡುವಂಗಿಲ್ಲ. ಯಾಕಪ್ಪ ಅಂತಂದ್ರೆ ನೋಟಿಫಿಕೇಶನ್ ಆಗದೆ ಬಹಳ ಅಪರೂಪ. ಅದ್ರೊಳಗಡೆನೆ ಈಗ ನೋಟಿಫಿಕೇಶನ್ ಆಗ್ಯದ, ಮತ್ತೆ ವಿರೋಧ ಮಾಡ್ಕೊಂಡು, ಮತ್ತೆ ಸ್ಟೇ ಮಾಡ್ಕೊಂಡು, ಡಿಲೇ ಮಾಡ್ಕೊಂಡು, ಯಾರಿಗೂ ಆಸೆ ಇಲ್ಲ, ಯಾರಿಗೂ ಅದು ಬೇಕೂ ಆಗಿಲ್ಲ. ಸೊ ನಾನೇನು ಹೇಳಕಪ್ಪ ಅಂತಂದ್ರೆ, ಈಗ ನಾವು ಡಿಸ್ಕ್ರಿಪ್ಟಿವ್ ತೆಗೆದು MCQ ಮಾಡಿದ್ರೆ ಅಂತಂದ್ರೆ ಕೆಲವೊಂದಿಷ್ಟು ಸಮಯ ಅವಕಾಶನ ಕೊಡ್ಬೇಕಿತ್ತು ವಿದ್ಯಾರ್ಥಿಗಳಿಗೆ. ಮಿನಿಮಮ್ ಒಂದು 3 ರಿಂದ 4 ತಿಂಗಳ ಕಾಲಾವಧಿಯನ್ನ ಕೊಡಬೇಕಾಗಿತ್ತು. ಇನ್ನೊಂದು ಎರಡನೇದೇನಪ್ಪ ಅಂದ್ರೆ, ಸಿಲೆಬಸ್ ಅನ್ನ ನೀವು ಪೇಪರ್ 2 ಸಿಲೆಬಸ್ ಕೇಳಿದ್ರೆ, ಸಿಲೆಬಸ್ ಅನ್ನ ಅಪ್ ಟು PU ತನಕ ಕೇಳಿದ್ರು. PUC ಲೆವೆಲ್ ತನಕ ಕ್ವಶನ್ಸ್ ಕೇಳಿದಾರೆ. ಈಗ ನಾವೆಲ್ಲ ಟೀಚರ್ಸ್ಗಳೆಲ್ಲ ವಾರಕ್ಕೊಮ್ಮೆ ಡಿಸ್ಕಸ್ ಮಾಡುವಾಗ ನೋಡ್ತಿದ್ದೀವಿ, PUC ತನಕ ಅಂತಂದ್ರೆ ನಿಮಗೆ ಸೈನ್ಸ್ ಅಂತ ಬಂದಾಗ ಕೂಡ ನೀಟ್ ತನಕನೂ ಕೇಳೇನ್ರಿ. ನೀಟ್ ಏನ್ ಸಿಲೆಬಸ್ ಅದ ಅದು ಕೂಡ ಇಲ್ಲಿ ಕೇಳಿದಾನೆ. ಅಂದ್ರೆ ಫುಲ್ ಡೆಪ್ತ್ ಆಗಿ ಬಹಳ ಆಳವಾಗಿ ಓದ್ಬೇಕು. ಒಂದೇನಪ್ಪಾ ಅಂತಂದ್ರೆ, ಈಗ ನಮ್ಮ ಹತ್ರನೇ ಫಸ್ಟ್ ಬ್ಯಾಚ್ ವಿದ್ಯಾರ್ಥಿಗಳಿಗೆ ನಾವು ಡಿಸ್ಕ್ರಿಪ್ಟಿವ್ ತರ ಪಾಠ ಮಾಡಿ, ಈಗ ನೆಕ್ಸ್ಟ್ ಬ್ಯಾಚ್ ಏನಾಯ್ತಪ್ಪ ಅಂತಂದ್ರೆ MCQ ಆಯ್ತು. ಬಟ್ ನಾನೇನ್ ಹೇಳಕ್ ಇಷ್ಟಪಡ್ತೀನಿ, ಅನೇಕ ವಿದ್ಯಾರ್ಥಿಗಳು ಸುಮಾರು ವರ್ಷಗಳಿಂದ ಡಿಸ್ಕ್ರಿಪ್ಟಿವ್ ತರನೇ ಪ್ರಿಪೇರ್ ಮಾಡ್ಕೋತ ಬಂದಿದ್ದಾರೆ ವಿವರಣಾತ್ಮಕವಾಗಿ. ಬಟ್ ಅವ್ರಿಗೆ ಒಂದೇನ್ ಧೈರ್ಯಪ್ಪ ಅಂತಂದ್ರೆ, ಅವ್ರು ಎದಿನೇ ಗುಂದ್ಬಾರ್ದು. ಯಾಕೆ ಎದೆ ಗುಂದ್ಬಾರ್ದು ಅಂತಂದ್ರೆ, ಯಾರು ಡಿಸ್ಕ್ರಿಪ್ಟಿವ್ ಆಗಿ ಓದಿರ್ತಾರೋ ಅವ್ರು ಆಳವಾಗಿ ಓದಿರ್ತಾರೆ. ಯಾರು ಆಳವಾಗಿ ಓದಿರ್ತಾರೋ MCQ ಕೇಳಿದ್ರೆ ಅವ್ರಿಗೆ ಬಹಳ ಈಸಿ. ಅವ್ರಿಗೆ ಒಂದನ್ನು ಕ್ವಶನ್ಸ್ಗಳು ಬಿಡಂಗಿಲ್ಲ, ಅವ್ರು ಟಾಪ್ ದಾಗ ಪಾಸ್ ಆಗ್ತಾರೋ. ಸೊ ಹಾಗಾಗಿ ಡಿಸ್ಕ್ರಿಪ್ಟಿವ್ ಓದೋರು ಭಯ ಪಡುವ ಅಗತ್ಯನೇ ಇಲ್ಲ. ಆರಾಮಾಗಿ ಅವ್ರು MCQ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಟ್ಯಾಕಲ್ ಮಾಡ್ಬೋದು. ಅವ್ರು ಈ ಪರೀಕ್ಷೆನ ಕ್ರ್ಯಾಕ್ ಕೂಡ ಮಾಡ್ಬೋದು. ಇಲ್ಲಿ ಸಿಲೆಬಸ್ ಅಂತಂದಾಗ ಪೇಪರ್ 2 ಬಂದಾಗ ಅವ್ರವ್ರದ್ದು ಏನಾರ್ಥ ಮೆಥಡ್ ಇರ್ತಾವ್ರಿ. ಈಗ ಫಾರ್ ಎಕ್ಸಾಂಪಲ್ PSTR ಬಂದಾಗ ಎಲ್ರಿಗೂ ಕಾಮನ್ ಇರ್ತದ ಅಂತ ಹೇಳಿದ್ದೀನಿ. ಏನಪ್ಪಾ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಮತ್ತೆ EVS ಅಂದ್ರೆ ಎನ್ವಿರಾನ್ಮೆಂಟಲ್ ಸೈನ್ಸ್, ಪರಿಸರ ವಿಜ್ಞಾನ ಮತ್ತೆ ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್, ಈ 3 ವಿಷಯಗಳು ಕಾಮನ್ ಇರ್ತಾವ. ಈ 3 ವಿಷಯಗಳ ಮೇಲೆ ಏನ ಕೇಳಿರ್ತಾರಪ್ಪ ಅಂದ್ರೆ 100 ಅಂಕದ ಪ್ರಶ್ನೆಗಳನ್ನ ಕೇಳಿರ್ತಾರೆ. 100 ಪ್ರಶ್ನೆಗಳು, 100 ಅಂಕಗಳು, ಇದು ಎಲ್ರಿಗೂ ಕೂಡ ಕಾಮನ್. ಇನ್ನು GPSTR ಅಂತ ಬಂದಾಗ, ಈಗ ನಾವು ಸೈನ್ಸ್ ಒಳಗಡೆ ನಾನು CBZ ಮೆಥಡ್ ಇತ್ತಪ್ಪ ಅಂತಂದ್ರೆ, ನಾನು CB ಅಂತಂದ್ರೆ ಅವು 2 ವಿಷಯಗಳನ್ನ ಮಾತ್ರ ಓದ್ಬೇಕು. ನಾನು PCM ಓದಕ್ಕೆ ಅವಶ್ಯಕತೆ ಇಲ್ಲ. ಕೆಮಿಸ್ಟ್ರಿ, ಬಯಾಲಜಿ ಅಷ್ಟೇ ಓದ್ಬೇಕು ನಾನು. ಕೆಮಿಸ್ಟ್ರಿ, ಬಯೋ ಅದಕ್ಕೆ ಬಿಟ್ರೆ ಮತ್ತೆ ನಾನು ಬೇರೆ ಓದೋದು ಅವಶ್ಯಕತೆನೇ ಇಲ್ಲ. PCM ಓದ್ಬೇಕಂತೇನಿಲ್ಲ. ಸೊ PCM ವಿದ್ಯಾರ್ಥಿಗಳು ಬಂದಾಗ PM ಅವ್ರು ಅಷ್ಟೇ ಓದ್ಬೇಕು. ಅವ್ರು ಫಿಸಿಕ್ಸ್ ಮತ್ತೆ ಮ್ಯಾಥಮೆಟಿಕ್ಸ್, ಅವ್ರು CB ಮೆಥಡ್ ಓದೋ ಅವಶ್ಯಕತೆನೇ ಇಲ್ಲ. ಅವ್ರು 100 ಅಂಕಗಳು ಆಯ್ತಾ. ಆಮೇಲೆ ಕನ್ನಡ ಅಂತ ಬಂದಾಗ, ಕನ್ನಡ ಲ್ಯಾಂಗ್ವೇಜ್ ವಿಷಯಗಳನ್ನ ಇದ್ದವ್ರಿಗೆ ಅವ್ರು ದೇವ್ರ ಮಕ್ಕಳಿದ್ದಂಗೆ, ಅವ್ರಿಗೆ 2 ಅವಕಾಶಗಳದಾವ. ಲ್ಯಾಂಗ್ವೇಜ್ ಯಾರು ಓದಿರ್ತಾರೋ ಅವ್ರು ಕನ್ನಡ ಟೀಚರ್ನು ಆಗ್ಬೋದು, ಸೋಷಿಯಲ್ ಇಂಗ್ಲಿಷ್ ಟೀಚರ್ನು ಆಗ್ಬೋದು, ಸೋಷಿಯಲ್ನು ಆಗ್ಬೋದು. ಯಾರು ಐಚ್ಛಿಕ ವಿಷಯನ ಕನ್ನಡ ತೊಗೊಂಡಿರ್ತಾರೋ ಕನ್ನಡ ಸೋಷಿಯಲ್, ಐಚ್ಛಿಕ ವಿಷಯನ ಇಂಗ್ಲಿಷ್ ತೊಗೊಂಡ್ರೆ ಇಂಗ್ಲಿಷ್ ಸೋಷಿಯಲ್. ಸೊ ಅವ್ರು 2 ಹುದ್ದೆಗಳಿಗೆ ಅರ್ಹರಾಗಿದ್ದಾರೆ. ಬೇರೆ ಬೇರೆ ಜಿಲ್ಲೆಗೂ ಕೂಡ ಅವ್ರು ಅಪ್ಲೈ ಅನ್ನ ಮಾಡ್ಬೋದು.
ಬೇರೆ ಬೇರೆ ಜಿಲ್ಲೆ ಕೂಡ ಅಪ್ಲೈ ಮಾಡ್ಬೋದು. ಅವ್ರಿಗೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಸಾಹಿತ್ಯ, ಕನ್ನಡ ಪೆಡಗೋಗಿ ಬೋಧನಾಶಾಸ್ತ್ರ, ಇವ್ರಿಗೆ PCM ದವರಿಗೆ PCM ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಾಗ್ಲಿ, ಮತ್ತೆ ಪೆಡಗೋಗಿ ಕ್ವಶನ್ಸ್ಗಳು ಕೂಡ ಕೇಳ್ತಾರೆ. CBZ ದವರು ಕೂಡ ಪೆಡಗೋಗಿ ಕ್ವಶನ್ಸ್ಗಳನ್ನು ಕೇಳ್ತಾರೆ, 100 ಅಂಕದ ಪ್ರಶ್ನೆಗಳು ಪೂರ ಟೋಟಲ್. ಮತ್ತೆ ಸೋಷಿಯಲ್ ಸೈನ್ಸ್ ಕೂಡ ಅದೇ ರೀತಿ ಒಂದು 80 ಅಂಕಗಳು ಏನ್ ಮಾಡ್ತಾವಪ್ಪ ಅಂದ್ರೆ ನಿಮ್ ಮೆಥಡ್ ಸಂಬಂಧಪಟ್ಟಿ ಇರ್ತಾವ, 20 ಅಂಕಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಾವ. ಇನ್ನು PCM CS ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಅವರು ಯಾವ ರೀತಿಯಾದಂಥ ಸಿಲೆಬಸ್ ಅನ್ನ ಕವರ್ ಮಾಡ್ಬೋದು? ಇದ್ರ ಜೊತೆಗೆ ಗೊಂದಲನೂ ಇದೆ. PME ದವರು, ಆಮೇಲೆ MCOM ಅವರು ಕೂಡ ಈ ಸಾರಿ ಅವಕಾಶವನ್ನ ಕೊಟ್ಟಿದ್ದಾರೆ. ಈ ಇದ್ರ ಬಗ್ಗೆ ಹೇಳೋದಾದ್ರೆ ಓಕೆ, PMCS ಅಂತಂದ್ರೆ ಫಿಸಿಕ್ಸ್, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್. PMCS ಅಭ್ಯರ್ಥಿಗಳಿಗೆ 1 to 8th ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರಾಗುವ ಒಂದು ಎಲಿಜಿಬಲ್ ಅನ್ನ ಕೊಟ್ಟಿದ್ದಾರೆ. ಅವ್ರು ಕಂಪ್ಯೂಟರ್ ಸೈನ್ಸ್ ಟೀಚರ್ ಆಗ್ಬೋದು 1 to 8th ವರೆಗೂ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಓಕೆ, ಆದ್ರೆ PME ದವ್ರಿಗೆ ಕಂಪ್ಯೂಟರ್ ಸೈನ್ಸ್ ಟೀಚರ್ ಆಗ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ಮೊದಲನೇದು. ಇನ್ನು PM ಮೆಥಡ್ ದವರಿಗೂ ಕೂಡ ಏನ್ ಕೊಟ್ಟಿಲ್ಲಪ್ಪ ಅಂತಂದ್ರೆ ಮ್ಯಾಥ್ಸ್ ಟೀಚರ್ ಆಗ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಇನ್ನು ಹಿಂದಿದವ್ರಿಗಂತೂ ಐಚ್ಛಿಕ ವಿಷಯ ಹಿಂದಿ ಓದೋರಂತೂ ಅವ್ರಿಗೆ ಹುದ್ದೆನೆ ಕರೆದಿಲ್ಲ. ಅವ್ರೇನ್ ಮಾಡ್ಬೋದು, ಸೋಷಿಯಲ್ ತಗೋಬಹುದು ಅವ್ರು. ಇವಾಗ ಬೈ ಚಾನ್ಸ್ ಹೇಳಿದನಲ್ಲ, ಅಂದ್ರೆ ಲ್ಯಾಂಗ್ವೇಜ್ ಓದೋರು ಸೋಷಿಯಲ್ ಕೂಡ ತಗೋಬಹುದು ಅವ್ರು. ಸೊ ಹಾಗಾಗಿ ಅವ್ರಿಗೆ ಹಿಂದಿ ಕರೆದಿಲ್ಲಪ್ಪ ಅಂದ್ರೆ ಸೋಷಿಯಲ್ ಶಿಕ್ಷಕರಾಗಿ ಅವ್ರು ಅರ್ಹರ್ ಇರ್ತಾರ. ಪರೀಕ್ಷೆನೂ ಕೂಡ ಅವರು ಬರೀಬಹುದು. ಆಮೇಲೆ MCOM ತಗೊಂಡಿರೋ, ಈಗ ನೋಡ್ರಿ BCom ವಿದ್ಯಾರ್ಥಿಗಳಿಗೆ, ಈಗ PG ಅಂತಂದ್ರೆ MCOM, ಸೊ BCom ಓದ್ರು ಓಕೆ, ಡಿಗ್ರಿ ಪ್ಲಸ್ B.Ed ಆಯ್ತಲ್ಲ. ಸೊ ಹಾಗಾಗಿ BCom ವಿದ್ಯಾರ್ಥಿಗಳಿಗೂ ಕೂಡ ಮೊದಲನೇ ಬಾರಿಗೆ ಸಮಾಜ ವಿಜ್ಞಾನ ಶಿಕ್ಷಕರಾಗಲು ಅವ್ರಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಅಂದ್ರೆ ಈಗ ಆ ಸಿಲೆಬಸ್ ಅನ್ನ ಓದಿದವರು ಈಗ ಎಕ್ಸಾಮ್ ಬರೀಬೇಕಂತ ಹೇಳಿದಾಗ ಸಾಮಾಜಿಕ ಮತ್ತು ವಿಜ್ಞಾನ ಸಿಲೆಬಸ್ ಅನ್ನೇ ಓದ್ಬೇಕು. ಆದ್ರೆ PG ಓದಿರುವಂತ ಸಿಲೆಬಸ್ ಪೇಪರ್ 1 ಅಂತೂ ಕಾಮನ್ ಅದ. ಓಕೆ, ಹೆಲ್ತ್ ಅಂಡ್ ವ್ಯಾಲ್ಯೂ ಎಜುಕೇಶನ್, ಕಂಪ್ಯೂಟರ್, ಮೆಂಟಲ್ ಅಬಿಲಿಟಿ, ಕನ್ನಡ, ಇಂಗ್ಲಿಷ್, ಸೈಕಾಲಜಿ ಕಾಮನ್ ಅದರ. GK ಸೆಕೆಂಡ್ ಪೇಪರ್ 2 ಅಂತ ಬಂದಾಗ ಅವರು ಸಮಾಜ ವಿಜ್ಞಾನದೇ ಓದ್ಬೇಕು. ಸಮಾಜ ವಿಜ್ಞಾನವನ್ನ ಓದಿ ಅವರು ಕೂಡ ಪರೀಕ್ಷೆಯನ್ನ ಕ್ರ್ಯಾಕ್ ಮಾಡ್ಬೋದು. ಅವ್ರಿಗೆ ಕೂಡ ಅವಕಾಶವನ್ನ ಕೊಟ್ಟಿದೆ. ಇನ್ನು ವಿಶೇಷವಾಗಿ 2 ಡಿಗ್ರಿಗಳನ್ನ ಮಾಡ್ಕೊಂಡಿರ್ತಾರೆ. PCMB ಮಾಡಿ B.Ed ಅನ್ನ ಮಾಡ್ಕೊಂಡಿರ್ತಾರೆ, PCM CBZ ಮಾಡ್ಕೊಂಡು B.Ed ಮಾಡಿರ್ತಾರೆ. ಇವರು 2 ಪರೀಕ್ಷೆಗಳನ್ನ ಬರೆಯೋದಕ್ಕೆ ಅಪ್ಲಿಕೇಬಲ್ ಇದಾರ ಅಥವಾ ಹೇಗೆ ಮಾಡ್ಬೋದು ಸರ್? CBZ ಇದ್ದವರು CBZ ಮಾಡಿ B.Ed ಮಾಡಿರ್ತಾರ, ಮತ್ತೆ PM ಮಾಡಿರ್ತಾರ. B.Ed ಒಂದೇ ಇರ್ತದೆ, ಮತ್ತೆ 2 B.Ed ಮಾಡಂಗಿಲ್ಲ. PM B.Ed, CBZ B.Ed ಇದ್ದಿರ್ತಾವ್ರು. ಓಕೆ, ಸೊ ಅವರು ಕೂಡ CBZ ಆಗ್ಲಿ ಅದನ್ನು ಹುದ್ದೆಗೆ ಅರ್ಹರಾಗಿರ್ತಾರ, ಮತ್ತೆ PCM ಹುದ್ದೆಗೂ ಕೂಡ ಅವ್ರು ಅರ್ಹರಾಗಿರ್ತಾರೆ. 2 ಹುದ್ದೆಗೂ ಕೂಡ ಅವ್ರು ಅರ್ಹರಾಗಿರ್ತಾರೆ. ಇನ್ನು ಆಗ್ಲೇ ಮಾತಾಡ್ತಾ ಇದ್ದೀವಿ ಕ್ಯಾಸ್ಟ್ ಮತ್ತೆ ಆಮೇಲೆ ಸಿಲೆಬಸ್ ಬಗ್ಗೆ. ಈಗ ಆರ್ಟ್ಸ್ ವಿದ್ಯಾರ್ಥಿಗಳು ಸೈನ್ಸ್ ಸಂಬಂಧಿತ ಅಭ್ಯಾಸವನ್ನ ಮಾಡ್ಬೋದಾ? ಸಿಲೆಬಸ್ ಅನ್ನ ಓದುವಂತ ಅವಶ್ಯಕತೆ ಇದೆಯಾ? ಇಲ್ಲ, ಅವಶ್ಯಕತೆ ಏನಿಲ್ಲ ಸರ್ ಈಗಂತೂ. ಯಾಕಂತಂದ್ರೆ ಈಗ ಆರ್ಟ್ಸ್ ದವರು ಸೈನ್ಸ್ ದವರು ಎಲ್ರಿಗೂ ಕೂಡ ಪೇಪರ್ 1 ಕಾಮನ್ ಅದ. ಆರ್ಟ್ಸ್ ಸೈನ್ಸ್ ಪೇಪರ್ 1 ಕಾಮನ್, ಅವರಿಗೂ ಕಂಪ್ಯೂಟರ್, ಇವರಿಗೂ ಕಂಪ್ಯೂಟರ್. ಹೆಲ್ತ್ ಅಂಡ್ ವ್ಯಾಲ್ಯೂ ಎಜುಕೇಶನ್, ಮೆಂಟಲ್ ಎಬಿಲಿಟಿ, ಸೈಕಾಲಜಿ, ಕನ್ನಡ, ಇಂಗ್ಲಿಷ್, ಎಲ್ರಿಗೂ ಕೂಡ ಕಾಮನ್ ಅದ. ಸಾಮಾನ್ಯ ಜ್ಞಾನ. ಆದ್ರೆ ಪೇಪರ್ 2 ಅಂತ ಬಂದಾಗ ಆರ್ಟ್ಸ್ ಅವ್ರಿಗೆ ಆರ್ಟ್ಸ್ ಅಷ್ಟೇ ಇರ್ತದೆ, ಸೈನ್ಸ್ ಅವ್ರಿಗೆ ಸೈನ್ಸ್ ಅಷ್ಟೇ ಇರ್ತದೆ. ಅದು ಸೈನ್ಸ್ ಒಳಗಡೆನೆ ಮತ್ತೆ CBZ ಅವ್ರಿಗೆ CBZ ಅಷ್ಟೇ ಇರ್ತದೆ, PCM ದವ್ರಿಗೆ PCM ಅಷ್ಟೇ ಇರ್ತದ್ರಿ. ಮತ್ತೆ ಅದ್ರೊಳಗಡೆ ಈಗ ಆರ್ಟ್ಸ್ ದವ್ರಿಗೆ ಬಂದಾಗ ಕನ್ನಡದ ಅಷ್ಟೇ ಓದ್ಬೇಕು. ಅವ್ರ ಐಚ್ಛಿಕ ವಿಷಯನ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ಇಂಗ್ಲಿಷ್ ಇತ್ತಪ್ಪ ಅಂದ್ರೆ ಇಂಗ್ಲಿಷ್ ಲಿಟರೇಚರ್ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಸೋಷಿಯಲ್ ಇದ್ರೆ ಸೋಷಿಯಲ್ ಮತ್ತು ಬೋಧನಾಶಾಸ್ತ್ರ, CBZ ಇದ್ರೆ CBZ ಮತ್ತು ಬೋಧನಾಶಾಸ್ತ್ರ, PM ಇದ್ರೆ PM ಮತ್ತು ಬೋಧನಾಶಾಸ್ತ್ರ. ಅವ್ರವ್ರ ವಿಷಯನ ಅಷ್ಟೇ ಓದ್ಬೇಕು. ಆದ್ರೆ ಪೇಪರ್ 1 ಒಳಗಡೆ ನಾನೇನು GK ಅಂತ ಹೇಳಿದೆನಲ್ಲ, ಅಲ್ಲಿ ಪ್ರಶ್ನೆಗಳನ್ನ ಕೇಳ್ಬೋದು. ಆರ್ಟ್ಸ್ ವಿದ್ಯಾರ್ಥಿಗಳು ಸೈನ್ಸ್ ವಿದ್ಯಾರ್ಥಿಗಳು ಅಂತ ಯಾವುದೇ ರೀತಿ ಭೇದ ಭಾವ ಮಾಡ್ಲಾರ್ದೇನೆ ಅಲ್ಲಿ ಸೈನ್ಸ್ ವಿದ್ಯಾರ್ಥಿಗಳಿಗೂ ಕೂಡ ಆರ್ಟ್ಸ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾರ. ಆರ್ಟ್ಸ್ ವಿದ್ಯಾರ್ಥಿಗಳು ಕೂಡ ಸೈನ್ಸ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿರ್ತಾರೆ. ಸೊ ಹಾಗಾಗಿ ಅವರು GK ಪರ್ಪಸ್ ಆದ್ರೂ ಅವ್ರು ಓದಲೇಬೇಕ್ರಿ ಸರ್. ಇನ್ನು ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಆಸೆಯನ್ನ ಇಟ್ಕೊಂಡಿದ್ರು, ಈ ಸಾರಿ ಶಿಕ್ಷಕರ ಒಂದು ಪೋಸ್ಟ್ಗಳನ್ನ ಕರೀತಾರೆ, ನಾವು ಎಲ್ಲದಕ್ಕೂ ಎಲಿಜಿಬಲ್ ಇದ್ದೀವಿ, ಏಜ್ ರಿಲ್ಯಾಕ್ಷನ್ ಬೇರೆ ಕೊಡ್ತಾರೆ, ಸರ್ಕಾರದವರು ಇದನ್ನ ಮಾಡ್ತಾರೆ ಅನ್ನುವಂಥ ಒಂದು ಹೋಪ್ ಇಟ್ಕೊಂಡಿದ್ರು. ಈಗ ಅದೇ ಸರ್ಕಾರದವರು ಆ ಒಂದು ಪ್ರಕ್ರಿಯೆನ ಕೈಗೊಂಡಿಲ್ಲ. ಅದ್ರ ಜೊತೆಗೆ ಈಗ ಆನ್ಲೈನ್ ಅಪ್ಲಿಕೇಶನ್ನಲ್ಲಿ ಆಯ್ಕೆ ಪ್ರಕ್ರಿಯೆ ಬಂದಾಗ ಒಂದೇ ಸಾರಿ ಎಟ್ ಎ ಟೈಮ್ ಒಂದೇ ಪಾಯಿಂಟನ್ನು ಆಯ್ಕೆ ಮಾಡ್ಕೋಬೇಕು ಅನ್ನುವಂಥದ್ದು ಒಂದು ಕಾಲಮನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ವಿವರಣೆವಾಗಿ ಹೇಳೋದಾದ್ರೆ ಏನು ಹೇಳಕ್ಕೆ? ಈಗ ನೋಡ್ರಿ, ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ PSTR, GPSTR, HSTR 3 ಹುದ್ದೆಗಳಿಗೂ ಕೂಡ ಸಾಮಾನ್ಯ ವಿದ್ಯಾರ್ಥಿಗಳು ಸಾಮಾನ್ಯ ಕೆಟಗರಿ ಒಳಗೆ ಯಾರು ಬರ್ತಾರಲ್ಲ, ಜನರಲ್ ಕೆಟಗರಿ, ಅವರಿಗೆ ಏಜ್ ಎಷ್ಟು ಕೊಟ್ಟಿದ್ದಾರೆ? 40 ಕೊಟ್ಟಿದ್ದಾರೆ. ಉಳಿದಿದ್ದು ನಾವು 2A, 3rd B ಇವರಿಗೆಲ್ಲ ಏನಪ್ಪಾ ಅಂದ್ರೆ 43 ಏಜ್ ಮ್ಯಾಕ್ಸಿಮಮ್ ಏಜ್. ಇನ್ನು SC ST ಅಂತಂದ್ರೆ 45. ಸೊ ಎಲ್ಲಾ ವಿದ್ಯಾರ್ಥಿಗಳದ್ದು ಏನು ಆಸೆ ಆಗಿತ್ತಪ್ಪ ಅಂತಂದ್ರೆ ಸುಮಾರು ವರ್ಷಗಳಿಂದ ನೋಟಿಫಿಕೇಶನ್ ಆಗಿಲ್ಲ.
ಸೊ ಅನೇಕ ವಿದ್ಯಾರ್ಥಿಗಳು ಈ ಒಂದು ಬಕಪಕ್ಷಿಯಂತೆ ಕಾತುರದಿಂದ ಕಾಯ್ತಾ ಇದ್ರು. ಸೊ ನೋಟಿಫಿಕೇಶನ್ ಅದ ಬಹಳ ಖುಷಿಯಾಗಿದ್ರು. ಬಟ್ ಆದರೆ ನಿರಾಶೆ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಏಜ್ ರಿಲ್ಯಾಕ್ಸೇಷನ್. ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ಏಜ್ ಮುಗಿದು ಹೋಗಿದೆ. ಸೊ 5 ವರ್ಷಗಳ ಕಾಲಾವಧಿ ಏಜ್ ರಿಲ್ಯಾಕ್ಸೇಷನ್ ಅನ್ನು ಕೊಡಬೇಕು ಅಂತ ಸರ್ಕಾರ ಹೇಳಿದ್ರು ಕೂಡ ಇಲಾಖೆ ಕೇಳ್ತಾ ಇಲ್ಲ. ಸೊ ಈಗ 40 ಇತ್ತು ಅಂತಂದ್ರೆ 45 ಆಗ್ತಿತ್ತು, 43 ಇದ್ರೆ 48 ಆಗ್ತಿತ್ತು, 45 ಇದ್ರೆ 50 ಆಗ್ತಿತ್ತು. ಸೊ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕಿತ್ತು, ಬಟ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿಲ್ಲ. ಸೊ ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಬಂದಾಗ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರವನ್ನು ಎಲ್ಲಿ ಆಯ್ಕೆ ಮಾಡ್ಕೋಬೇಕು ಅನ್ನುವಂಥದ್ದು ಕಾಲಮಲ್ಲಿ ಒಂದೇ ಸಾರಿ ಆಯ್ಕೆ ಮಾಡ್ಕೋಬೇಕಾ ಅಥವಾ ಬೇರೆ ಬೇರೆ ಕಲಂಗಳನ್ನು ಆದ್ಯತೆ ಕೊಡ್ಬೇಕು. ನೀವು ಫಸ್ಟಿಗೆ ನಿಮ್ಮ ಪರೀಕ್ಷಾ ಕೇಂದ್ರವನ್ನ ಮೊದಲನೇ ಆದ್ಯತೆ ಯಾವ್ದು ಕೊಟ್ಟಿರ್ತಿರಲ್ಲ ಅದರ ಆಧಾರದ ಮೇಲೆ ಅವರು ನಿಮ್ಗೆ ಆ ಕೇಂದ್ರಕ್ಕೆ ಅವರು ಮಾಡೋ ಪ್ರಯತ್ನ ಮಾಡಿರ್ತಾರೆ. ಒಂದ್ ವೇಳೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿತ್ತಪ್ಪ ಅಂತಂದ್ರೆ ನೋಡ್ರಿ, ಮೊದಲನೇದೇನಪ್ಪ ಅಂತಂದ್ರೆ ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಇಲಾಖೆ ಯಾರಿಗಪ್ಪ ಅಂತಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್, ವಿಶೇಷ ಚೇತನರು ಮತ್ತು ಮಹಿಳೆಯರಿಗೆ. ವಿಶೇಷ ಚೇತನರು ಮತ್ತು ಮಹಿಳೆಯರಿಗೆ ಮೊದಲನೇ ಅವಕಾಶವನ್ನು ಕೊಟ್ಟು ಹತ್ತಿರದ ಅದೇ ಜಿಲ್ಲೆಗೆ ಅವಕಾಶವನ್ನ ಮಾಡ್ಕೊಡ್ತಾರೆ. ಒಂದ್ ವೇಳೆ ಜಾಸ್ತಿ ಜನಸಂಖ್ಯೆ ಆದ ಬೇರೆ ಹತ್ತಿರದ ಜಿಲ್ಲೆ, ಆಮೇಲೆ ನಮ್ಮ ಹುಡುಗರ ಕಡೆ ಬರ್ತಿರ್ತಾರೆ. ಸೊ ಹಾಗಾಗಿ ನೀವು ಮೊದಲನೇ ಆದ್ಯತೆನ ಯಾವ್ದು ಕೊಟ್ಟಿರ್ತಾರೋ ಆ ಜಿಲ್ಲೆಗೆ ನಿಮ್ಗೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನಿಮ್ಗೆ ಅವ್ರು ಆ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಅವಕಾಶವನ್ನ ಕೊಟ್ಟಿರ್ತಾರೆ. ಇನ್ನು ಮೇನ್ ಪ್ರಾಮುಖ್ಯವಾಗಿ ಸುಮಾರು ಒಂದು 10 ವರ್ಷಗಳಿಂದ ಕಂಟಿನ್ಯೂ ಆಗಿ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಸರ್ಕಾರಿ ಹುದ್ದೆಯನ್ನು ಪಡಿಬೇಕಂತ ಇದ್ದವರು ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಓದ್ಕೊಂಡು ಬಂದಿರ್ತಾರೆ. ಇನ್ನು ಇತ್ತೀಚೆಗೆ ಯಾವಾಗ ಸರ್ಕಾರದವರು ನಾವು ಕರಿತೀವಿ, ಪೋಸ್ಟ್ಗಳನ್ನು ಆಯ್ಕೆ ಮಾಡ್ಕೊತೀವಿ ಅಂತ ಹೇಳಿದಾಗ ಓದುವಂಥ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾದಂಥ ಅಭ್ಯರ್ಥಿಗಳಿಗೆ ಶಿಕ್ಷಕ ಒಂದು ವೃತ್ತಿಗೆ ಸಂಬಂಧಿಸಿದಂತೆ ಯಾವೆಲ್ಲ ಸಿಲೆಬಸ್ಸನ್ನು ಕವರ್ ಮಾಡಬೇಕು, ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು, ಎಲ್ಲನೂ ತಂದು ಗುಡ್ಡೆ ಹಾಕೊಂಡು ಮುಂದೆ ಕುಂತ್ರೆ ಕವರ್ ಮಾಡೋಕ್ಕಾಗ್ತದ? ಕೋಚಿಂಗ್ ಒಂದು ಅವಶ್ಯಕತೆ ಇದೆಯಾ ಅನ್ನುವಂಥದ್ದು? ಕೋಚಿಂಗ್ದು ಮೊದಲನೇದು ಹೇಳ್ಬೇಕಂದ್ರೆ ಕೋಚಿಂಗ್ದು ಅವಶ್ಯಕತೆ ಇಲ್ಲ. ಯಾರು ಸೆಲ್ಫ್ ಸ್ಟಡಿ ಮಾಡ್ತಾರೋ ಬೆಸ್ಟ್ ಅದು. ಓಕೆ, ಬಹಳ ಚೆನ್ನಾಗಿ ನೆನಪಿನಲ್ಲಿ ಉಳಿತದೆ. ಬಟ್ ಆ ಸೆಲ್ಫ್ ಸ್ಟಡಿ ಮಾಡಕ್ಕೆ ಸಫಿಸಿಯೆಂಟ್ ಟೈಮ್ ಬೇಕು. ಸುಮಾರು 1 ಅಥವಾ 2 ವರ್ಷ ಆದರೂ ಅವ್ರು ಸೆಲ್ಫ್ ಸ್ಟಡಿ ಮಾಡಿದ್ದೇ ಆದ್ರ ಅಂದ್ರೆ 6 to 12th ಸ್ಟ್ಯಾಂಡರ್ಡ್ ತನಕ ಸರ್ಕಾರಿ ಪುಸ್ತಕಗಳನ್ನ ಮಿನಿಮಮ್ ಒಂದು 10 ಬಾರಿ ರಿವಿಷನ್ ಮಾಡಿದ್ರಪ್ಪ ಅಂತಂದ್ರೆ ಅವ್ರಿಗೆ ಯಾವುದೇ ರೀತಿ ಕೋಚಿಂಗ್ ಅವಶ್ಯಕತೆನೇ ಇಲ್ಲ. ನಮ್ಮ ಹತ್ರ ಬರೋದನ್ನ ಅವಶ್ಯಕತೆನೇ ಇಲ್ಲ. ಸೊ ಕಡಿಮೆ ಅವಧಿಯಲ್ಲಿ ನಾನು ಕವರ್ ಮಾಡಬೇಕು ವಿಷಯಗಳನ್ನ, ಕಡಿಮೆ ಅವಧಿಯಲ್ಲಿ ನಾನು ಕ್ರ್ಯಾಕ್ ಮಾಡಬೇಕಪ್ಪ ಅಂದ್ರೆ ಅವ್ರಿಗೆ ಕೋಚಿಂಗ್ ಅವಶ್ಯಕತೆ ಇದೆ. ಯಾಕಂದ್ರೆ ಕೋಚಿಂಗ್ ಒಳಗಡೆ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ 6 to 12th ಸ್ಟ್ಯಾಂಡರ್ಡ್ ತನಕ ಎಲ್ಲಾ ವಿಷಯಗಳನ್ನ ಕ್ರೋಢೀಕರಣಗೊಳಿಸಿ ಹೊಸ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಪಾಠ ಬೋಧನೆಯನ್ನ ಮಾಡ್ತೀವಿ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡ್ಕೊಂಡು ಅವ್ರಿಗೆ ಒಂದು ಸರಳ ಮಾಡಿಕೊಟ್ಟಾಗ ನಾವು ಅಷ್ಟೇ ಸರಳತೆಯಿಂದ ನಾವು ಪರೀಕ್ಷೆನ ಮಾಡಿಕೊಡ್ತೀವಿ. ಇದರ ಸದುಪಯೋಗವನ್ನು ಅವರು ಪಡ್ಕೊಳ್ಬೇಕು. ಇನ್ನು ಕೋಚಿಂಗಿಗೆ ಬರೋದ್ರಿಂದ ಅವ್ರಿಗೇನು ಉಪಯೋಗ ಅಂದರೆ ಈಗ ಇತ್ತೀಚೆಗೆ ಓದೋಕ್ಕೆ ಶುರು ಮಾಡಿದಂಥವ್ರಿಗೆ ಕೋಚಿಂಗಿಗೆ ಬರೋದ್ರಿಂದ ಅವ್ರಿಗೇನು ಉಪಯೋಗ? ಓಕೆ, ಕೋಚಿಂಗ್ ಬರೋದ್ರಿಂದ ಏನು ಉಪಯೋಗಪ್ಪ ಅಂತಂದ್ರೆ ಕಡಿಮೆ ಅವಧಿಯಲ್ಲಿ ನೀವು ಹೆಚ್ಚು ಸಮಯವನ್ನು ಹೆಚ್ಚು ವಿಷಯವನ್ನ ಕವರ್ ಮಾಡ್ಬೋದು. ಕಡಿಮೆ ಅವಧಿಯಲ್ಲಿ ಹೆಚ್ಚು ವಿಷಯನ ಕವರ್ ಮಾಡ್ಬೋದು, ಮೊದಲನೇದು. ಎರಡನೇದೇನಪ್ಪ ಅಂತಂದ್ರೆ ನೀವು 6 to 12th ಸ್ಟ್ಯಾಂಡರ್ಡ್ ತನಕ ಎಲ್ಲವೂ ಕೂಡ ವಿಷಯಗಳನ್ನ ಕ್ರೋಢೀಕರಿಸಿ ನಿಮ್ಗೆ ಓದ್ಲಿಕ್ಕೆ ಸುಮಾರು 1 ರಿಂದ 2 ವರ್ಷ ಬೇಕು. ಆದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ನಿಮಗೆ ಒಂದು 5 ತಿಂಗಳ ಒಳಗಡೆನೆ ಎಲ್ಲಾ ವಿಷಯಗಳನ್ನು ನಾವು ತಿಳಿ ಹೇಳ್ಕೊಡ್ತೀವಿ. ಎರಡನೇದು. ಮೂರನೇದೇನಪ್ಪ ಅಂದ್ರೆ ಒಂದು ಶಿಸ್ತುಬದ್ಧವಾದ ಅಧ್ಯಯನ ಹೆಂಗ್ ಮಾಡಬೇಕು, ಏಕಾಗ್ರತೆಯಿಂದ ಹೆಂಗ್ ಅಧ್ಯಯನ ಮಾಡಬೇಕು, ಅದೊಂದು. ನಾಲ್ಕನೇದೇನಪ್ಪ ಅಂತಂದ್ರೆ ಮೋಟಿವೇಶನ್. ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಮವಯಸ್ಕರು ಏನು ಕೋಚಿಂಗ್ ಬಂದಿರ್ತಾರಲ್ಲ, ಅವ್ರು ಓದೋದು ನೋಡಿ ಇವ್ರು ಓದೋದು, ಅಥವಾ ಟೆಸ್ಟ್ ಸೀರೀಸ್ ತಗೊಂಡು ಅವ್ರು ಹೆಚ್ಚಿಗೆ ಮಾರ್ಕ್ಸ್ ತಗೊಳ್ತಾರೆ, ನಾನು ತಗೊಳ್ಬೇಕು, ನಾನು ಓದಬೇಕು, ಒಂದು ಮೋಟಿವೇಶನ್ ಇರುತ್ತೆ, ಒಂದು ಧೈರ್ಯ ಬರ್ತದ ಅವ್ರ ಹತ್ರ, ಒಂದು ನಂಬಿಕೆ ಬರ್ತದ, ಅವ್ರ ಮೇಲೆ ಅವ್ರಿಗೆ ಒಂದು ವಿಶ್ವಾಸ ಬರ್ತದ. ಇದು ಯಾವಾಗ ಬರ್ತದಂದ್ರೆ ಟೆಸ್ಟ್ ಸೀರೀಸ್ ಬರ್ದಾಗ ಮಾತ್ರ ಬರ್ತದೆ. ಸುಮಾರು ಇಲ್ಲ ಅಂತಂದ್ರು ಕೂಡ ಮಿನಿಮಮ್ 10 ಟೆಸ್ಟ್ ಸೀರೀಸ್ ಆದರೂ ಟೀಚರ್ ಎಕ್ಸಾಮ್ಸಿಗೆ ಯಾರು ಪರೀಕ್ಷೆ ಬರೀತಿದಾರಲ್ಲ ಮಿನಿಮಮ್ 10 ಟೆಸ್ಟ್ ಸೀರೀಸ್ ಆದ್ರೂ ಬರೀಲೇಬೇಕು. 10 ಟೆಸ್ಟ್ ಸೀರೀಸ್ ಬರೆದಾಗ ಈಗ ನಾನು ಹೇಳಿದಲ್ಲ ಮೊನ್ನೆ ನಾವು ಟೆಸ್ಟ್ ಸೀರೀಸ್ ಮಾಡಿದೆ ಕೂಡ ಆಪ್ಷನ್ ಡಿ ಅಂತ ತಿಳ್ಕೊಂಡು ಸರ್ ನಾ ಈ ಹಾಕಿನ್ರಿ ಅಂತ ಹೇಳ್ತಾರೆ. ಆಪ್ಷನ್ ಡಿ ಕರೆಕ್ಟ್ ಇತ್ತು ಸರ್, ಬಟ್ ಲಾಸ್ಟ್ ಕೊನೆಯದು, ಯಾಕಂದ್ರೆ ಇಷ್ಟು ದಿವಸ ಎಲ್ಲ ABCD 4 ಇತ್ತು, ಆಪ್ಷನ್ ಡಿ ಕರೆಕ್ಟ್ ಅದ ಅಂತ ತಿಳ್ಕೊಂಡು ಸರ್ ನಾ ಈ ಹಾಕಿದೀನಿ ಸರ್ ಅಂತ ಹೇಳ್ತಾರೆ. ಈಗ ಡಿ ಕರೆಕ್ಟ್ ಇತ್ತಪ್ಪ ಅಂತಂದ್ರೆ ಈಗ ಹಾಕಿದಾರ ಅಂತಂದ್ರೆ ಅವ್ರಿಗೆ ಮೈನಸ್ ಏನ್ ಆಗಂಗಿಲ್ಲ, ಬಟ್ ಮಾರ್ಕ್ಸ್ ಹೋಯ್ತಲ್ಲ, ಒಂದ್ ಮಾರ್ಕ್ಸ್ ಹೋಗ್ತದಲ್ಲ. ಸೊ ಹಾಗಾಗಿ ಅವ್ರು ಎಷ್ಟು ಟೆಸ್ಟ್ ಸೀರೀಸ್ ಬರೀತಾರೋ ಅಷ್ಟು ಪರ್ಫೆಕ್ಟ್ ಆಗ್ತಾರೆ. ಎಷ್ಟು ಟೆಸ್ಟ್ ಸೀರೀಸ್ ಬರೀತಾರೋ ಅಷ್ಟು ಪರ್ಫೆಕ್ಟ್ ಆಗ್ತಾರೆ ಅವರು. ಸೊ ಹಾಗಾಗಿ ಅವರು ಟೆಸ್ಟ್ ಸೀರೀಸನ್ನು ತಗೊಳ್ಳೇಬೇಕು. ಕೋಚಿಂಗನ್ನು ಕಡಿಮೆ ಅವಧಿಯಲ್ಲಿ ಕ್ರ್ಯಾಕ್ ಮಾಡಬೇಕಾಗಿತ್ತಂದ್ರೆ ಕೋಚಿಂಗ್ ಕೂಡ ಅವ್ರು ತಗೊಳ್ಳೇಬೇಕು. ನೀವು ಕಂಡಂಗೆ ಟೆಟ್ ಎಕ್ಸಾಮ್ ಬರೆಯೋದಕ್ಕೂ CET ಎಕ್ಸಾಮ್ ಬರೆಯೋದಕ್ಕೂ ಒಂದು ಅಜಗಜಾಂತರ ಒಂದು ವ್ಯತ್ಯಾಸ ಇದೆ. ಅದರದ್ದು ಮೆಥಡ್ ಕೂಡ ಬೇರೆ ಇದೆ. ನಾನು ಟೆಟ್ ಎಕ್ಸಾಮ್ ಪಾಸ್ ಆಗಿಬಿಟ್ಟಿದ್ದೀನಿ, ಆರಾಮಾಗಿ ಕೂಲಾಗಿ ಓದಬೇಕು ಅಂತ ಅನ್ನುವಂಥ ಮೈಂಡ್ ಸೆಟ್ ಇದ್ದರೆ
ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು? ಎಸ್ ಸರ್, ನೋಡಿ, PSTR GPSTR ಇವು ಎರಡೂ ಹುದ್ದೆಗಳಿಗೂ ಕೂಡ, PSTR ಮತ್ತು GPSTR ಈ ಎರಡೂ ಹುದ್ದೆಗಳಿಗೂ ಕೂಡ TT ಪಾಸ್ ಆಗ್ಲೇಬೇಕಂತಕ್ಕಂಥದ್ದು ಒಂದು ಮಾನದಂಡ ಕಡ್ಡಾಯವಾಗಿ. TT ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ PSTR ಮತ್ತು GPSTR ಹುದ್ದೆಗಳ ಪರೀಕ್ಷೆಯನ್ನು ಬರೀಲಿಕ್ಕೆ ಅವ್ರು ಅರ್ಹರಾಗಿರ್ತಾರೆ. ಆದರೆ HSTR TT ಕಂಪಲ್ಸರಿ ಇಲ್ಲ, TTನೂ ಕಂಪಲ್ಸರಿ ಇಲ್ಲ, PGನೂ ಕಂಪಲ್ಸರಿ ಇಲ್ಲ. ಜಸ್ಟ್ ಡಿಗ್ರಿ ಪ್ಲಸ್ BEd ಮುಗಿದ್ರು ಕೂಡ ಅವ್ರು HSTR ಅನ್ನ ಬರೀಬಹುದು. ಇವನು ಕೂಡ PSTR GPSTR ಕೂಡ ಡಿಗ್ರಿ ಪ್ಲಸ್ BEd, ಆದ್ರೆ TT ಕಂಪಲ್ಸರಿ ಅದ, ಆದ್ರೆ HSTR TT ಕಂಪಲ್ಸರಿ ಇಲ್ಲ. ಓಕೆ, ಸೊ ಹಾಗಾಗಿ ಈಗ TT ಪ್ರಶ್ನೆ ಪತ್ರಿಕೆ ಹೆಂಗಿರ್ತದಪ್ಪ ಅಂತಂದ್ರೆ ಕಡಿಮೆ ವಿಷಯಗಳು ಇರ್ತಾವಲ್ಲ. ಹೆಂಗೆ ಕಡಿಮೆ ವಿಷಯಗಳು ಇರ್ತಾವ್ರಿ ಅಂತಂದ್ರೆ ಅಲ್ಲಿ ಕೇವಲ ಕನ್ನಡ ಇರ್ತದ 30, ಇಂಗ್ಲಿಷ್ 30 ಇರ್ತದ, ಸೈಕಾಲಜಿ 30 ಇರ್ತದೆ, 90 ಮಾರ್ಕ್ಸ್ ಆಯ್ತು. ನಿಮ್ ಮೆಥಡ್ ಸಂಬಂಧಪಟ್ಟಂತೆ 60 ಮಾರ್ಕ್ಸ್ ಇರ್ತವೆ, 150 ಮಾರ್ಕ್ಸ್ ಇರ್ತವೆ. ಸೊ ಆ 150 ಮಾರ್ಕ್, ಬಟ್ ಇಲ್ಲ ಹಂಗಿರಂಗಿಲ್ಲ, ಕಂಪ್ಯೂಟರ್ ಬರ್ತದ. TT ಒಳಗಡೆ ಕಂಪ್ಯೂಟರ್ ಇರಲಿಲ್ಲ, ಹೆಲ್ತ್ ಅಂಡ್ ವ್ಯಾಲ್ಯೂ ಎಜುಕೇಶನ್ ಇರಲಿಲ್ಲ, ಮೆಂಟಲ್ ಎಬಿಲಿಟಿ ಇರಲಿಲ್ಲ, GK ಇರಲಿಲ್ಲ, ಕರೆಂಟ್ ಅಫೇರ್ಸ್ ಇರಲಿಲ್ಲ, ಹೌದಾ? ಸೊ ಮತ್ತೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಇರಲಿಲ್ಲ, ಹೆಲ್ತ್ ಅಂಡ್ ವ್ಯಾಲ್ಯೂ. ಸುಮಾರು 5-6 ವಿಷಯಗಳು ಕಡಿಮೆ ಇದ್ದು TTಗೆ. ಅವ್ರ ಮೆಥಡ್ ಓದ್ತಿದ್ರು, ಕನ್ನಡ ಇಂಗ್ಲಿಷ್ ಸೈಕಾಲಜಿ ಓದ್ತಿದ್ರು. ಅವ್ರ ಮೆಥಡ್ ಕನ್ನಡ ಇಂಗ್ಲಿಷ್ ಸೈಕಾಲಜಿ ಎಷ್ಟು ಮಾಡಿ TT ಪಾಸ್ ಅದ. ಬಟ್ ಇದು ಹಂಗಲ್ಲ. ಇದು ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಮೆಥಡ್ ಅನ್ನ ಇನ್ನೂ ಆಳವಾಗಿ ಓದ್ಬೇಕು ಮೊದಲನೇದು. ಎರಡನೇದೇನಪ್ಪ ಅಂತಂದ್ರೆ ಇಲ್ಲಿ ನೀವು ಕಂಪ್ಯೂಟರ್ ಓದಬೇಕು, ಹೆಲ್ತ್ ಅಂಡ್ ವ್ಯಾಲ್ಯೂ ಎಜುಕೇಶನ್, GK, ಕರೆಂಟ್ ಅಫೇರ್ಸ್, ಕನ್ನಡ, ಇಂಗ್ಲಿಷ್, ಸೈಕಾಲಜಿ, ಮೆಂಟಲ್ ಎಬಿಲಿಟಿ ಎಲ್ಲವೂ ಕೂಡ ಎಲ್ರಿಗೂ ಕಾಮನ್ ಅದ ಪೇಪರ್. ಸೊ ಹಾಗಾಗಿ ಇಲ್ಲಿ ಹೆಚ್ಚು ವಿಷಯಗಳು ಬರುವುದರಿಂದ TT ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ TT ಕ್ಲಿಯರ್ ಆಗ್ಯದ, ನಾವು GPSTR ಕ್ಲಿಯರ್ ಮಾಡ್ತೀವಿ ಅಂತಕ್ಕಂಥ ಭ್ರಮೆಯಲ್ಲಿ ಕೂರಬಾರ್ದು. ಭ್ರಮೆಯಲ್ಲಿ ಕೂಡೋದ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಸುಮ್ಮನೆ ಲಾಸ್ಟ್ ಟೈಮ್ ರಿಕ್ರೂಟ್ಮೆಂಟ್ ಆದಾಗ ನಮಗೆ ಪರಿಚಯಸ್ಥರು ಏನ್ ಮಾಡಿದಾರೆ ಅಂತಂದ್ರೆ, ಒಬ್ನು TT ಒಳಗಡೆ 98 ಮಾಡಿದಾನ, ಇನ್ನೊಬ್ಬನು TT ಒಳಗಡೆ ಕೇವಲ 92 ಮಾಡಿದಾನ. 92 ಮಾಡಿದವನು ಕ್ರ್ಯಾಕ್ ಮಾಡಿ ಈಗ ಡ್ಯೂಟಿ ಮಾಡ್ತಿದ್ದಾನೆ, 98 ಮಾಡಿದವನು ಕ್ಲಿಯರ್ ಆಗಿಲ್ಲ. ಇದರ ಅರ್ಥ ಏನಪ್ಪಾ ಅಂದ್ರೆ TT ಒಳಗೆ ನಾನು ಜಾಸ್ತಿ ಸ್ಕೋರ್ ಮಾಡೀನಿ ಅಂತ ಭ್ರಮೆ ಒಳಗೆ ಇರೋದನ್ನು ಬೇಡ. TT ಒಳಗೆ ನಾನು ಕಡಿಮೆ ಸ್ಕೋರ್ ಮಾಡಿದೀನಿ, ನಂದೇನ್ ಆಗ್ತದ ಅಂತ ಕೈ ಚೆಲ್ ಕೂಡೋದನ್ನು ಬೇಡ. ಕಡಿಮೆ ಸ್ಕೋರ್ ಮಾಡಿದವರು CT ಒಳಗೆ ಚೆನ್ನಾಗಿ ಸ್ಕೋರ್ ಮಾಡ್ಬೋದು, ಹೆಚ್ಚು ಸ್ಕೋರ್ ಮಾಡಿದವರು CT ಒಳಗೆ ಕಡಿಮೆ ಸ್ಕೋರ್ ಮಾಡ್ಬೋದು. ಸೊ ಹಾಗಾಗಿ ನೀವು TT ಪಾಸ್ ಆಗಿದ್ರು ಕೂಡ CT ಸಲುವಾಗಿ ನೀವು ಪ್ರಿಪ್ರೇಷನ್ ಮಾಡಲೇಬೇಕು. ಪರ್ಟಿಕ್ಯುಲರ್ ಆಗಿ ಇದೇ ರೀತಿಯಾದಂಥ ಪುಸ್ತಕಗಳನ್ನ ಓದಬೇಕು, ಸಿಲೆಬಸ್ ಕವರ್ ಮಾಡ್ಬೇಕು ಅನ್ನುವಂಥದ್ದು ಏನಾದರೂ ಇದೆಯಾ? ಎಸ್, ಇದೆ ಸರ್. ಈಗ ಇಲಾಖೆ ತನ್ನದೇ ಆಗಿರ್ತಕ್ಕಂಥ ಕೆಲವು ಪಠ್ಯ ಪುಸ್ತಕಗಳನ್ನ ಕೊಟ್ಟಿರ್ತಾರೆ, ರೆಫರೆನ್ಸ್ ಬುಕ್ಸ್ ಅನ್ನ ಕೊಟ್ಟಿರ್ತದೆ, ಅವನ್ನ ರೆಫರ್ ಮಾಡಂತ ಹೇಳ್ತಾರೆ. ಸೊ ಅದನ್ನೆಲ್ಲ ವಿದ್ಯಾರ್ಥಿಗಳು ರೆಫರ್ ಮಾಡಲೇಬೇಕು. ಅದನ್ನು ಹೊರತುಪಡಿಸಿ ಬೇಸಿಕ್ ಆಗಿ ನಾವು 6 to 12th ಸ್ಟ್ಯಾಂಡರ್ಡ್ ತನಕ ಗೌರ್ಮೆಂಟ್ ಬುಕ್ಸ್ ಓದಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. 6 to 12th ಸ್ಟ್ಯಾಂಡರ್ಡ್ ತನಕ ಸರ್ಕಾರಿ ಪಠ್ಯ ಪುಸ್ತಕಗಳನ್ನು ಹೊರತುಪಡಿಸಿ ಬೇರೆ ಎಲ್ಲಿಂದೂ ಕೂಡ ಪ್ರಶ್ನೆಗಳು ಬರುವುದಿಲ್ಲ. ಸರ್ಕಾರಿ ನೌಕರಿ ಪಡಬೇಕಾಗಿತ್ತಂತಂದ್ರೆ ಸರ್ಕಾರಿ ಪಠ್ಯ ಪುಸ್ತಕಗಳೇ ಓದ್ಬೇಕು, ಇದು ಇಲಾಖೆನೇ ಹೇಳಿರ್ತಕ್ಕಂಥ. ಸೊ ಹಾಗಾಗಿ 6 to 12th ಸ್ಟ್ಯಾಂಡರ್ಡ್ ವರೆಗೂ ಕೂಡ ಎಲ್ಲಾ ವಿಷಯಗಳನ್ನ ಪರಿಪೂರ್ಣವಾಗಿ, ಆರ್ಟ್ಸ್ದವ್ರು ಇದ್ರಪ್ಪ ಅಂದ್ರೆ ಸೋಷಿಯಲ್ ಸೈನ್ಸ್ ಓದಿರ್ಬೇಕು ಮೇಜರ್ ಆಗಿ. ಇನ್ನು ಸೈನ್ಸ್ದವ್ರು ಇದ್ದಾಗ ಇವರು ವಿಜ್ಞಾನ ಪುಸ್ತಕವನ್ನ ಮತ್ತು ಗಣಿತ ಪುಸ್ತಕವನ್ನ ಚೆನ್ನಾಗಿ ಬಿಡಿಸಿರ್ಬೇಕು. ಸೊ ಹಾಗಾಗಿ 6 to 12 ತನಕ ಓದಿರ್ಬೇಕು. ಇನ್ನು ಕನ್ನಡಕ್ಕೆ ಬಂದಾಗ ಯಾವ್ದಾದ್ರು ಒಂದು ಕನ್ನಡ ಬುಕ್ ತಗೊಂಡ್ರೆ ಸಾಕು. ಓಕೆ, ಯಾವ್ದಾದ್ರು ಒಂದು ಕನ್ನಡ ಗ್ರಾಮರ್ ಸಂಬಂಧಪಟ್ಟಂತೆ, ಇಂಗ್ಲಿಷ್ ಕೂಡ ಯಾವ್ದಾದ್ರು ಒಂದು ರೆಫರ್ ಮಾಡಿದ್ರೆ ಸಾಕು. ಓಕೆ, ಸೈಕಾಲಜಿ ಕೂಡ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬುಕ್ಸ್ ಅನ್ನ ರೆಫರ್ ಮಾಡಬೇಕು. ಇನ್ನು ನಮ್ದು ಕೂಡ ಒಂದು ನೋಟ್ಸ್ ಇದೆ ಸಮರ್ ಸ್ಟಡಿ ಸರ್ಕಲ್, ಆ ನೋಟ್ಸ್ ರೆಫರ್ ಮಾಡಿದ್ರೆ ಕೂಡ ಸಾಕು. ಯಾಕಂತಂದ್ರೆ ಸುಮಾರು ಈಗ ನಾನು 4 TT ಬ್ಯಾಚ್ಗಳನ್ನ ಮಾಡಿದ್ವಿ. 4 TT ಬ್ಯಾಚ್ ಒಳಗಡೆ ನಮ್ಮ ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ತಗೊಂಡ್ರೆ ಅನೇಕ ವಿದ್ಯಾರ್ಥಿಗಳು. ಲಾಸ್ಟ್ ಟೈಮ್ TT ಒಳಗಡೆ 630 ಜನ TT ಪಾಸ್ ಆಗಿದ್ದಾರೆ, ಅದರೊಳಗಡೆ 98 ಸ್ಟೂಡೆಂಟ್ಸ್ ಸೈಕಾಲಜಿ ಒಳಗಡೆ 30 out of 30. ಸೊ ಹಾಗಾಗಿ ಈಗಿನ PSTR GPSTR HSTR ನ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾವು ಪಠ್ಯಕ್ರಮವನ್ನು ರಚಿಸಿದ್ದೀವಿ. ಸೊ ಆ ಸೈಕಾಲಜಿ ನೋಟ್ಬುಕ್ ಕೂಡ ಅವರು ಪುಸ್ತಕವನ್ನ ರೆಫರ್ ಮಾಡ್ಬೋದು. ಆಮೇಲೆ ಉಳಿದಿರ್ತಕ್ಕಂಥ ಅವ್ರ ಮೆಥಡ್ ಅನ್ನ 6 to 12th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಬುಕ್ಸ್ ಅನ್ನ ರೆಫರ್ ಮಾಡ್ಬೇಕು. ಇನ್ನೊಂದೇನಪ್ಪಾ ಅಂತಂದ್ರೆ ಬಹಳ ಜನ ವಿದ್ಯಾರ್ಥಿಗಳು ನಿರಾಶೆ ಆಗಿದ್ದಾರೆ, ಆತಂಕಕ್ಕೊಳಗಾಗಿದ್ದಾರೆ. ಯಾಕಂತಂದ್ರೆ ಸರ್ ಅಪ್ ಟು 12th ಕೇಳ್ರಿ, ಸರ್ ಅಪ್ ಟು 12th ಕೇಳ್ರಿ. ಅಲ್ಲಿ ಏನದಪ್ಪ ಅಪ್ ಟು 12th ಮೀನ್ಸ್ 12th ವರೆಗೂ, 12th ಅಷ್ಟೇ ಅಲ್ಲ, 12th ವರೆಗೂ ಅಂತಂದ್ರೆ 6ನೇ ತರಗತಿಯಿಂದ 12ನೇ ತರಗತಿ, 6ನೇ ತರಗತಿಯ ಪ್ರಶ್ನೆಗಳು ಕೂಡ ಬರ್ತಾವ, 7ನೇ ತರಗತಿಯ ಪ್ರಶ್ನೆಗಳು ಕೂಡ ಬರ್ತಾವ, 8ನೇ ತರಗತಿಯ ಪ್ರಶ್ನೆಗಳು ಕೂಡ ಬರ್ತಾವ, 9, 10ನೇ ತರಗತಿಯ ಪ್ರಶ್ನೆಗಳು ಕೂಡ ಬರ್ತಾವ. 12th ಕೇಳ್ರಿ ಅಂತ ಬಹಳ ಸ್ಟ್ರೆಸ್ ಮಾಡ್ಕೊಂಡು, ಈಗ ಹೆಂಗಂದ್ರೆ ನಮ್ಮ ಹತ್ರ ಟೆಸ್ಟ್ ಸಿರೀಸಿಗೆ ಬಂದವರು ಟೆಸ್ಟ್ ಸಿರೀಸಿಗೆ ಬರ್ತಾ ಇಲ್ಲ, ಅವರು ಟೆಸ್ಟ್ ಸಿರೀಸ್ ಅಂತ ಹೇಳ್ತಾ ಇಲ್ಲ, ಅವರು ಸ್ಟ್ರೆಸ್ ಸಿರೀಸ್ ಅಂತ ಹೇಳ್ತಾ ಇದ್ದಾರೆ. ಹಂಗಾಗ್ಬಿಡ್ತಾರೆ. ಯಾಕಂತಂದ್ರೆ ಅವ್ರಿಗೆ ಗೊಂದಲ, ಪೂರಾ ಗೊಂದಲ. ಸರ್ ಏನ್ರಿ ಸರ್ ಇದು ಟೆಸ್ಟ್ ಸಿರೀಸ್ ಬರೆಯಕ್ ಬಂದಿವಿ. ನಾನೇ ಹೇಳ್ತೀನಿ ನೀವು ಟೆಸ್ಟ್ ಸಿರೀಸ್ ಬರೆಯಕ್ 10th ವರೆಗೆ ಫಿಕ್ಸ್ ಆಗ್ಬಿಟ್ಟಿದ್ವಿ, ಇದೇನು ಮತ್ತೆ 2 ವರ್ಷ ಎಕ್ಸ್ಟ್ರಾ ಸಿಲೆಬಸ್ ಮಾಡಿದಾರೆ. ಹಾಗಂತ ಇದು 6 to 10th ಏನ್ ತೆಗೆದಿಲ್ಲಲ್ಲ, ತೆಗೆದು ಓನ್ಲಿ PUC ಇಟ್ಟಿಲ್ಲ, ಯಾಡ್ ಮಾಡಿದಾರ ಅಷ್ಟೇ.
6 to 10th ಅದ, ಅದ್ರ ಜೊತೆ ಪಿ ಯು ಸಿನೂ ಆ್ಯಡ್ ಮಾಡಿದಾರೆ. ಇವ್ರೇನ್ ಅನ್ಕೊಂಡ್ಬಿಟ್ರ 6 to 10 ತೆಗೆದ್ಬಿಟ್ಟು ಓನ್ಲಿ ಪಿ ಯು ಸಿ ಮಾಡ್ಯಾರ ಸರ್. ಈಗ ಪಿ ಯು ಸಿ ಸಿಲೆಬಸ್ ಮುಗಿಸಕ್ಕೆ 2 ವರ್ಷ ಬೇಕು, ಫಸ್ಟ್ ಇಯರ್ 1 ವರ್ಷ, ಸೆಕೆಂಡ್ ಇಯರ್ 1 ವರ್ಷ. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂದ್ರೆ ಬರ್ಬೋದು ಪಿ ಯು ಸಿ ಒಂದು 20%, 30%, ಮ್ಯಾಕ್ಸಿಮಮ್ 30% ಕ್ವಶನ್ಸ್ಗಳು ಬರ್ಬೋದು. ನಿಮಗೆ ಪಾಸ್ ಆಗ್ಲಿಕ್ಕಂತೂ 100% ಬೇಕಾಗಿಲ್ಲ. ಸೊ ನಾನೇನು ಹೇಳ್ತೀನಿ ಅಂತಂದ್ರೆ ಪಿ ಯು ಸಿ ತನಕ ಅದ ಅಂತ ಹೇಳಿ ಎದೆಗುಂದಿ ಧೈರ್ಯ ಕಳ್ಕೊಂಡು ಕೈ ಚಲಿ ಕೂಡ್ಬೇಡ್ರಿ. ಬದಲಾಗಿ 6 to 10th ಪ್ರಿಪೇರ್ ಆಗ್ರಿ, ಅದ್ರ ಜೊತೆಗೆ ಪಿ ಯು ಸಿನೂ ಕೂಡ ನೀವು ಪ್ರಿಪೇರ್ ಆಗ್ಲೇಬೇಕು, ಬಿಡಬಾರ್ದು ಹಾಗಂತ. ಪ್ರಿಪೇರ್ ಆಗ್ಲೇಬೇಕು. ನೀವು ಸ್ಕೋರ್ ಮಾಡ್ಬೇಕಾಗಿತ್ತು, ನಿಮ್ ಸೆಲೆಕ್ಷನ್ ಲಿಸ್ಟ್ ಒಳಗಡೆ ನಿಮ್ ಹೆಸರು ಇರ್ಬೇಕಾಗಿತ್ತು ಅಂತಂದ್ರೆ ನೀವು ಪಿ ಯು ಸಿ ಕೂಡ ರೆಫರ್ ಮಾಡ್ಲೇಬೇಕು. ಹಾಗಂತ ಇದು ನೆಗ್ಲೆಕ್ಟ್ ಮಾಡ್ಬೇಡ್ರಿ. ಈಗ ಮೊನ್ನೆ KE ನಡೆಸಿರ್ತಕ್ಕಂಥ ಪರೀಕ್ಷೆ ಒಳಗಡೆ 7ನೇ ಮತ್ತು 8ನೇ ತರಗತಿಯಿಂದಾನೇ ಅತಿ ಹೆಚ್ಚು ಪ್ರಶ್ನೆಗಳು. ಸೊ ಇವರೆಲ್ಲ ಏನ್ ಮಾಡ್ಲತ್ತಾರ, ಪಿ ಯು ಸಿ ಬರ್ತು ಸರ್, ನೀಟ್ ತರ ಸಿಲೆಬಸ್ ಕೊಟ್ಟಿದ್ದಾರೆ ಸರ್, ನಮಗೆ JEE ತರ ಸಿಲೆಬಸ್ ಕೊಟ್ಟಿದ್ದಾರೆ ಸರ್ ಸೈನ್ಸ್ದು. ಆಮೇಲೆ ಆರ್ಟ್ಸ್ದವ್ರು ನಮಗೆಲ್ಲ ಸರ್ ಪ್ರೊಫೆಸರ್, ಡಿಗ್ರಿ ಕಾಲೇಜ್ ಪ್ರೊಫೆಸರ್ ತರ ಕೊಟ್ಟಿದ್ದಾರೆ ಸರ್, ಸಿಲೆಬಸ್ ಕೊಟ್ಟಿದ್ದಾರೆ. ಹಾಗಂತ 6 to 10th ತೆಗೆದರೇನಿಲ್ಲ, ಅದನ್ನು ಇರ್ತದ. ಸೊ ನೀವು ಹಾಗಾಗಿ 6 to 10th ತನಕ ಓದ್ಕೊಂಡು ಪಿ ಯು ಸಿನೂ ರೆಫರ್ ಮಾಡಬೇಕು. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು, ಅಭ್ಯರ್ಥಿಗಳು ಎಕ್ಸಾಮ್ ಬರೆಯುವಂಥ ಸಂದರ್ಭದಲ್ಲಿ ಆಸ್ ಎ ಟೀಚರ್ ಆಗಿ, ಆಮೇಲೆ ಸಂಪನ್ಮೂಲ ವ್ಯಕ್ತಿಗಳಾಗಿ ನೋಡೋದಾದರೆ, ನೀವು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕ್ವಶನ್ ಪೇಪರ್ಗಳನ್ನು ಬರೆದಿರ್ತಾರೆ. ಅದನ್ನು ನೀವು ಅಬ್ಸರ್ವ್ ಮಾಡಿದಾಗ, ಅಂದರೆ ಟೆಸ್ಟ್ ಸಿರೀಸಲ್ಲಿ ನೀವು ಅಬ್ಸರ್ವ್ ಮಾಡಿದಿರುವಾಗ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಮಾಡುವಂತಹ ತಪ್ಪು ಏನು ಕಂಡುಹಿಡಿದಿದ್ದೀರಾ? ಅಂದರೆ ಅವರಲ್ಲಿ ಪರೀಕ್ಷೆಯ ಗೊಂದಲಗಳು ಯಾವ ರೀತಿಯಾಗಿರ್ತವೆ? ಅಂದರೆ ಗೊತ್ತಿರುವಂತಹ ಆನ್ಸರ್ಗಳು ಈಸಿಯಾಗಿ ಇವರು ಹಿಟ್ ಮಾಡ್ಬೋದು ಅಂತ ಗೊತ್ತಿದ್ರೂ ತಪ್ಪಾಗಿರುತ್ತೆ. ಈ ಥರದ ಗೊಂದಲಗಳಿಗೆ ವಿದ್ಯಾರ್ಥಿಗಳಿಗೆ ನೀವು ಏನನ್ನ ಸಜೆಷನ್ ಮಾಡೋಕ್ಕೆ ಇಷ್ಟಪಡ್ತೀರಾ? ನೋಡ್ರಿ, ಕೆಲವೊಂದು ವಿದ್ಯಾರ್ಥಿಗಳು ವಿಷಯವು ಪೂರ್ತಿ ಪರಿಜ್ಞಾನ ಇರ್ತದೆ, ವಿಷಯದ ಜ್ಞಾನ ಇರ್ತವ್ರಿ, ಪರಿಪೂರ್ಣವಾಗಿ ಜ್ಞಾನ ಇರ್ತದೆ. ಆದ್ರೂ ಕೂಡ ಪರೀಕ್ಷೆ ಅಂತ ಬಂದಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಈಗಾಗಲೇ ಹೇಳಿದಾಗ ಭಯ ಮಾಡ್ಕೊಳ್ತಾರ, ಮತ್ತು ಧೈರ್ಯ ತಂದ್ಕೊಳಂಗಿಲ್ಲ, ಸ್ಟ್ರೆಸ್ ಜಾಸ್ತಿ ಮಾಡ್ಕೊಳ್ತಾರ, ಒತ್ತಡಕ್ಕೊಳಗಾಗ್ತಾರ. ಒತ್ತಡಕ್ಕೊಳಗಾಗಿ 4 ಆಪ್ಷನ್ಸ್ಗಳಲ್ಲಿ ಯಾವ್ದದ ಅಂತ ಅವ್ರಿಗೆ ಕರೆಕ್ಟ್ ಆಗಿ ಕಂಡುಹಿಡಿಯಲಿಕ್ಕೆ ಕನ್ಫ್ಯೂಷನ್ ಆಗ್ತದೆ. ಯಾಕೆ ಕನ್ಫ್ಯೂಷನ್ ಆಗ್ತದ ಅಂತಂದ್ರೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ರಿವಿಷನ್ ಮಾಡಿರ್ಲವ್ರು. ಯಾರು ಎಷ್ಟೇ ವಿಷಯಗಳನ್ನ ಓದಿದ್ರು ಕೂಡ ರಿವಿಷನ್ ಯಾರು ಹೆಚ್ಚು ಸಮಯವನ್ನ ರಿವಿಷನ್ ಮಾಡಿರ್ತಾರೋ ಅಥವಾ ರಿವಿಷನ್ ಅನ್ನ ಅತಿ ಹೆಚ್ಚು ಬಾರಿ ಯಾರು ಮಾಡಿರ್ತಾರೋ ಅವ್ರು ಸರಿಯಾಗಿ ಉತ್ತರವನ್ನ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ರಿವಿಷನ್ ಮಾಡ್ಕೊಳ್ಬೇಕು. ಅವರು ಒಂದು ಸರ್ತಿ ಇವತ್ತು ಓದಿದ್ದನ್ನ ರಿವಿಷನ್ ಮಾಡ್ಕೊಳ್ಬೇಕು, ನಾಳೆ ಓದಿದ್ದನ್ನ ಇವತ್ತಿಂದ ಒಂದು ಸ್ವಲ್ಪ ಕಣ್ಣಾಡಿಸಿ ನಾಳೆದು ಓದಬೇಕು. 3ನೇ ದಿನ ಹೋದಾಗ 2 ದಿನ ಓದಿ 3ನೇ ದಿನ ಸ್ಟಡಿ ಮಾಡಬೇಕು. 4ನೇ ದಿನ ಹೋದಾಗ 3 ದಿನ ಏನೇನು ಓದಿ ಅಂತ ಒಂದು 5 ನಿಮಿಷ ಆದ್ರೆ ಕಣ್ಣಾಡಿಸಿ 4ನೇ ದಿನ ಓದಿ. ಈ ರೀತಿ ಮಾಡ್ಕೊಂಡು ಬಂದಾಗ ಅವರು ಸೊ ಯಾವುದೇ ರೀತಿ ಕನ್ಫ್ಯೂಷನ್ ಆಗ್ಲಿಕ್ಕೂ ಕೂಡ ಅವಕಾಶ ಇಲ್ಲ. ಸೊ ಆದ್ರೂ ಕೂಡ ಅವರು ಮಾಡ್ತಕ್ಕಂಥ, ನಾವು ನೋಡಿರ್ತಕ್ಕಂಥ ತಪ್ಪುಗಳೇನಪ್ಪ ಅಂತಂದ್ರೆ, ವಿಷಯಗಳು ಪರಿಪೂರ್ಣ ಜ್ಞಾನ ಇದ್ರೂ ಕೂಡ ಆಪ್ಷನ್ಸ್ಗಳು ಹಾಕುವಲ್ಲಿ ಎಡುತ್ತಾರ, ಮೊದಲನೇದು. 2ನೇದೇನಪ್ಪ ಅಂತಂದ್ರೆ ಸ್ಟ್ರೆಸ್ ಒಳಗಾಗೋದು, ಪರೀಕ್ಷೆಯ ಭಯ ಅಂತ ಕರಿತೀವಿ. ಆ ಪರೀಕ್ಷೆಯ ಭಯದಿಂದ ಅವ್ರು ಹೊರಗೆ ಬರಬೇಕಾಗಿತ್ತಪ್ಪ ಅಂದ್ರೆ ಟೆಸ್ಟ್ ಸಿರೀಸ್ ಬರೀಲೇಬೇಕು. ಟೆಸ್ಟ್ ಸಿರೀಸ್ ಬರೆದಾಗ ಪರೀಕ್ಷೆಯ ಒಂದು ವಾತಾವರಣ ನಿರ್ಮಿಸ್ಕೊಡ್ತೀವಿ ನಾವು. ಟೆಸ್ಟ್ ಸಿರೀಸ್ ಒಳಗಡೆ ಪರೀಕ್ಷೆ ವಾತಾವರಣ, ಈಗ ನಮ್ಮ ಸಂಸ್ಥೆಯಲ್ಲೂ ಕೂಡ ನಾವು ಟೆಸ್ಟ್ ಸಿರೀಸ್ ಮಾಡೇ ಮಾಡ್ತೀವಿ. ಪೇಪರ್ 1 ಪೇಪರ್ 2 ಎರಡೂ ಮಾಡ್ತೀವಿ. ಎಲ್ಲಾ ಮೆಥಡ್ಗಳಿಗೆ ಪ್ರತ್ಯೇಕವಾಗಿ ಮಾಡ್ತೀವಿ ನಾವು. CBZ, PCM, ಸೋಷಿಯಲ್, ಕನ್ನಡ, ಇಂಗ್ಲಿಷ್. ಇನ್ನು ಮೆಥಡಿಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಯಾವ ಸಂಸ್ಥೆಯಲ್ಲೂ ಮಾಡಲ್ಲ. ಪೇಪರ್ 1 ಅಷ್ಟೇ ಮಾಡ್ತಾರೆ ಟೆಸ್ಟ್ ಸಿರೀಸ್, ಪೇಪರ್ 2 ಯಾರು ಮಾಡಲ್ಲ. ಅಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಯಾರು ತೆಗಿತಾರೆ ಸರ್ ಅಂತ ಹೇಳ್ತಾರೆ. ಸೊ ನಾವು ಅದನ್ನು ಕೂಡ ಮಾಡ್ತಾ ಇದ್ವಿ, ಪೇಪರ್ 2 ಕೂಡ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಎಷ್ಟು ಅತಿ ಹೆಚ್ಚು ಟೆಸ್ಟ್ ಸಿರೀಸ್ಗಳನ್ನು ಬರೀತಾರೋ ಅಷ್ಟು ಅವ್ರ ಹತ್ರ ಕಾನ್ಫಿಡೆನ್ಸ್ ಬರ್ತದೆ, ವಿಶ್ವಾಸ ಬರ್ತದೆ, ನಂಬಿಕೆ ಬರ್ತದೆ. ಅವರಿಂದ ಗೊಂದಲಗಳು ಕಡಿಮೆ ಆಗ್ತಾ ಬರ್ತಾವ, ತಪ್ಪುಗಳನ್ನ ಕಡಿಮೆ ಮಾಡ್ತಾ ಬರ್ತಾರ. ಸೊ ಹಾಗಾಗಿ ಆ ವಿದ್ಯಾರ್ಥಿಗಳು ಆದಷ್ಟು ಹೆಚ್ಚು ಟೆಸ್ಟ್ ಸಿರೀಸ್ಗಳನ್ನ ಬರೀಬೇಕು. ಇದರಿಂದ ಅವರು ತಮ್ಮ ತಪ್ಪುಗಳನ್ನ ಕಡಿಮೆಯನ್ನ ಮಾಡ್ಕೊಳ್ತಾರೆ. ಇನ್ನು ಪರೀಕ್ಷೆ ಸಮಯಕ್ಕೆ, ಪರೀಕ್ಷೆ ಕೇಂದ್ರಕ್ಕೆ ಹೋಗುವಾಗ 1 hour ಅಥವಾ half an hour ಆದ್ರೂ ಮೊದಲು ಹೋಗಿದ್ರಪ್ಪ ಅಂದ್ರೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಆರಾಮದಾಯಕವಾಗಿ ಪರೀಕ್ಷೆನ ಬರಿಬಹುದು. ಸ್ವಲ್ಪ ಏನಾದ್ರೂ ಲೇಟ್ ಆಗಿತ್ತು ಅಂತಂದ್ರೆ ಅದೇನಾಗ್ತದೆ, ಒಂದು ಒತ್ತಡದಿಂದ ಏನಾಗ್ತಾವಪ್ಪ ಅಂತಂದ್ರೆ ಓದಿರ್ತಕ್ಕಂಥ ವಿಷಯಗಳು ಕೂಡ ನೆನಪು ಹೋಗೋ ಚಾನ್ಸಸ್ ಇರ್ತಾವ. ನಾನು ಅದೇ ಹೇಳ್ತೀನಿ, ಕೆಲವೊಬ್ಬ ವಿದ್ಯಾರ್ಥಿ ಬಹಳ ಇಂಟೆಲಿಜೆಂಟ್ ಅದಾನ, ಬಹಳ ಇಂಟೆಲಿಜೆಂಟ್ ಅದ, ನಾನು ಕಣ್ಣಾರೆ ನೋಡಿರ್ತಕ್ಕಂಥದ್ದು. ಏನ್ ಆನ್ಸರ್ ಕೇಳಿದ್ರು ಕೂಡ ಹೇಳ್ತಾನ. ಆದ್ರೆ ಪರೀಕ್ಷೆ ಅಂತ ಬಂದಾಗ ಎಲ್ಲವೂ ಕೂಡ ತಪ್ಪು ಮಾಡ್ಬಿಡ್ತಾನೆ, ಪರೀಕ್ಷೆ ಭಯ. ಕೆಲವೊಬ್ಬನು ಎವರೇಜ್ ಸ್ಟೂಡೆಂಟ್ಸ್ ಅವ್ನಕಿಂತ ಕಡಿಮೆ ಅವಧಿಯಲ್ಲಿ ಓದ್ತಾನ, ಅವ್ನಕಿಂತ ಕಡಿಮೆ ಎಲ್ಲ ಅಂಕಗಳನ್ನ ತಗೊಳ್ಕೊತಾನೆ, ಆದ್ರೂ ಕೂಡ ಪರೀಕ್ಷೆನ ಅವ್ನು ನೀಟಾಗಿ ಬರೀತಾನೆ. ಆಪ್ಷನ್ಸ್ ಗಳನ್ನ ಎಲಿಮಿನೇಟ್ ಮಾಡುವ ಮೆಥಡ್ ಅನ್ನ ಅವ ಯೂಸ್ ಮಾಡ್ತಾನೆ. ಯಾವ್ದು ಕೆಲವೊಂದು ಸಾರ್ತಿ ಪರೀಕ್ಷೆ ಒಳಗಡೆ ನಾವು CET ಒಳಗಡೆ ಯಾವ್ದು ಆಪ್ಷನ್ ಸರಿ ಉತ್ತರ ಇದೆಯೋ ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲಪ್ಪ ಅಂತಂದ್ರೆ ಯಾವ್ದು ಅಲ್ಲ ಅಂತ ಗೊತ್ತು ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿದೆ. ಯಾವ್ದು ಆಪ್ಷನ್ ಸರಿ ಇದೆ ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ, ಯಾವ್ದು ಅಲ್ಲ, ಆಪ್ಷನ್ ಎಲಿಮಿನೇಟೆಡ್ ಮೆಥಡ್ ಅಂತ ಕರೀತೀವಿ. ಯಾವ್ದು ಅಲ್ಲ ಅಂತ ನೋಡಿದಾಗ ಕೂಡ ನಾವು 2 ಆಪ್ಷನ್ಸ್ ಗಳನ್ನ ಆರಾಮವಾಗಿ ತೆಗಿಬಹುದು ಕೆಲವೊಂದು ಸಾರ್ತಿ, ಕೆಲವೊಂದು ಪ್ರಶ್ನೆಗಳಿಗೆ. ಸೊ ಈ ರೀತಿ ಆಪ್ಷನ್ಸ್ ಎಲಿಮಿನೇಟೆಡ್ ಮೆಥಡ್ ಅನ್ನ ಕೂಡ ಯೂಸ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಈಗ 100 ಮಾರ್ಕ್ಸ್ ಅದಾವ ಅಂದ್ರೆ 30% ಈಸಿ ಇರ್ತಾವ,
ಒಂದು 30% ಮೀಡಿಯಂ ಕ್ವಶನ್ಸ್ ಇರ್ತಾವ, ಒಂದು 30 to 35 ಆಗ್ತಾವಪ್ಪ ಅಂತಂದ್ರೆ ಒಂದು ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳು ಇರ್ತಾವೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಯಾವುದೇ ರೀತಿ ಗೊಂದಲಕ್ಕೊಳಗಾಗಲಾರ್ದೇ ಆರಾಮದಾಯಕವಾಗಿ ಅವ್ರ ಪರೀಕ್ಷೆಯನ್ನು ಎದುರಿಸಬಹುದು. ಇನ್ನು ಅಪ್ಲಿಕೇಶನ್ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭವಾಗ್ತವೆ. ಕೆಲವೊಂದು ಅಭ್ಯರ್ಥಿಗಳಿಗೆ ಗೊಂದಲ, ಅಯ್ಯೋ ನನ್ನ ಹತ್ರ ಆ ಸರ್ಟಿಫಿಕೇಟ್ ಇಲ್ಲ, ನಾನು ಹಾಕಲ್ಲ ಬಿಡು ಅನ್ನುವಂಥದ್ದು. ಆಮೇಲೆ ಇಲ್ಲೋ ನಾನು ಓದೇ ಇಲ್ಲ, ನಾನು ಯಾಕೆ ಅಪ್ಲೈ ಮಾಡಲಿ ಅನ್ನುವಂಥ ಒಂದು ಮನೋಭಾವನೆ ಇರುವಂಥದ್ದು. ಇನ್ನೇನು ಡೇಟ್ ಮುಗಿತಾ ಬರ್ತಾ ಇರುತ್ತೆ, ಅವಾಗ ಹೋಗ್ಬಿಟ್ಟು ನಾನು ಅಪ್ಲಿಕೇಶನ್ ಹಾಕ್ತೇನೆ ಅನ್ನೋ ಒಂದು ಅರಾತುರಿಯಲ್ಲಿರ್ತಾರೆ. ಈ ಥರದ ಅಭ್ಯರ್ಥಿಗಳಿಗೆ, ವಿದ್ಯಾರ್ಥಿಗಳಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ನೋಡ್ರಿ, ಡಾಕ್ಯುಮೆಂಟ್ಸ್ ಅಂತ ಬಂದಾಗ ಮೊದಲನೇ ಡಾಕ್ಯುಮೆಂಟ್ಸ್ ಹೇಳ್ತೀನಿ. ಈ PSTR GPSTR HSTR ಹುದ್ದೆಗೆ ಅಪ್ಲೈ ಮಾಡಬೇಕಾಗಿತ್ತಪ್ಪ ಅಂದ್ರೆ 10th ಮಾರ್ಕ್ಸ್ ಕಾರ್ಡ್ ಬೇಕು. ಇನ್ನೊಂದು 10th to ಡಿಗ್ರಿ ತನಕನು ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಅಂಕಪಟ್ಟಿಯಲ್ಲಿ ಯಾವ ರೀತಿ ಹೆಸರು ಇರ್ಬೇಕಪ್ಪ ಅಂದ್ರೆ 10th ಅಂಕಪಟ್ಟಿಯಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿ ಹೆಸರು ಇರ್ಬೇಕು. ಓಕೆ, ಸೊ ಆ ರೀತಿ ಇದ್ದಾಗ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ. 10th ಮಾರ್ಕ್ಸ್ ಕಾರ್ಡ್ ಬೇಕು, PUC ಮಾರ್ಕ್ಸ್ ಕಾರ್ಡ್ ಬೇಕು, ಡಿಗ್ರಿ ಆಲ್ ಸೆಮ್ ಮಾರ್ಕ್ಸ್ ಕಾರ್ಡ್ ಬೇಕು, B.Ed ಗೆ ಸಂಬಂಧಪಟ್ಟಂತೆ B.Ed ಎಲ್ಲಾ ಸೆಮಿನ್ ಮಾರ್ಕ್ಸ್ ಕಾರ್ಡ್ ಬೇಕು. ಇನ್ನು PSTR D.Ed ಬಂದಾಗ D.Ed ಮಾರ್ಕ್ಸ್ ಕಾರ್ಡ್ ಬೇಕು. ಅದ್ರ ಜೊತೆಗೆ 371 ಬೇಕು, ಆಧಾರ್ ಕಾರ್ಡ್ ಬೇಕು, ಇನ್ಕಮ್ ಕಾಸ್ಟ್ ಬೇಕು, ಕಾಸ್ಟ್ ಸರ್ಟಿಫಿಕೇಟ್ ಬೇಕು, ಫೋಟೋ ಬೇಕು, ಅವ್ರ ಸಿಗ್ನೇಚರ್ ಬೇಕು. ಫೋಟೋ ಸಿಗ್ನೇಚರ್ ಕೂಡ ಎಲ್ಲವೂ ಕೂಡ 50 MB ಕೆಳಗಡೆನೆ ಇರಬೇಕು ಗರಿಷ್ಠವಾಗಿ ಅಂತ ಹೇಳಿದ್ದಾರೆ, 50 MB ಅಂತ. ಸೊ ಇವೆಲ್ಲವೂ ಕೂಡ ಚೆನ್ನಾಗಿ ಫಿಲ್ಅಪ್ ಮಾಡಿ ಗರಿಷ್ಠ ಅಂಕಗಳು ಎಷ್ಟು, ಪಡೆದಿರ್ತಕ್ಕಂಥ ಅಂಕಗಳು ಎಷ್ಟು, ಓಕೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟದಾವೋ, ಸೆಕ್ಯೂರ್ಡ್ ಮಾರ್ಕ್ಸ್ ಎಷ್ಟದ ನೋಡಿ ಪರ್ಸೆಂಟೇಜನ್ನು ಕರೆಕ್ಟ್ ಹಾಕಿ ಕೊನೆಗೆ ಸಬ್ಮಿಟ್ ಮಾಡಿ ಡಿಕ್ಲರೇಷನ್ ಕೊಡೋವರೆಗೂ ಸುಮಾರು ಒಂದು 2-3 ಬಾರಿ ಆದ್ರೂ ಅಭ್ಯರ್ಥಿ ನೋಡ್ಲೇಬೇಕು. ಕೆಲವೊಂದ್ ಸರ್ತಿ ಇದೇ ತಪ್ಪು ಮಾಡಿರ್ತಾರೆ ಬಹಳ ಜನ, ಎಲ್ಲಾನು ಕೂಡ ಹಾಕಿರ್ತಾರೆ, ಸರ್ ನಮ್ಮ ಮಾರ್ಕ್ಸ್ ತಪ್ಪೈತ್ರಿ, ಹೆಸರು ತಪ್ಪೈತ್ರಿ, ನಮ್ದು ಅದು ತಪ್ಪೈತ್ರಿ, ಓಕೆ, ನಮ್ದು ನೇಮ್ ಕರೆಕ್ಷನ್ ಅದರಿ ಸರ್, ಈ ರೀತಿ ಎಲ್ಲ. ಎಕ್ಸಾಮ್ ಸೆಂಟರ್ ನಾನು ಇಲ್ಲೇ ಆಯ್ಕೆ ಮಾಡ್ಕೋಬೇಕಾಗಿತ್ತು, ಅಲ್ಲಿ ಮಾಡ್ಕೊಂಡಿದ್ದೀನಿ. ಎಡಿಟ್ ಆಪ್ಷನ್ ಕೊಟ್ಟಿಲ್ಲ, ಒಂದ್ ಸಾರ್ತಿ ನೀವು ಡಿಕ್ಲರೇಷನ್ ಕೊಟ್ರಿ ಅಂದ್ರೆ ಮುಗೀತು. ಇನ್ನು ಒಂದು ಅದನ್ನ ಹೇಳ್ಬಿಡಿ, ಎಡಿಟ್ ಆಪ್ಷನ್ ಕೊಟ್ಟಿಲ್ಲ ನೀವು. ನಾನು ಹೇಳಿದೆ ನಿಮ್ದು 10th ಆಗ್ಲಿ, PUC, ಡಿಗ್ರಿ, ಮತ್ತೆ ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, 371J, ಆಧಾರ್ ಕಾರ್ಡ್, ಮತ್ತೆ ಯಾರ್ದೆಲ್ಲ ಇದು PDP ಬರ್ತದ, ಓಕೆ, PDP ಏನು ಬರ್ತದಲ್ಲ, ಸೊ ಈಗ ನಾವು ಯೋಜನಾ ನಿರಾಶ್ರಿತರು ಅಂತ ಕರಿತೀವಿ, ಅವ್ರಿಗೆ ಕೂಡ ರಿಸರ್ವೇಶನ್ ಇರುತ್ತೆ, ಆ PDP ಕೂಡ ಮಾಡಿಸ್ಕೊಂಡಿರ್ಬೇಕು. ಕೆಲವೊಬ್ಬರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರ್ತಾರೆ, ಅದನ್ನು ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಇವೆಲ್ಲವೂ ಕೂಡ ಚೆನ್ನಾಗಿ ಹಾಕಿ, ಓಕೆ, ನಿಮ್ಮ RD ನಂಬರ್ ಎಲ್ಲ ಚೆನ್ನಾಗಿ ಮೆನ್ಷನ್ ಮಾಡಿ. ಸೊ ನೀವೇನು ಮಾಡ್ಬೇಕಪ್ಪ ಅಂದ್ರೆ ಸಬ್ಮಿಟನ್ನು ಕೊಟ್ಟು ಅಂಕಗಳನ್ನೆಲ್ಲ ಕರೆಕ್ಟ್ ನೋಡಿ ಡಿಕ್ಲರೇಷನನ್ನು ಕೊಡುವ ಮುಂಚೆ 3-4 ಬಾರಿ ನೋಡ್ಬೇಕು. ಯಾಕಪ್ಪ ಅಂತಂದರೆ ನಿಮಗೆ ಎಡಿಟ್ ಆಪ್ಷನ್ನೇ ಕೊಟ್ಟಿಲ್ಲ ಅಲ್ಲಿ. ಸೊ ಹಾಗಾಗಿ 3-4 ಬಾರಿ ತಾವು ನೋಡಿದಾಗ ಮಾತ್ರ ನೀವು ಡಿಕ್ಲರೇಷನನ್ನು ಕೊಡಬೇಕು. ಇನ್ನು ಎಕ್ಸಾಮ್ ಸೆಂಟರ್ ಆಯ್ಕೆ ಮಾಡ್ಕೋವಾಗ ಪರೀಕ್ಷೆ ಕೇಂದ್ರವನ್ನ ಆಯ್ಕೆ ಮಾಡ್ಕೊಳ್ಬೇಕಾಗಿತ್ತಪ್ಪ ಅಂತಂದ್ರು ಕೂಡ ಈಗ ಬಹಳ ಜನ ವಿದ್ಯಾರ್ಥಿಗಳು, ಸರ್ ರಾಯಚೂರು ಜಾಸ್ತಿ ಪೋಸ್ಟ್ ಅದಾವ ಸರ್, ಯಾದಗಿರಿ ಜಾಸ್ತಿ ಅದಾವ ಸರ್, ಕಲಬುರಗಿ ಕಡಿಮೆ ಅದಾವ ಸರ್, ಇಲ್ಲಿ ಜಾಸ್ತಿ ಅದಾವ, ಅಲ್ಲಿ ಕಡಿಮೆ ಅದಾವ, ಆ ಜಿಲ್ಲೆ. ಈಗ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಪೋಸ್ಟ್ಗಳಿದಾವೋ ಆ ಜಿಲ್ಲೆಗೆ ಎಲ್ರದ್ದು ಕಣ್ಣ ಹಾಕಿರ್ತಾರೆ. ಸೊ ಎಲ್ರು ಕೂಡ ಅಲ್ಲೇ ಮಾಡ್ತಾರೆ, ಮತ್ತೆ ಕಾಂಪಿಟೇಷನ್ ಜಾಸ್ತಿ ಆಗ್ತದೆ. ಸೊ ನಿಮ್ ಜಿಲ್ಲೆಗೆ ಹಾಕೋದು ಬೆಟರ್. ಸೊ ನೋಡ್ಕೊಡ್ರಿ ನಿಮ್ಮ ವಿಷಯಕ್ಕೆ ತಕ್ಕಂತೆ, ನಿಮ್ಮ ರಿಸರ್ವೇಶನ್ಗೆ ತಕ್ಕಂತೆ ಎಲ್ಲಿ ಅವಕಾಶ. ಕೆಲವೊಬ್ರು PDP ಈ ಜಿಲ್ಲೆಯಲ್ಲಿ 1 ಹುದ್ದೆ, ಈ ಜಿಲ್ಲೆಯಲ್ಲಿ 2 ಹುದ್ದೆ ಅಂತ ಅವಕಾಶ ಕೊಟ್ಟಿದ್ದಾರೆ. ಸೊ ಕೆಲವೊಂದಲ್ಲಿ PDPಗೆ ಅವಕಾಶನೇ ಇಲ್ಲ, ಅವ್ರು ಈ ಜಿಲ್ಲೆಗೆ ಹಾಕಿ ಏನು ಮಾಡಪ್ಲೇ ಇಲ್ಲ. ಸೊ ಅದನ್ನೆಲ್ಲ ನೋಡ್ಕೊಂಡು ಅಳದಿ ತೂಗಿ ತಾವು ಅಪ್ಲಿಕೇಶನ್ ಅನ್ನ ಹಾಕಬೇಕು. ಸೊ ಮತ್ತೆ ಜಿಲ್ಲಾ ಅಂದ್ರೆ ನಿಮ್ಮ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗಿತ್ತಪ್ಪ ಅಂತಂದ್ರೆ ಕೂಡ ತಾವು ಜಾಗರೂಕತೆಯಿಂದ ತಾವು ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡ್ಕೊಳ್ಬೇಕು. ಎಡಿಟ್ ಆಪ್ಷನ್ ಯಾವುದೇ ಕಾರಣಕ್ಕೂ ಕೊಟ್ಟಿಲ್ಲ. ಇನ್ನು ಆಗ್ಲೇ ಹೇಳ್ತಾ ಇದ್ರು, ಈ ಸಾರಿ ಸರ್ಕಾರದವರು ಯಾವ್ಯಾವ ಜಿಲ್ಲೆಯಲ್ಲಿ ಪೋಸ್ಟ್ಗಳು ಖಾಲಿ ಇದ್ದಾವೆ, ಯಾವ್ಯಾವ ಸಿಲೆಬಸ್ಗೆ ಅಭ್ಯರ್ಥಿಗಳು ಆಯ್ಕೆ ಮಾಡ್ಕೋಬೇಕು ಅನ್ನುವಂಥ ಪ್ರಕ್ರಿಯೆಯನ್ನು ಮೊದಲೇ ಕೊಟ್ಬಿಟ್ಟಿದ್ದಾರೆ. ಆದರೆ ಇದಕ್ಕಿಂತ ಮುಂಚಿತವಾಗಿ ಕೌನ್ಸಿಲಿಂಗ್ ಅಂತೇಳಿ ಮಾಡ್ತಾ ಇದ್ರು. ಆ ಪ್ಲೇಸ್ಗಳನ್ನು ನೋಡಿ ನನ್ಗಿಲ್ಲಿ ಪೋಸ್ಟ್ ಖಾಲಿ ಇದೆ ಅನ್ನುವಂಥ ಆಯ್ಕೆ ಪ್ರಕ್ರಿಯೆ ನಡೀತಿತ್ತು. ಆದರೆ ಈ ಟೈಮ್ ಆ ಥರ ಮಾಡಿಲ್ಲ, ಅಡ್ವಾನ್ಸ್ಡ್ ಆಗಿ ಅಭ್ಯರ್ಥಿಗಳಿಗೆ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಇದ್ರದ್ದು ಒಂದು ಮಾಹಿತಿಯನ್ನು ಹೇಳೋದಾದ್ರೆ ಅದು ಏನಪ್ಪಾ ಅಂತಂದ್ರೆ PSTR GPSTR ಜಿಲ್ಲಾವಾರು ಹುದ್ದೆಗಳನ್ನ ಕರೆದಿದ್ದಾರೆ. PSTR GPSTR ಇನ್ನು HSTR ಬಂದ್ರೆ ವಿಭಾಗವಾರು ಕರೆದಿದ್ದಾರೆ, ವಿಭಾಗವಾರು ಡಿವಿಷನ್ ವೈಸ್ ಪೋಸ್ಟ್ಗಳನ್ನ ಕರೆದಿದ್ದಾರೆ. ಸೊ ಹಾಗಾಗಿ PSTR ಮತ್ತೆ ನೀವು GPSTR ಪರೀಕ್ಷೆ ಬರೀಬೇಕಾಗಿತ್ತಪ್ಪ ಅಂತಂದ್ರೆ ಮೊದಲೆಲ್ಲ ಏನ್ ಮಾಡ್ತಾ ಇದ್ರು, ನಾವು ಅಪ್ಲಿಕೇಶನ್ ಹಾಕಿ ಪರೀಕ್ಷೆನ ಬರಿತಿದ್ವಿ, ಕೌನ್ಸಿಲಿಂಗ್ ಕರೆದಿ ನಮ್ಗೆ ಯಾವ್ದು ಹತ್ತಿರ ಆಗ್ತಾ ಅಲ್ಲಿ ಕೊಡ್ತಾ ಇದ್ರು. ಬಟ್ ಈಗ ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವ ಅಂತ ಈಗಲೇ ಮೆನ್ಷನ್ ಮಾಡಿದಾರೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಯಾವ ಜಿಲ್ಲೆಯಲ್ಲಿ ಎಷ್ಟು ಖಾಲಿ ಇದಾವ, ಯಾವ ಜಿಲ್ಲೆಯಲ್ಲಿ ಎಷ್ಟು ಖಾಲಿ ಇದಾವ ಅನ್ನೋಕ್ಕಿಂತ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ, ನಿಮ್ಮ ಐಚ್ಛಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಖಾಲಿ ಇದಾವ ಅನ್ನೋದನ್ನ ನೋಡಿ, ಮತ್ತು ನಿಮ್ಗೆ ಕೆಲವೊಂದು ಮೀಸಲಾತಿಗಳು ಇರ್ತಾವ, ಆ ರಿಸರ್ವೇಶನ್ಗೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳು ಖಾಲಿ ಇದಾವ ಅನ್ನೋದನ್ನ ನೋಡಿ ತಾವು ಅರ್ಜಿಯನ್ನ ಹಾಕ್ಬೇಕು. ಸೊ ಇನ್ನು ವಿಭಾಗವಾರು ಬಂದಾಗ ಕೂಡ ಅದೇ ರೀತಿ
ಈಗ ನಾನು ಅವಾಗಲೇ ಹೇಳ್ತಾ ಇದ್ದೆ, ನಾನು PSTR GPSTR HSTR ಹುದ್ದೆ ಆಕಾಂಕ್ಷಿ. ಅಪ್ಲಿಕೇಶನ್ ಹಾಕುವಾಗ ಒಂದೇ ಅಪ್ಲಿಕೇಶನ್ ಒಳಗಡೆ ನಾನು 3 ಹಾಕ್ತೀನಿ, ಓಕೆ. ಆದ್ರೆ ನಾನು 3 ಹುದ್ದೆಗಳನ್ನ ಬೇರೆ ಬೇರೆ ಜಿಲ್ಲೆಯಲ್ಲಿ ಬರಿಬಹುದು. ನಾನು PSTR ಬಿದಾರ್ ಒಳಗೆ ಬರಿತೀನಿ, GPSTR ಕಲಬುರಗಿ ಒಳಗೆ ಬರಿತೀನಿ, HSTR ನಾನು ರಾಯಚೂರ್ ಒಳಗೆ ಬರಿತೀನಿ. ಬರಿಬಹುದು. ಬಟ್ ಆದ್ರೆ GPSTR ಒಂದೇ 2 ಜಿಲ್ಲೆ ಒಳಗೆ ಬರ್ಲಿಕ್ಕೆ ಅವಕಾಶ ಇಲ್ಲ, PSTR ಒಂದೇ 2 ಜಿಲ್ಲೆ ಒಳಗೆ ಬರ್ಲಿಕ್ಕೆ ಅವಕಾಶ ಇಲ್ಲ, HSTR ಒಂದೇ 2 ಜಿಲ್ಲೆ ಒಳಗೆ ಬರ್ಲಿಕ್ಕೆ ಅವಕಾಶ ಇಲ್ಲ. ಅವಕಾಶ ಅದ ಎಲ್ಲಿ? KK ನಾನ್ KK ಒಳಗೆ ಅವಕಾಶ. ಅಂದ್ರೆ ಆಯಾ ಸಿಲೆಬಸ್ಗೆ ತಕ್ಕಂಗೆ ಯಾವ ಜಿಲ್ಲೆಗೆ ಆಯ್ಕೆ ಮಾಡ್ಕೊಂಡ್ರು ಅಲ್ಲಿ ಮಾತ್ರ ಬರಿಬೇಕು. ಆಮೇಲೆ KKದವರಿಗೆ ಮಾತ್ರ ನಾನ್ KK ಮತ್ತು KKದಲ್ಲಿ ಮಾತ್ರ ಬರಿಬಹುದು. ಅಂದ್ರೆ 2 ಕಡೆ ಅವರಿಗೆ ಎಲಿಜಿಬಿಲಿಟಿ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಮಾತಾಡೋದಾದ್ರೆ ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಸಲಹೆ ಏನಾಗಿರುತ್ತದೆ ಅನ್ನೋದು? ನಂದು ಸಲಹೆ ಏನಪ್ಪಾ ಅಂತಂದ್ರೆ, ಈಗ ಪರೀಕ್ಷೆಗೆ ಸುಮಾರು 45ರಿಂದ 50 ದಿನಗಳ ಅಷ್ಟೇ ಸಮಯ ಅವಕಾಶ ಇದೆ. ಸೊ ಹಾಗಾಗಿ ಯಾವುದೇ ರೀತಿ ಗೊಂದಲಕ್ಕೊಳಗಾಗದೇನೆ, ಈಗ ನೋಡ್ರಿ, ನೀವು ಎಷ್ಟೇ ಚೆನ್ನಾಗಿ ಓದಿದ್ದೀರಪ್ಪ ಅಂತಂದ್ರು ಕೂಡ, ಸರ್ ನಾ ಪೂರ್ತಿ ಪರ್ಫೆಕ್ಟ್ ಇದ್ದೀನಿ, 6 to 12 ಸ್ಟ್ಯಾಂಡರ್ಡ್ ತನಕ ಬಹಳ ಪರ್ಫೆಕ್ಟ್ ಇದ್ದೀನಿ ಅಂತಂದ್ರು ಕೂಡ ನಿಮ್ಮ ಹತ್ರ ಪರೀಕ್ಷೆ ಭಯ ಇತ್ತು, ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಲಿಲ್ಲ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿಲ್ಲ ಅಂತಂದ್ರೆ ನೀವು ಎಲ್ಲವೂ ಕೂಡ ಪರೀಕ್ಷೆ ಕೇಂದ್ರದಲ್ಲಿ ಆಪ್ಷನ್ಸ್ಗಳನ್ನ ಕರೆಕ್ಟ್ ಆಗಿ ನೀವು ಚೂಸ್ ಆಗಕ್ಕೆ ಸಾಧ್ಯನೇ ಇಲ್ಲ, ತಪ್ಪುಗಳನ್ನ ಮಾಡ್ತೀರಿ. ಸೊ ಕೆಲವೊಬ್ರು ಕಡಿಮೆನೆ ಓದಿರ್ತಾರೆ, ಬಟ್ ಧೈರ್ಯ ಬಹಳ ಇರ್ತದೆ, ಬಂಡ ಧೈರ್ಯ. ಸೊ ಅವರು ಕರೆಕ್ಟ್ ಆಗಿ ಆಪ್ಷನ್ಸ್ಗಳನ್ನ ಚೂಸ್ನು ಮಾಡ್ತಾರೆ, ಆಪ್ಷನ್ಸ್ಗಳನ್ನ ಎಲಿಮಿನೇಟ್ ಮಾಡಿ ಆಯ್ಕೆನೂ ಆಗ್ತಾರೆ. ಇದೆ ಬುದ್ಧಿವಂತರಿಗೆ ಮತ್ತು ಸೃಜನಶೀಲರಿಗೆ ಇರ್ತಕ್ಕಂಥ ವ್ಯತ್ಯಾಸ ಇದೆ. ಬುದ್ಧಿವಂತರಂತಂದ್ರೆ ಒಂಥರ ಏಕಮುಖ ಚಿಂತನೆ, ಅವರು ಏಕಮುಖ ಚಿಂತನೆನ ಹೊಂದಿರ್ತಾರೆ, ಒಂಥರ ಕನ್ವರ್ಜೆಂಟ್ ಥಿಂಕಿಂಗ್ ಇರ್ತಾವ್ರ ಹತ್ರ. ಸೃಜನಶೀಲರ ಅಂತಂದ್ರೆ ಡೈವರ್ಜೆಂಟ್ ಥಿಂಕಿಂಗ್ ಇರ್ತದ ಅವ್ರ ಹತ್ರ. ಸೊ ನಾವೇನ್ ಹೇಳ್ತೀವಪ್ಪ ಅಂತಂದ್ರೆ, ಬುದ್ಧಿವಂತರ ಇರ್ರಿ ಪರವಾಗಿಲ್ಲ, ಅದ್ರ ಜೊತೆಗೆ ಸೃಜನಶೀಲತೆ ಲಕ್ಷಣಗಳು ಕೂಡ ಕೆಲವೊಂದು ಅಳವಡಿಸ್ಕೊಳ್ಬೇಕಾಗ್ತದ, ಕೆಲವೊಂದು ಹೆಂಗಂದ್ರೆ ಚುರುಕಾಗಿರ್ಬೇಕಾಗ್ತದ. ಸೊ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಎಷ್ಟೇ ಓದಿದ್ರು ಕೂಡ ನಾನು ಎಲ್ಲವೂ ಕೂಡ ಚೆನ್ನಾಗಿ ಓದಿದ್ದೀನಿ, ನಂಗೆ ನೆನಪಿನ ಶಕ್ತಿ ಚೆನ್ನಾಗದ, ನಾನು ಈ ಪರೀಕ್ಷೆಯನ್ನ ಪಾಸ್ ಮಾಡಬಲ್ಲೆ, ನನಗೆ ಆ ಧೈರ್ಯ ಅದ, ಆ ವಿಶ್ವಾಸ ನನಗದ, ನಂಬಿಕೆ ಅದ, ನಾನು ಇಷ್ಟು ವರ್ಷ ಕಷ್ಟಪಟ್ಟು ಓದಿದ್ದೀನಿ, ನಂಗೆ ಯಾವುದೇ ರೀತಿ ಅಡೆತಡೆ ಆಗಂಗಿಲ್ಲ, ಪ್ರಶ್ನೆಗಳು ಸರಳವಾಗಿ ಬರ್ತಾವ, ನಾನು ಆರಾಮಾಗಿ ಈ ಪರೀಕ್ಷೆನ ಟ್ಯಾಕಲ್ ಮಾಡ್ಬೋದು, ನಾನು ಈ ಪರೀಕ್ಷೆನ ಕ್ರ್ಯಾಕ್ ಮಾಡಿ ಈ ಹುದ್ದೆಗೆ ನಾನು ಆಯ್ಕೆ ಆಗ್ಬೋದು ಅಂತಕ್ಕಂಥ ಯಾವ ವಿದ್ಯಾರ್ಥಿ ಬಳಿ ಧೈರ್ಯ ಇರ್ತದೋ ಆ ವಿದ್ಯಾರ್ಥಿ ಸ್ವಲ್ಪ ಕಡಿಮೆ ಓದಿದ್ರು ಕೂಡ ಪರೀಕ್ಷೆ ಒಳಗಡೆ ಯಶಸ್ಸನ್ನು ಸಾಧಿಸ್ತಾನೆ. ಆದರೆ ಯಾರ ಹತ್ರ ಭಯ ಇದೆನೋ, ಎಷ್ಟೇ ಬುದ್ಧಿವಂತರಿದ್ದರೂ ಕೂಡ ಭಯ ಇತ್ತಪ್ಪ ಅಂತಂದರೆ ಅವರು ಯಶಸ್ವಿ ಆಗೋದು ಸ್ವಲ್ಪ ಕಡಿಮೆ ಆಗ್ತದೆ. ಸೊ ಹಾಗಾಗಿ ಪರೀಕ್ಷೆ ಭಯನ ಹೋಗಲಾಡಿಸ್ಬೇಕಾಗಿತ್ತಪ್ಪ ಅಂದರೆ ಸಿಂಪಲಾಗಿ ಟೆಸ್ಟ್ ಸಿರೀಸನ್ನು ಅವರು ಬರೀಲೇಬೇಕು. ಅವಾಗ ಪರೀಕ್ಷೆ ಭಯದಿಂದ ಆಯ್ತು. ಇನ್ನೊಂದೇನಪ್ಪ ಅಂತಂದರೆ, ನಾನು ಹೇಳಿದೆ ಡಿಸ್ಕ್ರಿಪ್ಟಿವ್ ತೆಗೆದು ಒಮ್ಮಿದುಮ್ಮಿಲೆ ಏನ್ ಮಾಡಿದಾರಪ್ಪ ಅಂತಂದ್ರೆ ಸಡನ್ ಆಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಮಾಡಿದ್ದಾರೆ. ಸೊ ಇದು ಸ್ವಲ್ಪ ಕೆಲವೊಬ್ಬರಿಗೆ ಹೊಂದಿಕೊಳ್ಳೋಕೆ ಕಷ್ಟ ಆಗ್ತದ್ರಿ ಸರ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವೇನ್ ಹೇಳ್ತೀವಿ, ನಾವೇನ್ ಅನ್ಕೊಳ್ತೀವಿ ಅದೇ ಸರ್ಕಾರ ಪಾಲಿಸ್ಬೇಕಂತೇನಿಲ್ಲ, ಸರ್ಕಾರ ಏನ್ ಹೇಳ್ತದೆ ಅದಕ್ಕೆ ನಾವು ತಲೆ ಬಾಗ್ಲೇಬೇಕು. ಸೊ ಹಾಗಾಗಿ ಸರ್ ನಾವು ಡಿಸ್ಕ್ರಿಪ್ಟಿವ್ ಕೊಡ್ತಾರೇನಂತ ಅನ್ಕೊಂಡಿವ್ರಿ ಸರ್ ಈಗ MC ಕೊಟ್ಟಾರ ಹೆಂಗ್ರಿ ಸರ್ ಅಂತ ಅಂತಾರೆ. ಸೊ ಅಂದುಕೊಳ್ಳೋದು ಜೀವನ ಅಲ್ಲ, ಹೊಂದಿಕೊಳ್ಳೋದೇ ಜೀವನ. ಸೊ ಅವ್ರು ಸರ್ಕಾರ ಏನ್ ಹೇಳಿರ್ತದೋ, ಸರ್ಕಾರ ಏನ್ ಪರೀಕ್ಷಾ ಪ್ಯಾಟರ್ನ್ ಅನ್ನ ಕೊಟ್ಟಿದೋ, ಸರ್ಕಾರ ಏನು ನಿಯಮಗಳನ್ನ ಕೊಟ್ಟಿದೋ ಅದಕ್ಕೆ ನಾವು ಬದ್ಧರಾಗಿ ನಿಯಮಾನುಸಾರವಾಗಿ ನಾವೇನಪ್ಪ ಅಂದ್ರೆ ಪರಿಪಾಲನೆ ಮಾಡಿ ಪರೀಕ್ಷೆಯಲ್ಲಿ ನಾವು ಚೆನ್ನಾಗಿ ಅಭ್ಯಾಸವನ್ನ ಮಾಡಿ ಪರೀಕ್ಷೆ ಬರೆದ್ರೆ 100% ಸೆಲೆಕ್ಟ್ ಆಗ್ಲಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ, KEದವರು ಎಕ್ಸಾಮ್ ನಡೆಸಿದ್ರೆ ಭಾಳ ಚೆನ್ನಾಗಿರ್ತದೆ, ಆ ಟ್ರಾನ್ಸ್ಪರೆನ್ಸಿ ಇರ್ತದೆ ಅನ್ನುವಂಥದ್ದು. ಈ ಒಂದು ಪರೀಕ್ಷೆಯನ್ನ ಯಾವ ಅಂದರೆ ಡಿಪಾರ್ಟ್ಮೆಂಟ್ ಅವರು ಈ ಒಂದು ಪರೀಕ್ಷೆಯನ್ನ ನಡೆಸ್ತಾ ಇದ್ದಾರೆ? ಓಕೆ, ಇದು ಸ್ಕೂಲ್ ಎಜುಕೇಶನ್ ಅಂತ ಕರಿತೀವಿ ನಾವು, ಶಾಲಾ ಶಿಕ್ಷಣ ಇಲಾಖೆ ಒಳಗಡೆ ಬರ್ತಕ್ಕಂಥ CSL ಅಂತ ಕರಿತೀವಿ ನಾವು. ಓಕೆ, ಸೆಂಟ್ರಲೈಸ್ಡ್ ಅಡ್ಮಿಷನ್ ಅಂತ ಕರಿತೀವಿ, ಕೇಂದ್ರೀಕೃತ ದಾಖಲಾತಿ ಘಟಕ ಅಂತ ಕರಿತೀವಿ. ಅವರು ಈ ಪರೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಇಲಾಖೆ ಮೇಲೆ ಅಪಾರವಾದ ಗೌರವ ಇದೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ. ಸೊ ಇದೇ ಒಂದು ನಂಬಿಕೆಯಿಂದ ಅಧ್ಯಯನ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಒಂದೇನು ನಮಗೆ ಬಹಳ ನಮ್ದು ದೌರ್ಭಾಗ್ಯನೋ ಅಥವಾ ನಮಗೆ ಬೇಜಾರೋ ಗೊತ್ತಿಲ್ಲ, ಈಗ ಸಮಾಜದಲ್ಲಿ ಒಬ್ಬರು ಇಂಜಿನಿಯರ್ ಆಗಬೇಕಾಗಿತ್ತು, ಡಾಕ್ಟರ್ ಆಗಬೇಕಾಗಿತ್ತು, ಪಾಲಿಟಿಷಿಯನ್ ಆಗಬೇಕಾಗಿತ್ತು, ಪೊಲೀಸ್ ಆಗಬೇಕಾಗಿತ್ತು, ಏನೇ ಆಗಬೇಕಾಗಿತ್ತು ಅಂತಂದ್ರೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯ. ಓಕೆ, ಶಿಕ್ಷಕ ಸಮಾಜ ನಿರ್ಮಾಣ ಮಾಡೋದು, ಸಮರ್ಥ ಶಿಕ್ಷಕ ಸಮಗ್ರ ರಾಷ್ಟ್ರದ ರಕ್ಷಕ ಅಂತ ಹೇಳ್ತೀವಿ. ಸೊ ಸಮರ್ಥ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಳ್ಬೇಕಾಗಿರೋದು ಅತಿ ಅವಶ್ಯಕ. ಆದರೆ ನಮ್ಮ ದುರ್ದೈವ ಏನಪ್ಪಾ ಅಂತಂದ್ರೆ, ಕರ್ನಾಟಕ ಸರ್ಕಾರದಲ್ಲಿ ಬೇರೆಲ್ಲ ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡ್ತಾರೆ, ಆದರೆ ಶಿಕ್ಷಕರ ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ಈಗ ಸರ್ಕಾರಿ ಶಾಲೆಗಳು ಮುಚ್ಚಲು ಕಾರಣನೇ ಶಿಕ್ಷಕರೇ ಅಂತಂದ್ಮೇಲೆ ಯಾರು ಅಡ್ಮಿಷನ್ ಮಾಡ್ತಾರೆ? ಎಲ್ಲರೂ ಕೂಡ ಪ್ರೈವೇಟ್ ಕಡೆ ಮುಖ ಮಾಡ್ತಾರೆ. ಪ್ರೈವೇಟ್ ಕಡೆ ಮುಖ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಗಳನ್ನ ನಾವು ಬಲಪಡಿಸ್ಬೇಕು, ಬಡ ಮಕ್ಕಳಿಗೆ ಕೂಡ ಶಿಕ್ಷಣ ಸಿಗಬೇಕು ಅಂತಂದ್ರೆ
ಟೀಚರ್ ನೋಟಿಫಿಕೇಶನ್ ಪ್ರತಿ ವರ್ಷ ಆಗುತ್ತೆ. ಹ್ಮ್ ಪ್ರತಿ ವರ್ಷ ಟೀಚರ್ ನೋಟಿಫಿಕೇಶನ್ ಆಯ್ತಪ್ಪ ಅಂತಂದ್ರೆ ಅತ್ಯುತ್ತಮ ಶಿಕ್ಷಕರ ಆಯ್ಕೆ ಆಗ್ತಾರ. ಅತ್ಯುತ್ತಮ ಶಿಕ್ಷಕರೇನಪ್ಪ ಅಂದ್ರೆ ಶಾಲೆಗಳಲ್ಲಿ ಬಂದು ಅವರು ಸೇವೆಯನ್ನ ಸಲ್ಲಿಸ್ತಾರ. ವಿದ್ಯಾರ್ಥಿಗಳು ಆಟೋಮೆಟಿಕ್ ಆಗಿ ಶಾಲೆಗೆ ಬರ್ತಾರೆ. ಆ ಶಾಲೆ ಸರ್ಕಾರಿ ಶಾಲೆಗೆ ಬರ್ತಾರೆ. ಆ ಸರ್ಕಾರಿ ಶಾಲೆ ರಿಸಲ್ಟ್ ಕೂಡ ಹೈ ಇರುತ್ತೆ. ಆದ್ರೆ ಇವರು ಶಿಕ್ಷಕರನ್ನೇ ಇವರು ಕರಿತಾ ಇಲ್ಲ. ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾಗಿತ್ತಪ್ಪ ಅಂತಂದ್ರೆ ಶಿಕ್ಷಕರು ಬಹಳ ಮುಖ್ಯ. ಓಕೆ, ಸೊ ಹಾಗಾಗಿ ಪ್ರತಿ ವರ್ಷ ನೋಟಿಫಿಕೇಶನ್ ಆಯ್ತಪ್ಪ ಅಂತಂದ್ರೆ ಇದು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಾವು ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಆಗ್ತದೆ. ಇನ್ನು ನಿಮ್ಮ ಸಮರ್ಥ ಸ್ಟಡಿ ಸರ್ಕಲ್ ಬಗ್ಗೆ ಮಾತಾಡೋದಾದ್ರೆ ಆಗಲೇ ಮಾತಾಡಿದ್ವಿ, ಟೆಟ್ಗೆ ಒಂದು ವಿಚಾರದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಪಾಸ್ಡ್ ಔಟ್ ಆಗಿದ್ದಾರೆ, ಒಳ್ಳೆಯ ಶಿಕ್ಷಣವನ್ನು ನೀಡ್ತಾ ಇದ್ದೀರಾ. ಈಗ ಈ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ನಿಮ್ಮ ಒಂದು ಜವಾಬ್ದಾರಿ ಪಾತ್ರ ಭಾಳ ದೊಡ್ಡದಾಗಿರ್ತದೆ. ನಿಮ್ಮ ಒಂದು ಸಂಸ್ಥೆಯಲ್ಲಿ ಈ ಒಂದು ಎಕ್ಸಾಮ್ಸನ್ನು ರಿಸಲ್ಟ್ನ ಪಾಸಿಟಿವ್ ಆಗಿ ಹೆಚ್ಚು ವಿದ್ಯಾರ್ಥಿಗಳನ್ನು ನೌಕರಸ್ಥರನ್ನಾಗಿ ಮಾಡೋದಕ್ಕೋಸ್ಕರ ಯಾವೆಲ್ಲ ಟ್ರಿಕ್ಗಳನ್ನು ಆಮೇಲೆ ಪರೀಕ್ಷಾ ತಯಾರಿಯನ್ನು ನಿಮ್ಮ ಒಂದು ಸಂಸ್ಥೆಯಿಂದ ಕೊಡ್ತಾ ಇದ್ದಾರೆ? ನೋಡ್ರಿ ಸರ್, ನಾವು ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ಅಂದ್ರೆ ಸುಮಾರು ನಾನು ಹೇಳಿದೆಲ್ಲ ಕೇವಲ ಲಾಸ್ಟ್ ಟೈಮೇ 630 ಸ್ಟೂಡೆಂಟ್ಸ್ ಟಿ ಪಾಸ್ ಆಗಿರೋದು. ಮೊದಲಿಂದ ಬಹಳ ಜನ ಆಗಿದ್ದಾರೆ, ಔಟ್ ಆಫ್ ಔಟ್ ಎಲ್ಲ ತಗೊಂಡಿದ್ದಾರೆ. ನಮ್ಮಲ್ಲಿ 16 ಜನ ನಾವು ಶಿಕ್ಷಕರಿದ್ದೀವಿ, ಕ್ವಾಲಿಫೈಡ್ 16 ಜನ ಟೀಚರ್ಸ್ ಇದ್ದೀವಿ, ಪೆಡಗೋಗಿ ಹೇಳ್ತೀವಿ. ಎಲ್ಲಾ ಶಿಕ್ಷಕರು ಕೂಡ ಪ್ರತ್ಯೇಕವಾದ ವಿಷಯವನ್ನ ಬೋಧನೆ ಮಾಡ್ತಾರೆ. ನಾವು 2017ರಿಂದ ಸಮ್ಮರ್ ಸ್ಟಡಿ ಸರ್ಕಲ್ ಅನ್ನ ಪ್ರಾರಂಭ ಮಾಡಿದ್ವಿ. 2026 ಅಂದ್ರೆ 9 ವರ್ಷ ಆಯ್ತು. ಸೊ ಅನೇಕ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಕೂಡ ಪಡ್ಕೊಂಡಿದ್ದಾರೆ. ಸೊ ನಾವು ಯಾವ ರೀತಿ ಮಾಡ್ತೀವಿ, ನಮ್ದು ಏನ್ ಸ್ಟ್ರಾಟಜಿ, ಇಷ್ಟು ಜನ ವಿದ್ಯಾರ್ಥಿಗಳು ಆಯ್ಕೆ ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಮುಂಜಾನೆ 9:30ಯಿಂದ 5:30 ತನಕ ಕ್ಲಾಸ್ ಹಿಡಿತೀವಿ. 9:30ರಿಂದ ಬಹಳ ಒಂದು ಬೇರೆ ಬೇರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕೇವಲ ಡೈಲಿ 3 to 4 hours ಅಷ್ಟೇ ಮಾಡ್ತಾರೆ. 3 to 4 hours ಮಾಡಿ 3 months ಒಳಗಡೆ ಸಿಲೆಬಸ್ ಮುಗಿಸ್ತಾರೆ. ಬಟ್ ಅದು ಇಂಪಾಸಿಬಲ್. ಡೈಲಿ ನೀವು 8 hours ಮಾಡಿದ್ರು ಕೂಡ 5 months ಬೇಕೇ ಬೇಕು. ಡೈಲಿ 8 hours ಮಾಡಿದ್ರೆ 5 ತಿಂಗಳ ಕಾಲಾವಧಿ ಬೇಕೇ ಬೇಕು ಕೋಚಿಂಗ್ ಮುಗಿಸ್ಬೇಕು. ಅಂದ್ರೆ ಅಷ್ಟು ವಾಸ್ಟ್ ಅದ ಅಂತ ಸಿಲೆಬಸ್. ಸೊ ಹಾಗಾಗಿ ನಾವು ಮಾಡಿರೋದು ಇದೆ, 5 ತಿಂಗಳ ಕಾಲಾವಧಿ ಕೋಚಿಂಗ್ ಕೊಡ್ತೀವಿ. ಸುಮಾರು ಪ್ರತಿದಿನ 8 ಗಂಟೆಗಳ ಕಾಲ ನಾವು ಕ್ಲಾಸನ್ನು ಮಾಡ್ತೀವಿ. 16 ಜನ ಶಿಕ್ಷಕರಿದ್ದಾರೆ, ಬೋಧನಾ ಶಾಸ್ತ್ರ ಕೂಡ ಹೇಳ್ತಾರೆ, ಪ್ರತ್ಯೇಕವಾಗಿ ಪಾಠ ಬೋಧನೆಯನ್ನು ಮಾಡ್ತಾರೆ ಮೊದಲನೇದು. ಅದರ ಜೊತೆಗೆ ಏನು ಮಾಡ್ತೀವಪ್ಪ ಅಂದ್ರೆ ಎವ್ರಿ ಸಂಡೇ ಟೆಸ್ಟ್ ಸಿರೀಸ್ ಅನ್ನ ಮಾಡ್ತೀವಿ. ಇದರಿಂದ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಒಂದು ಕೋಟಡಿ ಒಳಗಡೆ ಕೂಡ ಪರೀಕ್ಷಾ ಭಯವನ್ನ ಯಾವ ರೀತಿ ಹೋಗಲಾಡಿಸ್ಬೇಕು ಅನ್ನೋದು ಕೂಡ ಅವ್ರು ಕಲಿತು ಏನ್ ಮಾಡ್ತಾರಪ್ಪ ಅಂದ್ರೆ ಪರೀಕ್ಷೆಯನ್ನ ಕ್ರ್ಯಾಕ್ ಮಾಡಿ ಅವರು ಯಶಸ್ಸನ್ನ ಸಾಧಿಸ್ತಾರೆ. ನಿಮ್ಮ ಒಂದು ಸಂಸ್ಥೆಯಲ್ಲಿ ಕೋರ್ಸನ್ನು ತಗೊಳ್ಬೇಕು ಅನ್ನುವಂಥವ್ರಿಗೆ ಇನ್ವೈಟ್ ಮಾಡೋದಾದ್ರೆ ಅಥವಾ ಹೇಳೋದಾದ್ರೆ ನಿಮ್ಗೆ ಆನ್ಲೈನ್ ಕೋರ್ಸಸ್, ಆಫ್ಲೈನ್ ಕೋರ್ಸಸ್? ಈಗ ನಮ್ದು ಪ್ಲೇ ಸ್ಟೋರ್ ನಲ್ಲಿ ಸಮರ್ಥ ಸ್ಟಡಿ ಸರ್ಕಲ್ ಅಂತ ಆ್ಯಪ್ ಅದ. ಸಮರ್ಥ ಸ್ಟಡಿ ಸರ್ಕಲ್ ಅಂತ ಆ್ಯಪ್ ಅದ. ಸೊ ಆನ್ಲೈನ್ ಪ್ಲಸ್ ಆಫ್ಲೈನ್ ಈ ಸರ್ತಿ ನಾವು ಶಿಕ್ಷಕರು ಸುಮಾರು 400ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ಆನ್ಲೈನ್ ಪ್ಲಸ್ ಆಫ್ಲೈನ್ ಕೋರ್ಸ್ ಅನ್ನ 2 ಬ್ಯಾಚ್ ಅಲ್ಲಿ ಮಾಡಿದೀವಿ. ಫಸ್ಟ್ ಬ್ಯಾಚ್ ಒಂದು 200 ಹೆಚ್ಚು ಕಡಿಮೆ, ಸೆಕೆಂಡ್ ಬ್ಯಾಚ್ ಕೂಡ ಒಂದು 200 ಸ್ಟೂಡೆಂಟ್ಸ್ ಆನ್ಲೈನ್ ಪ್ಲಸ್ ಆಫ್ಲೈನ್ ಸೇರಿ ಸುಮಾರು 400ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ಈ ಬಾರಿ ಕೋಚಿಂಗ್ ಅನ್ನ ಕೊಟ್ಟಿದ್ವಿ. ಸೊ ನಮಗೂ ಒಂಥರ ಖುಷಿ ಇದೆ, 400 ವಿದ್ಯಾರ್ಥಿಗಳಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳದು ಕೂಡ ಆಯ್ಕೆ ಆಗ್ತಾರ ಅಂತ. ಸೊ ಇದು ನಮ್ದು ಸಂಸ್ಥೆಯ ಹೆಮ್ಮೆ. ಮತ್ತೆ ಎಲ್ಲಾ ಶಿಕ್ಷಕರು, ನಮ್ಮ ಸಿಬ್ಬಂದಿ ವರ್ಗದವರು ಸೇರಿ ಮಾಡಿರ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಿನ ದಿನಮಾನಗಳಲ್ಲಿ ನಮಗೆ ಫಲ ಸಿಗ್ತದ. ಸೊ ವಿದ್ಯಾರ್ಥಿಗಳು ಅವ್ರಿಗೆ ಏನಾದ್ರೂ ಆನ್ಲೈನ್ ಕೋರ್ಸ್ ಬೇಕಾಗಿತ್ತು, ಆಫ್ಲೈನ್ ಕೋರ್ಸ್ ಬೇಕಾಗಿತ್ತಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಗೂಗಲ್ ಅಲ್ಲಿ ಕೂಡ ನಮ್ಮ ಡೀಟೇಲ್ಸ್ ಅದ, ಪ್ಲೇ ಸ್ಟೋರ್ ಅಲ್ಲಿ ಕೂಡ ಡೀಟೇಲ್ಸ್ ಅದ, ಅಥವಾ ನಾನು ನಂಬರ್ ಅನ್ನ ಕೊಡ್ತೀನಿ ನಿಮ್ಗೆ, ಆ ನಂಬರ್ ಡಿಸ್ಪ್ಲೇ ಮಾಡಿದ್ರೆ ಆ ನಂಬರಿಗೆ ಕೂಡ ಅವ್ರು ಕಾಂಟ್ಯಾಕ್ಟ್ ಅನ್ನ ಮಾಡುವುದರ ಮುಖಾಂತರ ಜಸ್ಟ್ ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಅಲ್ಲೇ ಪರ್ಚೇಸ್ ಮಾಡ್ಬೋದು. ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಅಮೌಂಟ್ ಅನ್ನ ಪೇ ಮಾಡಿದ್ರೆ ಅವ್ರಿಗೆ ಕ್ಲಾಸಸ್ ಅನ್ನ ಬರ್ತದೆ. ನಾವು 6 months ಡ್ಯೂರೇಷನ್ ಅನ್ನ ಅವ್ರಿಗೆ ಕೊಡ್ತೀವಿ. 5 months ಅವ್ರಿಗೆ ಕೋರ್ಸ್ ಮುಗಿದ್ರು ಕೂಡ 1 month ರಿವಿಷನ್ಗೋಸ್ಕರ ಕೊಡ್ತೀವಿ. ನಮ್ಮಲ್ಲಿ ಅಡ್ಮಿಷನ್ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಫ್ರೀ ಟೆಸ್ಟ್ ಸೀರೀಸ್ ಅನ್ನ ಕೊಡ್ತೀವಿ, ₹1 ತಗೊಳಂಗಿಲ್ಲ. ನಮ್ಮಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳಾರ್ದೇನೆ ಡೈರೆಕ್ಟ್ ಆಗಿ ಯಾರು ಟೆಸ್ಟ್ ಸೀರೀಸಿಗೆ ಬರ್ತಾರೋ ಒಂದು ಟೆಸ್ಟ್ ಸೀರೀಸಿಗೆ ನಾವು ₹100 ಚಾರ್ಜ್ ಮಾಡ್ತೀವಿ. ಆದರೆ ನಮ್ಮಲ್ಲಿ ಅಡ್ಮಿಷನ್ ಅನ್ನು ತೆಗೆದುಕೊಂಡಿರ್ತಕ್ಕಂಥ ಆಫ್ಲೈನ್ ಆನ್ಲೈನ್ ವಿದ್ಯಾರ್ಥಿಗಳಿಗೆ ಫ್ರೀ ಮಟೀರಿಯಲ್ ಅನ್ನ ಕೊಡ್ತೀವಿ, ನೋಟ್ಸ್ ಅನ್ನ ಫ್ರೀ ನೋಟ್ಸ್ ಕೊಡ್ತೀವಿ, ಫ್ರೀ ಟೆಸ್ಟ್ ಸೀರೀಸ್ ಅನ್ನ ನಾವೇ ಕೊಡ್ತೀವಿ. ಇನ್ನು ಈಗ ಅಂದರೆ ಬರುವಂಥ ದಿನಮಾನಗಳಲ್ಲಿ ಎಕ್ಸಾಮ್ಸ್ ಆಲ್ರೆಡಿ ಬರುತ್ತಾ ಇದೆ, ಅವ್ರಿಗೂ ಕೂಡ ನೀವು ಕೋಚಿಂಗನ್ನು ಅಥವಾ ಕ್ಲಾಸಸ್ಸನ್ನು ಕೊಡ್ತೀರಾ ಬಂದು ಜಾಯ್ನ್ ಆದರೆ? ಎಸ್, ಈಗ ನೋಡ್ರಿ ಕಡಿಮೆ ಅವಧಿ ಇದೆ, ಒಂದು ಸುಮಾರು 2 ತಿಂಗಳು ಒಳಗಡೆನೆ ಅವಧಿ ಇರೋದ್ರಿಂದ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ 2 ತಿಂಗಳನ್ನ ಲೈವ್ ಆಗಿ ಅವ್ರಿಗೆ ಕ್ಲಾಸಸ್ ಅನ್ನ ಕೊಡ್ತೀವಿ. ಆದ್ರೆ 3 ತಿಂಗಳ ಹಿಂದಿನ ಕೂಡ ಅವ್ರು ನೋಡ್ಕೊಳ್ಳೇಬೇಕು ಮಸ್ಟ್ ಅಂಡ್ ಶುಡ್. ಈಗ ಬಹಳ ಬೇರೆ ಬೇರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ 2 ತಿಂಗಳು ಈಗ ಎಕ್ಸಾಮ್ ಡೇಟ್ ಬಂದಾಗೆ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. 2 ತಿಂಗಳ ಒಳಗಡೆ ಡೈಲಿ 24 hours ಮಾಡಿದ್ರು ಕೂಡ ಸಿಲೆಬಸ್ ಮುಗಿಯಂಗಿಲ್ಲ. ಸೊ ಹಾಗಾಗಿ ನೀವೇನು ಮಾಡ್ಬೇಕು, ವಿದ್ಯಾರ್ಥಿಗಳು ನಮ್ಮ ಹತ್ರ ಕೋಚಿಂಗ್ ತಗೊಂಡ್ರು ಕೂಡ ನಾವು ಡೈಲಿ 8 hours ಕ್ಲಾಸಸ್ ಅನ್ನ ಮಾಡ್ತೀವಿ. 2 ತಿಂಗಳ ಕಾಲಾವಧಿ 8 ಗಂಟೆಗಳ ಕಾಲ ತಾವು ಅಧ್ಯಯನವನ್ನು ಮಾಡಬೇಕು. ಜೊತೆಗೆ
3 ತಿಂಗಳ ಹಿಂದಿಂದ ಕ್ಲಾಸಸ್ ಅನ್ನ ಕೂಡ ನಾವು ರೆಕಾರ್ಡ್ ಫಾರ್ಮೆಟ್ ಒಳಗಡೆ ಕೊಡ್ತೀವಿ ಕ್ಲಾಸಸ್ ಅವು ಕೂಡ ಅವ್ರ ಕ್ಲಾಸ್ ಅನ್ನ ವೀಕ್ಷಣೆ ಮಾಡ್ಲೇಬೇಕು. ಯಾಕಂದ್ರೆ ಅವ್ರು ಕೇವಲ 2 ತಿಂಗಳು ಬಂದ್ರು ಸರ್ 2 ತಿಂಗಳದಷ್ಟೇ ಕ್ವಶನ್ಸ್ ಕೇಳಂಗಿಲ್ಲ, ಹಿಂದಿನ ಕೇಳಿರ್ತಾರೆ. ಅಥವಾ ಸಿಲೆಬಸ್ 2 ತಿಂಗಳದಷ್ಟೇ ಕೇಳಂಗಿಲ್ಲ, ಪೂರ್ತಿ ಸಿಲೆಬಸ್ ನಲ್ಲಿ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸೊ ಹಾಗಾಗಿ ನಾವು ಅವರು ನಮ್ದು 8 ಗಂಟೆಗಳ ಏನು ಕಾಲಾವಧಿ ಇದಲ್ಲ ಅದಕ್ಕಿಂತ ಮುಂಚೆ ಅಂದ್ರೆ 9:30ಕ್ಕಿಂತ ಮುಂಚೆ ಕ್ಲಾಸಸ್ಗಳನ್ನ ನೋಡ್ಬೇಕು, ಒಂದು 2-3-4 ಅವರ್ಸ್. ಮತ್ತೆ 5:30 ನಂತರ, ಸಾಯಂಕಾಲ 5:30 ನಂತರ ಕೂಡ ಕ್ಲಾಸಸ್ಗಳನ್ನ ನೋಡಿ ಅವನು ಕೂಡ ಕವರ್ ಮಾಡ್ಕೊಳ್ಬೇಕು. ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಅನ್ನ ಹಾಕ್ಬೇಕು. ಹಾಗಂತ ಈಗ ನಾನು ಸರ್ 2 ತಿಂಗಳ ಒಳಗಡೆ ನೀವು ಸಿಲೆಬಸ್ ಕವರ್ ಆಗಲ್ಲ ಅಂತ ಹೇಳ್ತಾ ಇದ್ರೆ ನಾವು ಕ್ರ್ಯಾಕ್ ಮಾಡ್ಬೋದಾ ಮಾಡದೇ ಇರ್ಬೋದು ಅಂತ ಎದೆ ಗುಂದಂಗಿಲ್ಲ. ಮಾಡ್ಬೋದು, 2 ತಿಂಗಳ ಒಳಗಡೆ ಕೂಡ ಕ್ರ್ಯಾಕ್ ಮಾಡ್ಬೋದು. ಆ ಚಾಕಚಕ್ಯತೆ ಅವ್ರ ಹತ್ರ ಇರ್ಬೇಕು, ಸ್ಮಾರ್ಟ್ ವರ್ಕ್ ಅವ್ರ ಹತ್ರ ಇರ್ಬೇಕು. ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಇರಬೇಕು, ಟೆಸ್ಟ್ ಸೀರೀಸ್ ಬರೀಬೇಕು. ಕ್ಲಾಸಸ್ ಅನ್ನ ತೊಗೊಂಡು 2 ತಿಂಗಳು ಡೈಲಿ 8 ಅವರ್ಸ್ ಸ್ಟಡಿ ಮಾಡಿ ಆ 8 ಅವರ್ಸ್ ಜೊತೆ ಇನ್ನೂ 8 ಅವರ್ಸ್ ಸ್ಟಡಿ ಮಾಡ್ಬೇಕು. ಇನ್ವಾಲ್ವ್ಮೆಂಟ್ ಜಾಸ್ತಿ ಬೇಕು. ಜಾಸ್ತಿ ಎಫರ್ಟ್ ಹಾಕಿದ್ರೆ 100% ಅವ್ರು ಈ ಪರೀಕ್ಷೆನ ಪಾಸ್ ಮಾಡ್ಬೋದು. ಕಡೆಯದಾಗಿ ಇಷ್ಟೊತ್ತು ಸಮಗ್ರವಾಗಿ ಈ ಒಂದು ಸಿಲೆಬಸ್ ಹಾಗೆ ಅಪ್ಲಿಕೇಶನ್ ಪ್ರೊಸೆಸ್ ಮತ್ತು ಯಾವ ರೀತಿಯಾಗಿ ಓದಬೇಕು ಅನ್ನುವಂಥ ವಿಚಾರವಾಗಿ ಸುದೀರ್ಘವಾಗಿ ಹೇಳಿದ್ದೀರ. ಕಡೆಯದಾಗಿ ಬೆಸ್ಟ್ ವಿಶಸ್ಸನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ಆಮೇಲೆ ಬರೆಯುವಂಥ ಅಭ್ಯರ್ಥಿಗಳಿಗೆ ಹೇಳೋದಾದರೆ ಒಂದು ಸಂದೇಶವನ್ನು ಏನು ಕೊಡೋಕ್ಕೆ ಇಷ್ಟಪಡ್ತೀರಾ? ವಿದ್ಯಾರ್ಥಿಗೆ ನಮ್ಮಿಂದ ಏನಪ್ಪ ಅಂತಂದರೆ ತಾವು ಅತಿ ಹೆಚ್ಚು ಸೈಕಾಲಜಿ ಸಬ್ಜೆಕ್ಟನ್ನು ಓದಬೇಕು. ಯಾಕಪ್ಪ ಅಂತಂದರೆ ಸೈಕಾಲಜಿ ವಿಷಯವನ್ನು ನಿಮಗೆ ಎಷ್ಟು ಮಾರ್ಕ್ಸ್ ಅದ ಡಿಸ್ಪ್ಲೇ ಮಾಡಿದ್ದಾರೆ ಪೇಪರ್ 1 ಆದರೆ ಪೇಪರ್ 2 ಒಳಗಡೆಗೂ ಕೂಡ ನಿಮಗೆ ಬೋಧನಾಶಾಸ್ತ್ರದ ಪ್ರಶ್ನೆಗಳಿರ್ತಾವೆ 20ರಿಂದ 25. ಯಾರು 20ರಿಂದ 25 ಪ್ರಶ್ನೆಗಳಿಗೆ ಆಯ್ಕೆ ಮಾಡ್ತಾರೆ ಕರೆಕ್ಟಾಗಿ ಆನ್ಸರ್ ಅಂತಂದರೆ ಯಾರು ಮನೋವಿಜ್ಞಾನವನ್ನು ಚೆನ್ನಾಗಿ ಓದಿರ್ತಾರೋ, ಯಾರು ಶಿಶು ಮನೋವಿಜ್ಞಾನ ಅಂತ ಅಥವಾ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಏನು ಕರಿತೀವಲ್ಲ, ಯಾರು ಚೆನ್ನಾಗಿ ಓದಿರ್ತಾರೋ ಅವರು ಪೆಡಗೋಗಿ ಪ್ರಶ್ನೆಗಳಿಗೆ ಕೂಡ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಸೈಕಾಲಜಿ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ರಿ ಮತ್ತು ನಿಮ್ಮ ಮೆಥಡ್ ಮೇಲೆ ಜಾಸ್ತಿ ಫೋಕಸ್ ಅನ್ನ ಮಾಡ್ರಿ. ಸೊ ಮೆಥಡ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ರಿ. ಆಮೇಲೆ ಈ ಮೆಥಡ್ ಒಳಗಡೆ ಒಂದು 20ರಿಂದ 25 ಪೆಡಗೋಗಿ ಪ್ರಶ್ನೆಗಳು ಬರ್ತಾವಲ್ಲ, ಯಾರು ಸೈಕಾಲಜಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೋ, ಯಾರು ಸೈಕಾಲಜಿನ ನೀಟಾಗಿ ಓದಿರ್ತಾರೋ ಪೆಡಗೋಗಿಗೆ ಸಂಬಂಧಪಟ್ಟಂತ ಎಲ್ಲಾ ಪ್ರಶ್ನೆಗಳು ಕೂಡ ಅವ್ರು ಆನ್ಸರ್ ಅನ್ನ ಮಾಡ್ಬೋದು. ಮೊದಲನೇದು. ಎರಡನೇದೇನಪ್ಪ ಅಂತಂದ್ರೆ ಪರೀಕ್ಷೆ ಒಳಗಡೆ ನಾನು ಈಗಾಗಲೇ ಹೇಳಿದಾಗೆ ತಾವು ಎಷ್ಟೇ ಓದಿದ್ರು ಕೂಡ ತಮ್ಮ ಹತ್ರ ಧೈರ್ಯ ಇರಬೇಕು. ನಾನು ಪಾಸ್ ಆಗ್ತೀನಿ ಅಂತಕ್ಕಂಥ ಛಲ, ವಿಶ್ವಾಸ, ನಂಬಿಕೆ, ಧೈರ್ಯ, ಈ 4 ನಿಮಗೆ ಏನು ಮಾಡ್ತಪ್ಪ ಅಂತಂದರೆ ಯಶಸ್ಸಿನ ಮೆಟ್ಟಿಲೆಡೆಗೆ ಕೊಂಡೊಯ್ತದೆ. ಸೊ ಹಾಗಾಗಿ ಯಾವುದೇ ರೀತಿ ಗೊಂದಲಕ್ಕೆ ಒಳಗಾಗದೇನೆ ತಾವು ಡಾಕ್ಯುಮೆಂಟ್ಸ್ ಅದು ಏನ್ರಿ ಇದು ಏನ್ರಿ. ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ಇನ್ಕಮ್ ಕಾಸ್ಟ್ ಅನ್ನ ಉದ್ಯೋಗಕ್ಕಾಗಿನೇ ಬೇಕು ಅಂತ ಒಂದು ಎಲ್ಲವೂ ಕೂಡ ಗಾಸಿಪ್ ಹರಡುತ್ತೆ. ಅದು ಏನೂ ಇಲ್ಲ. ಯಾಕಪ್ಪ ಅಂತಂದ್ರೆ ಈಗ ನಾವು ತಹಸೀಲ್ ಆಫೀಸ್ಗೆ ಹೋಗಿ ನಮ್ದು ಇನ್ಕಮ್ ಕಾಸ್ಟ್ ಯಾವ್ದದ ನೋಡ್ರಿ ಅಂತ ಹೇಳಿದಾಗ ಅಲ್ಲಿ ಉದ್ಯೋಗಕ್ಕಾಗಿ ಅಂತ ಒಂದಿರ್ತದೆ ಆಪ್ಷನ್, ಶಿಕ್ಷಣಕ್ಕಾಗಿ ಇತರೆ ಅಂತ ಇರ್ತದೆ. ಈಗ ಉದ್ಯೋಗಕ್ಕಾಗಿ ಇತ್ತು ಅಂತ ಶಿಕ್ಷಣಕ್ಕಾಗಿ ಇತ್ತು ಅಂತಂದ್ರೆ ಉದ್ಯೋಗಕ್ಕಾಗಿ ಮಾಡ್ಕೋರಿ ಅಂತ ಹೇಳ್ತಿದ್ದಾರೆ. ಈಗ ನಾವು ಉದ್ಯೋಗಕ್ಕಾಗಿ ಅಂತ ಇನ್ನೊಂದು ಅಪ್ಲೈ ಮಾಡ್ಬೇಕಾದ್ರೆ ತಗೊಳ್ಳಲ್ಲ, ಈಗಾಗಲೇ ಅದ ನಿಮ್ ಸರ್ಟಿಫಿಕೇಟ್ ಅಂತ ಹೇಳ್ತದೆ, ಈಗಾಗಲೇ ನಿಮ್ ಸರ್ಟಿಫಿಕೇಟ್ ಅದಂತ ಹೇಳ್ತದೆ. ಸೊ ಅದು ಏನೂ ಅವಶ್ಯಕತೆ ಇಲ್ಲ. ಕೆಲವೊಂದು ಕಾಸ್ಟ್ಗಳನ್ನು ಕೊಟ್ಟಿದ್ದಾರೆ, ಬಲಿಜ, ಬಣಿಜ, ಶೆಟ್ಟಿ, ನಾಯಕ, ಅವ್ರಿಗಷ್ಟೇ. ಆ ಕಾಸ್ಟ್ಗಳು ಇದ್ದವ್ರಿಗೆ ವಿದ್ಯಾರ್ಥಿಗಳು ಮಾತ್ರ ಅದು ಹೇಳಿದಾರೆ. ಸೊ ಯಾರು ಕೂಡ ತೊಂದರೆಗೊಳಗಾಗದ ಅವಶ್ಯಕತೆ ಇಲ್ಲ. ನಿಮ್ದು ಉದ್ಯೋಗಕ್ಕಾಗಿ ಇದ್ರು ಎಲ್ಲರದು ಕೂಡ ಉದ್ಯೋಗಕ್ಕಾಗಿನೇ ಇರ್ತದೆ, ಅದೇನು ತೊಂದರೆ ಮಾಡ್ಕೊಳ್ಬೇಡ. ಕೆಲವೊಬ್ಬರು ಏನ್ ಮಾಡ್ತಿದಾರಪ್ಪ ಅಂತಂದ್ರೆ ಕನ್ನಡದಲ್ಲಿ ಇತ್ತಂದ್ರೆ ಇಂಗ್ಲಿಷ್ ಒಳಗೆ ಹಾಕ್ಲತ್ತಾರ. ಈಗ ಕನ್ನಡದಾಗ ಇತ್ತಂತಂದ್ರೆ ಶಿಕ್ಷಣಕ್ಕಾಗಿ ಇತ್ತು, ಅವ್ರಿಗೆ ಉದ್ಯೋಗಕ್ಕಾಗಿ ಬೇಕು. ಸೊ ಹಾಗಾಗಿ ಸರ್ ನಮ್ಗೆ ಮತ್ತೆ ಕನ್ನಡದಲ್ಲಿ ಉದ್ಯೋಗಕ್ಕಾಗಿ ಹಾಕ್ತೀವಿ ಅಂತ ಹೇಳಿದ್ರೆ ತಗೊಳಂಗಿಲ್ಲ. ಅದು ಆಲ್ರೆಡಿ ನಿಮ್ಮ ಹೆಸರು ಮೇಲ್ಗಡೆ ಇನ್ಕಮ್ ಸರ್ಟಿಫಿಕೇಟ್ ಅದ ಅಂತ ಹೇಳ್ತದ. ಸೊ ಅವಾಗ ಇವ್ರೇನ್ ಮಾಡ್ಲತ್ತಾರ, ಇಂಗ್ಲಿಷ್ ಒಳಗೆ ಅಪ್ಲೈ ಮಾಡ್ಲತ್ತಾರ. ಮಾಡ್ಬೇಕಂತೇನಿಲ್ಲ, ಯಾರೂ ತೊಂದರೆಗೆ ಒಳಗಾಗೋದಿಲ್ಲ. ಎಲ್ಲವೂ ಕೂಡ ನಿಮ್ಗೆ ಯಾವುದೇ ಇನ್ಕಮ್ ಕಾಸ್ಟ್ ಇದ್ರೂ ಕೂಡ ಏನೂ ತೊಂದರೆ ಆಗಂಗಿಲ್ಲ. ಒಂದು ಆಲ್ ದ ಬೆಸ್ಟ್. ಎಸ್, ಸಮರ್ ಸ್ಟಡಿ ಸರ್ಕಲ್ನಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಸಂಸ್ಥೆಯ ಸಹಾಯವನ್ನು ಪಡ್ಕೊಂಡು ಟೆಸ್ಟ್ ಸೀರೀಸ್ ಬರೆದಿದ್ದೀರಿ, ಕೆಲವೊಬ್ಬರು ಕೇವಲ ನೋಟ್ಸನ್ನು ತಗೊಂಡಿದ್ದೀರಿ. ರಾಜ್ಯದ ಮೂಲೆ ಮೂಲೆಯಲ್ಲಿ ಸುಮಾರು 4,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ನೋಟ್ಸನ್ನು ಕಳಿಸಿದ್ದೀವಿ, ಟೆಸ್ಟ್ ಸೀರೀಸನ್ನು ಕಳಿಸಿದ್ದೀವಿ. ಎವ್ರಿ ಸಂಡೇ ನಮ್ಮಲ್ಲಿ ಆನ್ಲೈನ್ ಟೆಸ್ಟ್ ಸೀರೀಸೇ 700ರಿಂದ 800 ಜನ ವಿದ್ಯಾರ್ಥಿಗಳು ಆನ್ಲೈನ್ ಟೆಸ್ಟ್ ಸೀರೀಸನ್ನು ತಗೊಳ್ತೀರಿ. ಸೊ ಹಾಗಾಗಿ ಮತ್ತೆ ಪ್ರತ್ಯಕ್ಷವಾಗಿ ಅಂದರೆ ನಮ್ಮಲ್ಲಿ ಲೈವ್ ಕ್ಲಾಸಸ್ಸಿಗೆ ಕೂಡ ಅನೇಕ ವಿದ್ಯಾರ್ಥಿಗಳು ಕೂಡ ಕ್ಲಾಸಸ್ಸನ್ನು ತೆಗೆದುಕೊಂಡಿದ್ದೀರಿ. ಫಸ್ಟ್ ಬ್ಯಾಚ್ ಆಗಲಿ, ಸೆಕೆಂಡ್ ಬ್ಯಾಚ್ ಆಗಲಿ, ಅಥವಾ ನಮಗೆ 4 ವರ್ಷಗಳಿಂದ ಕೂಡ ಟೀಚಿಂಗ್ ಬ್ಯಾಚಲ್ಲಿ ನಮ್ಮ ಜೊತೆಗಿದ್ದವ್ರಿಗೆ ಕೂಡ ಎಲ್ರಿಗೂ ಕೂಡ ಯಾವುದೇ ರೀತಿ ಎದೆಗುಂದಬೇಡ್ರಿ, ಧೈರ್ಯದಿಂದಿರ್ರಿ, ಪರೀಕ್ಷೆನ ಬರೀರಿ. 100% ನೀವು ಯಶಸ್ಸನ್ನು ಸಾಧಿಸ್ತೀರಿ. ನಿಮ್ಮ ಜೊತೆ ಯಾವತ್ತೂ ಸಮರ್ ಸ್ಟಡಿ ಸರ್ಕಲ್ ಇರ್ತದೆ. ನಿಮ್ಗೆ ಏನೇ ಓದುವ ಒಂದು ಸಂದೇಹ ಇದ್ದರೆ ನೀವು 24x7 ನಮಗೆ ನೀವು ಕಾಂಟ್ಯಾಕ್ಟ್ ಮಾಡಿರಿ, ನಾವು ನಿಮ್ಮ ಸಮಸ್ಯೆಯನ್ನು ಪರಿಹರಿಸ್ತೀವಿ. ತುಂಬ ಧನ್ಯವಾದಗಳು ಸಂತೋಷ್ ಅವರೇ. ಇಷ್ಟೊತ್ತು ಸುದೀರ್ಘವಾಗಿ ಒಂದು ಶಿಕ್ಷಕ ಒಂದು ವೃತ್ತಿಗೆ ಹೆಜ್ಜೆ ಇಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಒಂದು
ಚಾನಲಿಂದ ನಾವು ನಿಮಗೆ ಶುಭಾಶಯಗಳನ್ನ ತಿಳಿಸ್ತೀವಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಆ, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಯಾರೆಲ್ಲ ಶಿಕ್ಷಕ ವೃತ್ತಿಗೆ ಆಯ್ಕೆಗೆ ಎಲಿಜಿಬಿಲಿಟಿ ಇದ್ದೀರಿ, ಯಾವ ಸಿಲೆಬಸ್ಸನ್ನು ಓದಬೇಕು, ಯಾವ ರೀತಿಯಾಗಿ ಓದಬೇಕು, ಯಾವೆಲ್ಲ ಸರ್ಟಿಫಿಕೇಟ್ಗಳನ್ನು ರೆಡಿ ಮಾಡ್ಕೊಂಡಿರ್ಬೇಕು ಅನ್ನೋಂಥ ವಿಚಾರವಾಗಿ ಸಮರ್ಥ ಸ್ಟಡಿ ಸರ್ಕಲ್ನ ವ್ಯವಸ್ಥಾಪಕ ಆಗಿರ್ತಕ್ಕಂಥ ಸಂತೋಷ್ ಅವರು ವಿವರವಾಗಿ ಹೇಳಿದ್ದಾರೆ. ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಇನ್ನೂ ಯಾರಿಗೂ ಗೊತ್ತಿಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಬೆಸ್ಟ್ ವಿಶಸ್ ಅನ್ನು ತಿಳಿಸ್ತಾ ಇದ್ದೀವಿ. ನಮಸ್ಕಾರ.